ज्ञानतिमिरान्धस्य ज्ञानाञ्जनशलाखया चक्षुरुन्मीलितं येन तस्मै श्रीगुरुवे नमः। श्रीचैतन्यमनोभीष्टं स्थापितं येन भूतले स्वयं रूपकदा मह्यं ददाति स्वपदान्तिकं। वन्देऽहं श्रीगुरो श्रीयुतापदकमलं श्रीगुरून् वैष्णवांश्च श्रीरूपं साग्रजातं सहगणरघुनाथान्वितं तं सजीवं साद्वैतं सावधूतं परिजनासहितं कृष्णचैतन्यदेवम् श्रीराधाकृष्णपादान् सहगणललिता श्रीविशाखान्वितांश्च नमो विष्णुपादाय कृष्णपृष्ठाय भूतले श्रीमते भक्तिवेदान्तस्वामिनिति नामिने नमस्ते सारस्वते देवे गौरवाणी प्रचारिणे निर्विशेषशून्यवादी पाश्चात्यदेशतारिणे नमो महावदन्याय कृष्णप्रेमपदायते कृष्णाय कृष्णचैतन्यनामने गौरत्तसे नमः। हे कृष्णा करुणा सिन्धो दीनबन्धो जगत्पते गोपेश गोपिका कान्त राधा कान्त नमोस्तुते। तप्त काञ्चन गौराङ्गी राधे वृन्दावनेश्वरी वृषभानुसुते देवी प्रणमामि हरिप्रिये। वाञ्छाकल्पतरुभ्यश्च कृपा सिन्धुभ्य एव च पतितानां पावनेभ्यो वैष्णवेभ्यो नमो नमः। जय श्री कृष्ण चैतन्य प्रभु नित्यानंद श्री अद्वैत गदाधर श्रीवासादि गौर भक्तवृंद। हरे कृष्णा कृष्ण कृष्ण हरे 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 राम 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 हरे हरे। मूकं करोति वाचालं पङ्गुं लङ्घयते गिरिं यत्प्रपातमहं वन्दे श्रीगुरो दीनतारिणं परमानन्दमाधवं श्रीचैतन्येश्वरम्। ಹರೇ ಕೃಷ್ಣ. ಹಿಂದಿನ ವಾರ ನಾವು ಶ್ರೀಮದ್ ಭಾಗವತದ 6ನೇ ಸ್ಕಂದವನ್ನ ಆ, ಚರ್ಚೆಯನ್ನ ಪ್ರಾರಂಭ ಮಾಡಿದ್ದೀವಿ. ಇವತ್ತು ನಾವು ಅದನ್ನು ಮುಂದುವರಿಸ್ತಾ ಇದ್ದೀವಿ. ಸೊ ಕಂಟಿನ್ಯೂ ಮಾಡೋ ಮುಂಚೆ ಹಿಂದಿನ ಕ್ಲಾಸಲ್ಲಿ ಏನ್ ಚರ್ಚೆ ಮಾಡಿತ್ತು ಅನ್ನೋದು ಯಾರಾದರೂ ಹೇಳ್ಬೋದಾ? ಎನಿ ಇಂಪಾರ್ಟೆಂಟ್ ಪಾಯಿಂಟ್ಸ್? ಹರೇ ಕೃಷ್ಣ ಪ್ರಭು. ಎಸ್ ಮಾತಾಜಿ. ಇದು ಕೃಷ್ಣನಲ್ಲಿ ಸಂಪೂರ್ಣವಾದ ಶುದ್ಧ ಭಕ್ತಿ ಸೇವೆಯನ್ನು ರೂಢಿಸಿಕೊಂಡವರು ಮಾತ್ರ ಪಾಪ ಕಾರ್ಯವನ್ನು ಬೇರು ಸಹಿತ ಕಿತ್ತೆಸೆಯಬಹುದು ಅಂತ ಹೇಳಿದ್ರಿ. ಮತ್ತೆ ಕೃಷ್ಣನಿಗೆ ಸಲ್ಲಿಸುವಂತ ಭಕ್ತಿ ಸೇವೆಯು ಎಲ್ಲ ಕರ್ಮಗಳ ಪ್ರತಿಕ್ರಿಯೆಗಳಿಂದ ವಿಮೋಚನೆಗೊಳಿಸುತ್ತೆ ಅಂತ ಕೂಡ ಹೇಳಿದ್ರಿ. ಓಕೆ, ಕರೆಕ್ಟ್. ಸೊ ಇದಕ್ಕೂ ಮುಂಚೆ ಏನ್ ಹೇಳಿತ್ತು? ದಿಸ್ ಅಲ್ಟಿಮೇಟ್ ಸೊಲ್ಯೂಷನ್ ಕೃಷ್ಣ ಭಕ್ತಿ ಕೇಚಿತ್ ಕೇವಲಯ ಭಕ್ತಿಯ ವಾಸುದೇವ ಪರಾಯಣ ಅಗಂ ಧನ್ವಂತಿ ಕಾರ್ಸ್ನೇನ ನಿಹಾರಮೇವ ಭಾಸ್ಕರ. ಹೇಗೆ ಆಕಾಶದಲ್ಲಿ ಬೆಳಗಿನ ಜಾವ ಮಂಜು ಬಿದ್ದಿದ್ರೆ ಸೂರ್ಯೋದಯವಾದಾಗ ಅದು ಮಂಜು ನಾಶವಾಗ್ತದೆ, ಅದೇ ರೀತಿ ಭಕ್ತಿ ಯಾವಾಗ ನಮ್ಮ ಹೃದಯದಲ್ಲಿ ಮೂಡುತ್ತೆ ಎಲ್ಲ ಪಾಪಕರ್ಮಗಳು ನಾಶ ಆಗ್ತವೆ. ದಟ್ಸ್ ಕರೆಕ್ಟ್. ಸೊ ಅದಕ್ಕೂ ಮುಂಚೆ ಶುಕದೇವ್ ಗೋಸ್ವಾಮಿಯವರು ಪರೀಕ್ಷಿತರಿಗೆ ಇನ್ನೊಂದು 2 ವಿಷಯ ಹೇಳಿದ್ರು. ಯಾರಿಗೆ ಗೊತ್ತು, ನೆನಪಿದೆಯಾ? ಇದು ಬ್ರಹ್ಮನನ್ನು ಅರಿತುಕೊಳ್ಳುವ ಯಾರಾದ್ರೂ ಬ್ರಹ್ಮಜ್ಞಾನದ ಹಂತಕ್ಕೆ ಏರಿದ್ರು ಸಹ ಕೃಷ್ಣನ ಪಾದ ಕಮಲಗಳಲ್ಲಿ ಆಶ್ರಯವನ್ನು ಪಡೆಯದಿದ್ದರೆ ಅವನು ಪತನ ಹೊಂದುತ್ತಾನೆ ಅಂತ ಹೇಳಿದ್ರಿ. ಹಾ, ಕರೆಕ್ಟ್. ಅದು ಜ್ಞಾನ ಮಾರ್ಗ. ಸೊ ಜ್ಞಾನ ಮಾರ್ಗದಿಂದ ಪಾಪ ಕರ್ಮಗಳು ನಾಶ ಆಗ್ತವೆ, ಆದ್ರೆ ಕರ್ಮ ಬೀಜ ಇನ್ನು ಉಳಿತದೆ. ಸೊ ಹೇಗೆ ಬಿದಿರಿನ ಗಿಡ ಘರ್ಷಣೆಯಿಂದ ಬೆಂಕಿ ಉಂಟಾಗಿ ಅದು ಸುಟ್ಟು ಭಸ್ಮ ಆಗ್ತದೆ. ಅದು ಸುಟ್ಟು ಭಸ್ಮ ಆದ್ರೂ ಕೂಡ ಕೆಳಗಡೆ ಬೇರು ಊರಿರ್ತದೆ, ಅದಕ್ಕೆ ಅದು ಮತ್ತೆ ಚಿಗುರುತ್ತೆ. ನಿನ್ನೆ ನಾವೊಂದು ಹೊಲಕ್ಕೆ ಹೋಗಿದ್ವಿ. ಆ ಹೊಲದಲ್ಲಿ ಅದು ಅಲ್ಲಿ ಶುಗರ್ ಕೇನ್ ಕಬ್ಬು ಬೆಳೆದಿದ್ರು. ಒಂದು ಜಾಗದಲ್ಲಿ ಎಲ್ಲ ಸುಟ್ಬಿಟ್ಟಿದ್ರು. ಅಂದ್ರೆ ಅದು ಫಸಲ್ ಬಂದ್ಮೇಲೆ ಅದು ಕಟ್ ಮಾಡಿದ್ಮೇಲೆ ಉಳಿದಿದ್ದನ್ನೆಲ್ಲ ಅಲ್ಲಿ ಬೆಂಕಿ ಹಚ್ಚಿ ಸುಟ್ಟಿದ್ರು. ಸೊ ನಾನು ಕೇಳಿದೆ, ಈಗ ಮುಂದೆ ಏನು, ಮತ್ತೆ ಬೀಜ ಹಾಕ್ಬೇಕಾ ಅಂತ. ಇಲ್ಲ, ಅದು ಮೇಲಿಂದ ಕಟ್ ಮಾಡಿರ್ತಾರೆ, ಒಳಗಡೆ ಬೇರೆ ಇದಿರುತ್ತೆ, ನೀರ್ ಬಿಟ್ರೆ ಸಾಕು ಮತ್ತೆ ಬೆಳೀತಂತ. ಸೊ ಅದೇ ರೀತಿ ಜ್ಞಾನ ಮಾರ್ಗದಿಂದ ಎಲ್ಲ ಪಾಪಕರ್ಮಗಳು ನಾಶ ಆಗ್ತವೆ, ಸುಟ್ಟು ಭಸ್ಮ ಆಗ್ತವೆ, ಆದ್ರೆ ಪಾಪದ ಬೀಜಗಳು ಉಳಿದಿರ್ತವೆ. ಸೊ ಪಾಪದ ಪ್ರವೃತ್ತಿ ನಾಶ ಆಗೋದಿಲ್ಲ. ಓಕೆ. ಸೊ ಇನ್ನೊಂದು ಮಾರ್ಗ ಹೇಳಿದ್ರು ಶುಕದೇವ್ ಗೋಸ್ವಾಮಿಯವರು ಪರೀಕ್ಷಿತ್ ಮಹಾರಾಜರಿಗೆ. ಇನ್ನೊಂದು ವಿಷಯವನ್ನು ತಿಳಿಸಿದ್ರು, ಇನ್ನೊಂದು ಉದಾಹರಣೆ ಕೊಟ್ಟು ತಿಳಿಸಿದ್ರು. ಪ್ರಾಯಶ್ಚಿತ್ತದ ಬಗ್ಗೆ ಏನ್ ಹೇಳ್ತಾರೆ ಶುಕದೇವ್ ಗೋಸ್ವಾಮಿ? ನಿಜವಾದ ಜ್ಞಾನ ಅಂತ. ಪ್ರಾಯಶ್ಚಿತ್ತ
ಎಸ್ ಪ್ರಭಾ ಮಾಧುರಿ. ನಿಯಂತ್ರವಿಲ್ಲದೆ ವ್ಯಕ್ತಿಯು ಪ್ರಾಯಶ್ಚಿತ್ತ ಮಾಡಿದ್ರೆ ಮತ್ತೆ ಪಾಪಗಳನ್ನು ಮಾಡ್ತಾನೆ ಅಂತ. ಪ್ರಾಯಶ್ಚಿತ್ತ ಮಾಡಿ ಕೂಡ ಮತ್ತೆ ಪಾಪವನ್ನು ಮಾಡ್ತಾನೆ. ಸೊ ಪ್ರಾಯಶ್ಚಿತ್ತಂ ಅಥೋಪಾರ್ಥಂ ಮನ್ಯೆ ಕುಂಜರ ಶೌಚವತ್, ಅದು ಆನೆ ಸ್ನಾನ ಇದ್ದಂಗೆ. ಆನೆ ಸ್ನಾನ ಮಾಡಿ ಶುದ್ಧವಾಗ್ತದೆ, ಮತ್ತೆ ಹೊರಗಡೆ ಬಂದು ಮತ್ತೆ ಕಸ ಮೇಲೆ ಹಾಕುತ್ತದೆ. ಸೊ ಪ್ರಾಯಶ್ಚಿತ್ತ ಎಂತದೇ ಪ್ರಾಯಶ್ಚಿತ್ತ ಮಾಡಿದ್ರು ಕೂಡ ಪಾಪ ಮಾಡೋ ಪ್ರವೃತ್ತಿ ಹೋಗುದಿಲ್ಲ. ಅದಕ್ಕೆ ಕರ್ಮಕಾಂಡ ಮಾರ್ಗ ಅಥವಾ ಜ್ಞಾನ ಮಾರ್ಗ ಎರಡೂ ವಿಫಲ, ಎರಡೂ ಸರಿಯಲ್ಲ. ಆದರೆ ಪಾಪದ ತೊಂದರೆಗಳಿಂದ ಮುಕ್ತರಾಗೋದಕ್ಕೆ, ಕಂಪ್ಲೀಟ್ಲಿ ಮುಕ್ತ ಆಗೋದಕ್ಕೆ ಕೇವಲ ಭಕ್ತಿ ಸೇವೆ ಉತ್ತಮವಾದ ಮಾರ್ಗ. ಸೊ ಕೇವಲ ಭಕ್ತಿ, ಶುದ್ಧ ಭಕ್ತಿ ಸೇವೆ ಮಾಡಿದಾಗ ಎಲ್ಲ ಪಾಪ ಪ್ರವೃತ್ತಿಗಳು ನಾಶವಾಗ್ತವೆ. ಅಷ್ಟೇ ಅಲ್ಲ, ಕೃಷ್ಣನಿಗೆ ಶುದ್ಧ ಭಕ್ತಿಯನ್ನು ಸಲ್ಲಿಸಬಹುದು ಅಥವಾ ಭಕ್ತರ ಸೇವೆಯನ್ನು ಮಾಡಬಹುದು. ನ ತಥಾ ಹಿ ಅಘವಾನ್ ರಾಜನ್ ಪೂಯೇತ ತಪ ಆದಿಭಿಃ ಯಥಾ ಕೃಷ್ಣಾರ್ಪಿತ ಪ್ರಾಣ. ಕೃಷ್ಣಾರ್ಪಿತ ಪ್ರಾಣ, ಯಾರು ಕೃಷ್ಣನಿಗೆ ತನ್ನ ಪ್ರಾಣವನ್ನು ಅರ್ಪಣೆ ಮಾಡಿದ್ದಾರೆ ಅವರ ಸೇವೆಯನ್ನು ಮಾಡುವುದು ಕೂಡ ಉತ್ತಮ. ತತ್ಪುರುಷ ನಿಷೇವೆಯ. ಸೊ ಕೃಷ್ಣ ಭಕ್ತರ ಸೇವೆ ಮಾಡುವುದರಿಂದಲೂ ಕೂಡ ಪಾಪ ಕರ್ಮಗಳ ನಾಶ ಆಗ್ತದೆ. ಸೊ ದಿಸ್ ಸೊಲ್ಯೂಷನ್ ಗಿವನ್ ಬೈ ಶುಕದೇವ ಗೋಸ್ವಾಮಿ. ಸೊ ಇಲ್ಲಿವರೆಗೆ ನಾವು ನಿನ್ನೆ 2 ವಾರದ ಹಿಂದೆ ನೋಡಿದ್ದೀವಿ. ಈಗ ಮುಂದೆ ಹೋಗೋಣ ನಾವು. ಓಕೆ, ಭಕ್ತಿ ಪಾಪಗಳನ್ನು ಸಂಪೂರ್ಣವಾಗಿ ನಿರ್ಮೂಲನೆ ಮಾಡುತ್ತದೆ ಅಂತ ಹೇಳಿ ತಿಳ್ಕೊಂಡಿದ್ದೀವಿ ನಾವು. 15ನೇ ಶ್ಲೋಕ, 16ನೇ ಶ್ಲೋಕದಲ್ಲಿ ಕೂಡ ಭಕ್ತಿಯೇ ಉತ್ತಮವಾದದ್ದು, ಭಕ್ತರ ಸೇವೆ ಕೂಡ ಉತ್ತಮವಾದದ್ದು ಅಂತ ಹೇಳಲಾಗಿದೆ. ಈಗ 17ನೇ ಶ್ಲೋಕದಿಂದ ಮುಂದುವರಿಸೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವೆಯಾ ಭಗವತಿ ಉತ್ತಮಶ್ಲೋಕೆ ಭಕ್ತಿರ್ಭವತಿ ನೈಷ್ಠಿಕೀ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ಸೊ ಯಾರಿಗೆ ಅನುವಾದ ಓದುವ ಇಚ್ಛೆ ಇದೆ ತಾವು ಕೈ ಎತ್ತಿದ್ರೆ ತಮ್ಮ ಹೆಸರನ್ನು ಕರಿತೀನಿ, ತಾವು ಓದಬಹುದು. ಸದ್ರೀಚೀನೋ ಹ್ಯಯಂ ಲೋಕೆ ಪಂಥಾ ಕ್ಷೇಮೋ ಕುತೋ ಭಯಃ. ಸುಶೀಲಾಃ ಸಾಧವೋ ಯತ್ರ ನಾರಾಯಣ ಪರಾಯಣಾಃ. ಎಸ್ ಪ್ರಭಾಮತವಿ. ಹರೇ ಕೃಷ್ಣ ಪ್ರಭು. ಸುಶೀಲರಾದ ಮತ್ತು ಶ್ರೇಷ್ಠ ಅರ್ಹತೆಗಳನ್ನುಳ್ಳ ಪರಿಶುದ್ಧ ಭಕ್ತರು ಅನುಸರಿಸುವ ಮಾರ್ಗವು ಈ ಲೌಕಿಕ ಪ್ರಪಂಚದಲ್ಲಿ ನಿಶ್ಚಯವಾಗಿಯೂ ಪ್ರಾಯಶ್ಚವಾದ ಮಾರ್ಗ. ಅದು ಭಯರಹಿತ ಶಾಸ್ತ್ರಗಳಿಂದ ಮನ್ನಣೆ ಪಡೆದದ್ದು. ಹರೇ ಕೃಷ್ಣ. ಪ್ರೇಮವಾದ ಒಂದು ಪಥ ಯಾವುದು? ಯಾವ ಪಥವನ್ನ ಸಾಧುಗಳು, ಸುಶೀಲರಾದಂತಹ ಸಾಧುಗಳು ನಮಗೆ ತೋರಿಸಿದ್ದಾರೆ, ಆ ಪಥದಲ್ಲಿ ನಡೆಯುವುದು ತುಂಬಾ ಸೇಫ್. ಸೊ ಆ ಪಥದಲ್ಲಿ ಹೋಗುವಾಗ ಯಾವುದೇ ಭಯ ಪಡ್ಬೇಕಂತ ಇಲ್ಲ. ರೈಟ್. ಸೊ ನಿಮಗೆ ನೀವೆಲ್ಲೋ ಪ್ರಯಾಣ ಮಾಡ್ತಾ ಇದ್ದೀರಾ, ದಾರಿ ಗೊತ್ತಿಲ್ಲ, ಸೊ ತುಂಬಾ ಭಯ ಆಗ್ತದೆ, ಸರಿ ದಾರಿ ಹೋಗ್ತಿದ್ದೀನೋ ಇಲ್ಲೋ ಅನ್ನೋದು. ಆದ್ರೆ ಯಾರಾದ್ರೂ ಗೊತ್ತಿದ್ದವರಿದ್ರೆ ಅಕುತೋ ಭಯಂ, ನಿರ್ಭಯವಾಗಿ ಹೋಗ್ಬೋದು. ಯಾಕಂದ್ರೆ ಅವ್ರಿಗೆ ಗೊತ್ತು, ಅವ್ರು ಕರ್ಕೊಂಡು ಹೋಗ್ತಾರೆ ನಮ್ಮನ್ನು, ಎಲ್ಲಿಗೆ ಒಯ್ಬೇಕು ಅಲ್ಲಿಗೆ ಒಯ್ತಾರೆ. ಸೊ ಅದೇ ರೀತಿ ನಾವು ಕೂಡ ನಮ್ಮ ಜೀವನದಲ್ಲಿ ಒಬ್ಬ ಗುರುಗಳನ್ನ ಸ್ವೀಕರಿಸಬೇಕು. ಆ ಗುರುಗಳ ಪದಚಿಹ್ನೆಯಲ್ಲಿ ನಾವು ಕೂಡ ನಡಿಬೇಕು. ಆಗ ನಿರ್ಭಯವಾಗಿ ನಾವು ಭಗವಂತನನ್ನ ತಲುಪಬಹುದು. ಸೊ ದಿಸ್ ದ ಮೇನ್ ಪಾಯಿಂಟ್. ಈ ಶ್ಲೋಕದ ಮೇನ್ ಪಾಯಿಂಟ್. ಮಹಾಜನ ಏನ ಗತಃ ಸಪಂತ. ಮಹಾಭಾರತದಲ್ಲಿ ಹೇಳ್ತಾರೆ, ಮಹಾಜನರು ಯಾವ ಪಥದಲ್ಲಿ ನಡ್ಕೊಂಡು ಹೋಗಿದ್ದಾರೆ ಆ ಪಥದಲ್ಲಿ ನಾವು ಕೂಡ ನಡ್ಕೊಂಡು ಹೋಗ್ಬೇಕು. ಆಗ ನಾವು ಗಮ್ಯ ಸ್ಥಾನವನ್ನ ತಲುಪಬಹುದು. ವಿಶೇಷವಾಗಿ ಕಾಡಿನಲ್ಲಿ, ದಟ್ಟ ಕಾಡಿನಲ್ಲಿ ಕಾಲುದಾರಿಯಲ್ಲೇ ನಡ್ಕೊಂಡು ಹೋಗ್ತಾ ಇರ್ತಾರೆ. ಮಳೆ ಬಂದಾಗ ಜನ ನಡ್ಕೊಂಡು ಹೋಗೋದು ಕಮ್ಮಿ ಆಗ್ತದೆ, ಹುಲ್ಲು ಬೆಳೆದು ಬಿಡ್ತದೆ, ಆಗ ದಾರಿ ಎಲ್ಲಿ ಅನ್ನೋದೇ ಕಾಣಿಸೋದಿಲ್ಲ. ಹಾಗೆ ಯಾರು ಎಕ್ಸ್ಪರ್ಟ್ ಇರ್ತಾರೆ ಅವ್ರಿಗೆ ಗೊತ್ತಿರ್ತದೆ, ಆ ದಾರಿಯನ್ನು ಅವರು ಸೃಷ್ಟಿ ಮಾಡ್ತಾರೆ, ಮತ್ತೆ ದೇ ರೀಡಿಸ್ಕವರ್ ಇಟ್, ಮತ್ತೆ ಆ ದಾರಿಯಲ್ಲಿ ನಡ್ಕೊಂಡು ಹೋಗ್ಬೋದು. ಸ್ವಂತ ದಾರಿ ತೋರಿಸುವವರೇ ಗುರುಗಳು, ಮಹಾಜನರು. ಅಂತಹ ಮಹಾಜನರ ಪಥದಲ್ಲಿ ನಡ್ಕೊಂಡು ಹೋದರೆ ನಾವು ಶ್ರೇಯಸ್ಸನ್ನ ಪಡೆಯಬಹುದು. ಸೊ
ಆಚಾರ್ಯರಾದಂತಹ ಶ್ರೀಪಾದ ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು, ಚೈತನ್ಯ ಮಹಾಪ್ರಭು, ಶಿಲ ಪ್ರಭುಪಾದರು ಇವರೆಲ್ಲರೂ ಬಂದು ದಾರಿಯನ್ನು ತೋರಿಸಿದ್ದಾರೆ. ಆ ದಾರಿಯಲ್ಲಿ ನಾವು ನಡ್ಕೊಂಡು ಹೋದ್ರೆ ನಾವು ಗುರಿಯನ್ನ ತಲುಪಬಹುದು. ಸೊ ಅಫ್ಕೋರ್ಸ್ ತಪ್ಪು ದಾರಿ ತೋರಿಸೋರು ಕೂಡ ಇದ್ದಾರೆ. ಸೊ ತಪ್ಪು ದಾರಿ ತೋರಿಸೋದ್ರಿಂದ ನಾವು ಎಚ್ಚರಿಕೆಯಿಂದ ಇರಬೇಕು. ಈವನ್ ಕಲಿಯುಗದಲ್ಲಿ ಕೂಡ, ಕಲಿಯುಗದಲ್ಲಿ ಸ್ಪಿರಿಚುವಲ್ ಮಾರ್ಕೆಟ್ ಓಪನ್ ಆಗಿದೆ. ಸ್ಪಿರಿಚುವಲ್ ಮಾರ್ಕೆಟ್ ಅಂದ್ರೆ ಎಷ್ಟೋ ಜನರು ತಾವೇ ಗುರುಗಳಂತ ಬೋಧಿಸ್ತಾರೆ, ಅವರು ಮನಸ್ಸಿಗೆ ಬಂದಂತಹ ಒಂದು ವಿಚಾರಗಳನ್ನ ತಿಳಿಸ್ತಾರೆ. ಸೊ ಅಂತಹ ಒಂದು ವಿಚಾರಗಳನ್ನ, ಅಂತಹ ಪಥವನ್ನ ಫಾಲೋ ಮಾಡೋದ್ರಿಂದ ಅದು ತಪ್ಪು ದಾರಿಯದು, ಗಮ್ಯಸ್ಥಾನ ತಪ್ಪು. ಸೊ ಗುರಿ ಕೂಡ ತಪ್ಪಾಗ್ತದೆ. ಸೊ ವಿ ಶುಡ್ ಬಿ ಕೇರ್ಫುಲ್ ಟು ಟೇಕ್ ದ ರೈಟ್ ಪಾತ್. ಈ ಜಗತ್ತಿನಲ್ಲಿ ಕೆಲವರು ಇದ್ದಾರೆ, ನೀವೇ ದೇವರು, ನಾನೇ ದೇವರು ಅಂತ ಹೇಳ್ತಾರೆ. ಬಟ್ ನೀವು ದೇವರಾಗಿ ಹೇಗೆ ಸಾಧ್ಯ? ನಾವೆಲ್ಲರೂ ದೇವರ ದಾಸರು. ಯಾರು ನೀವು ದೇವರ ದಾಸರು ಅಂತ ಹೇಳ್ತಾರೆ ಅವರೇ ನಿಜವಾದ ಗುರುಗಳು. ಗುರುಗಳೆಂದು ನಾನೇ ಗುರು ಅಂತ ಹೇಳೋದಿಲ್ಲ. ಗುರುಗಳು ಯಾವಾಗಲೇ ನಾನು ಗುರುಗಳ ದಾಸ ಅಂತಾನೆ ಹೇಳ್ತಾರೆ. ರೈಟ್, ಐ ಆಮ್ ದ ಸರ್ವೆಂಟ್ ಆಫ್ ಮೈ ಗುರು. ಸೊ ಅಂತಹ ಪ್ರಾಮಾಣಿಕರಾದಂತಹ ಶಿಷ್ಯರ, ಗುರುಗಳ ಆಶ್ರಯವನ್ನು ನಾವು ಪಡೆದುಕೊಳ್ಬೇಕು. ಸೊ ಸುಖದೇವ್ ಗೋಸ್ವಾಮಿಯರು ಮಹಾಜನರ ಬಗ್ಗೆ ಹೇಳಿ ಅಂತ ಹೇಳ್ತಾರೆ, ಪ್ರಾಯಶ್ಚಿತ್ತಾನಿ ಚೀರ್ಣಾನಿ ನಾರಾಯಣ ಪರಾನ್ಮುಖಂ ನ ನಿಷ್ಪುಣಂತಿ ರಾಜೇಂದ್ರ ಸುರಾಕುಂಭಂ ಇವಾಪಗಾಹ. ಎಸ್ ಭಾನುಮಾತಾಜಿ. ಅನುವಾದ: ನನ್ನ ಪ್ರೀತಿಯ ರಾಜನೇ, ಸುರೆಯಿಂದ ತುಂಬಿದ ಕುಂಭವು ಅನೇಕ ನದಿಗಳ ನೀರಿನಿಂದ ತೊಳೆದರೂ ಹೇಗೆ ಶುದ್ಧಿಯಾಗುವುದಿಲ್ಲವೋ ಹಾಗೆ ಭಕ್ತರಲ್ಲದವರು ಎಷ್ಟೇ ಚೆನ್ನಾಗಿ ಪ್ರಾಯಶ್ಚಿತ್ತ ವಿಧಿಗಳನ್ನು ಆಚರಿಸಿದರೂ ಶುದ್ಧಿಯಾಗುವುದಿಲ್ಲ. ಹರೇ ಕೃಷ್ಣ. ಸೊ ಸುರಕುಂಭ, ಸುರಕುಂಭ ಅಂದ್ರೆ ಸುರ ಅಂದ್ರೆ ಆಲ್ಕೋಹಾಲ್. ಆಲ್ಕೋಹಾಲ್ ತುಂಬಿದ ಒಂದು ಗಡಿಗೆ ಎಷ್ಟು ತೊಳೆದ್ರೂ ಕೂಡ ಅದರಲ್ಲಿ ವಾಸನೆ ಬರ್ತಾ ಇರ್ತದೆ. ಅದೇ ರೀತಿ ನಾವು ಎಷ್ಟೇ ಪ್ರಾಯಶ್ಚಿತ್ತ ಮಾಡಿದ್ರು ಆ ಒಂದು ವಾಸನೆ ಹೋಗುವುದಿಲ್ಲ. ಆ ವೃತ್ತಿಗಳು, ಆ ವಿಚಾರಗಳು ಕಂಪ್ಲೀಟ್ಲಿ ಹೋಗುವುದಿಲ್ಲ. ಅದನ್ನು ಕಂಪ್ಲೀಟ್ಲಿ ತೆಗೆದುಹಾಕ್ಬೇಕಂದ್ರೆ ಕರ್ಮ ಮಾರ್ಗ, ಜ್ಞಾನ ಮಾರ್ಗದಿಂದ ಸಾಧ್ಯವಿಲ್ಲ. ಕೇವಲ ಭಕ್ತಿಯಿಂದ ಮಾತ್ರ ಸಾಧ್ಯ ಅಂತ ಇಲ್ಲಿ ಹೇಳ್ತಾರೆ. ಕರ್ಮಕಾಂಡ, ಜ್ಞಾನಕಾಂಡ, ಸಬ ವಿಷಯರ ಭಾಂಡ. ನರ್ತೊಂದಾಸ್ ಠಾಕೂರ್ ಹೇಳ್ತಾರೆ, ಸಬ್ ವಿಷಯರ ಭಾಂಡ. ಲಿಕರ್ ಅಂಡ್ ಪಾಯ್ಸನ್ ಆರ್ ದ ಸೇಮ್ ಕ್ಯಾಟಗರಿ. ವಿಷ ಮತ್ತೆ ಸರಾಯಿ ಎರಡು ಒಂದೇ ಕ್ಯಾಟಗರಿ, ಎರಡು ವಿಷನೇ. ಸೊ ಕರ್ಮಕಾಂಡ ಮತ್ತು ಜ್ಞಾನಕಾಂಡ ಎರಡು ವಿಷನೇ. ವಿಷದಿಂದ ನಾವು ಇನ್ನೊಂದು ವಿಷಯವನ್ನು ತೆಗೆಯಲು ಸಾಧ್ಯವಿಲ್ಲ. ಸೊ ಏನ್ ಮಾಡ್ಬೇಕು ನಾವು? ಒಂದು ಕರ್ಮದಿಂದ ಇನ್ನೊಂದು ಕರ್ಮವನ್ನು ತೆಗೆಯಲು ಸಾಧ್ಯವಿಲ್ಲ. ಕರ್ಮಣಾಂ ಕರ್ಮ ನಿರ್ಹಾರೋ ನಹಿ ಅತ್ಯಂತಿಕಂ ಇಷ್ಯತೆ. ಒಂದು ಕರ್ಮಕಾಂಡ ಕರ್ಮವನ್ನ ಇನ್ನೊಂದು ಕರ್ಮಕಾಂಡ ಕೆಲಸದಿಂದ ಅಥವಾ ಪೂಜೆಯಿಂದ ತೆಗೆಯಲು ಸಾಧ್ಯವಿಲ್ಲ. ಕೇವಲ ಭಕ್ತಿ ಸೇವೆಯಿಂದ ಮಾತ್ರ ಎಲ್ಲ ಕರ್ಮಗಳನ್ನು ನಾಶ ಮಾಡಲು ಸಾಧ್ಯ. ಸೊ ಭಕ್ತಿ ಇಸ್ ದ ಅಲ್ಟಿಮೇಟ್. ಸೊ ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ಪ್ರಾಯಶ್ಚಿತ್ತ ಮಾಡೋದಂತಂದ್ರೆ ಏನು? ಅದು ಸರಾಯಿಯ ಒಂದು ಗಡಿಗೆಯನ್ನು ತೊಳೆದಂಗೆ. ಸೊ ಎಷ್ಟು ತೊಳೆದ್ರೂ ಅದು ವಾಸನೆ ಬರ್ತಾನೆ ಇರ್ತದೆ. ಸೊ ದಟ್ ಇಸ್ ನಾಟ್ ಕಂಪ್ಲೀಟ್ಲಿ ಪಾಸಿಬಲ್ ಟು ರಿಮೂವ್ ಆಲ್ ದ ಸಿನ್ಫುಲ್ ರಿಯಾಕ್ಷನ್ಸ್. ಆದರೆ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ ಹೇಗೆ ನಾವು ಪವಿತ್ರರಾಗಬಹುದು ಅಂತ. ಸಕೃನ್ಮನ ಕೃಷ್ಣ ಪದಾರವಿಂದಯೋ ನಿವೇಶಿತಂ ತದ್ಗುಣರಾಗಿಯೇರಿಹ ನ ತೇಯಮಂ ಪಾಶಂ ಭೃತಂ ಚ ತದ್ಭಟಾಂ ಸ್ವಪ್ನೇಪಿ ಪಶ್ಯಂತಿ ಹಿ ಚೀರ್ಣ ನಿಷ್ಕೃತಾಃ. ರೇಣುಕಾ ದೇವಿ ಮಾತಾಜಿ. ಹರೇ ಕೃಷ್ಣ ದೇವಿ. ಹರೇ ಕೃಷ್ಣ. ಕೃಷ್ಣನನ್ನು ಸಂಪೂರ್ಣವಾಗಿ ಸಾಕ್ಷಾತ್ಕರಿಸಿಕೊಳ್ಳಲು ಆಗದಿದ್ದರೂ ಒಂದು ಸಲವಾದರೂ ಸಂಪೂರ್ಣವಾಗಿ ಅವನ ಪಾದಾರವಿಂದಗಳಿಗೆ ಶರಣಾದವರು ಮತ್ತು ಅವನ ನಾಮ, ರೂಪ, ಗುಣ ಹಾಗೂ ಲೀಲೆಗಳಲ್ಲಿ ಆಕರ್ಷಿತರಾದವರು ಸಂಪೂರ್ಣವಾಗಿ ಎಲ್ಲಾ ಪಾಪ ಪ್ರತಿಫಲಗಳಿಂದ ಬಿಡುಗಡೆ ಹೊಂದುತ್ತಾರೆ. ಏಕೆಂದರೆ ಅವರು ಈ ರೂಪದಲ್ಲಿ ನಿಜವಾದ ಪ್ರಾಯಶ್ಚಿತ್ತ ವಿಧಾನವನ್ನು ಅಂಗೀಕರಿಸಿದ್ದಾರೆ. ಇಂತಹ ಶರಣಾಗತ ಆತ್ಮರು ಯಮರಾಜನನ್ನಾಗ್ಲಿ ಅಥವಾ ಪಾಪಿಗಳನ್ನು ಸೆಳೆದೊಯ್ಯಲು ಪಾಶ ಧರಿಸಿ ಬರುವ ಅವನ ದೂತರನ್ನಾಗಲಿ ಕನಸಿನಲ್ಲೂ ಕಾಣುವುದಿಲ್ಲ. ಕನಸಿನಲ್ಲೂ ಕೂಡ ಯಮದೂತರು ಕಾಣುವುದಿಲ್ಲ. ಯಾರಿಗೆ?
ಸಕೃನ್ ಮನಃ ಕೃಷ್ಣ ಪದಾರವಿಂದ, ಯಾರು ಕೃಷ್ಣನ ಪಾದವನ್ನ ಸ್ವಲ್ಪ ಮಟ್ಟಿಗೆ ಆದರೂ ಧ್ಯಾನ ಮಾಡಿದ್ದಾರೆ, ಭಗವಂತನ ನಾಮವನ್ನ ಸ್ವಲ್ಪ ಮಟ್ಟಿಗಾದರೂ ಉಚ್ಚಾರಣೆ ಮಾಡಿದ್ದಾರೆ, ಅಂಥವರು ಕನಸಿನಲ್ಲೂ ಕೂಡ ಯಮದೂತರನ್ನ ನೋಡೋದಿಲ್ಲ ಅಂತೇಳಿ ಹೇಳ್ತಾರೆ. ಸೊ ದಟ್ ಇಸ್ ದ ಪವರ್ ಆಫ್ ಕೃಷ್ಣ. ಸೊ ಕೃಷ್ಣನ ಧ್ಯಾನವೇ, ಕೃಷ್ಣನ ಭಕ್ತಿಯೇ ಒಂದು ಅತಿ ಉತ್ತಮವಾದಂತಹ ಮಾರ್ಗವಾಗಿದೆ. ಸೊ ವಿ ಶುಡ್ ಪ್ರಾಕ್ಟೀಸ್ ಕೃಷ್ಣ ಕಾನ್ಷಿಯಸ್ನೆಸ್. ಸೊ ಪೂರ್ವದ ಅದನ್ನೇ ಹೇಳ್ತಾರೆ, ಕನಸಲ್ಲೂ ಸ್ವಲ್ಪವಾದರೂ ಕೂಡ ಭಗವಂತನ ಧ್ಯಾನ ಮಾಡಿದರೆ ಸಾಕು, ಅವರು ಎಲ್ಲ ಪಾಪದಿಂದ ಮುಕ್ತರಾಗ್ತಾರೆ. ಮತ್ತೆ ಯಮರಾಜರ ಅಥವಾ ಯಮದೂತರ ದರ್ಶನ ಅವರು ಪಡಿಬೇಕಂತ ಇಲ್ಲ. ಸೊ ಈ ವಿಷಯವನ್ನ ಭಗವದ್ಗೀತೆ ಮತ್ತು ಇತರ ಗ್ರಂಥಗಳಲ್ಲೂ ಕೂಡ ಹೇಳಲಾಗಿದೆ, ರೈಟ್? ಸೊ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಎಲ್ಲವನ್ನ ತ್ಯಜಿಸಿ ನನಗೆ ಸಂಪೂರ್ಣವಾಗಿ ಶರಣಾಗು, ನಾನು ನಿನಗೆ ಎಲ್ಲ ಅಭಯತ್ವವನ್ನ ಕೊಡ್ತೇನೆ ಮತ್ತೆ ಎಲ್ಲ ಪಾಪಗಳನ್ನ ನಾಶ ಮಾಡ್ತೇನೆ ಅಂತ ಕೃಷ್ಣನೇ ಒಂದು ಆಶ್ವಾಸನೆಯನ್ನು ಕೊಟ್ಟಿದ್ದಾನೆ. ಮತ್ತೆ ಯಾಕೆ ಭಯ? ಸೊ ಯು ಶುಡ್ ಕಂಪ್ಲೀಟ್ಲಿ ಸರೆಂಡರ್ ಟು ದ ಸುಪ್ರೀಂ ಲಾರ್ಡ್. ಸೊ ಕೃಷ್ಣನ ಧ್ಯಾನ ಅಥವಾ ನಾರಾಯಣನ ಧ್ಯಾನ, ಪ್ರಭು ರಾಮಚಂದ್ರ ಧ್ಯಾನ, ಯಾವುದೇ ವಿಷ್ಣು ತತ್ವದ ಧ್ಯಾನ ಮಾಡಿದ್ರು ಕೂಡ ಸಾಕು, ಎಲ್ಲ ಪಾಪ ಕರ್ಮಗಳಿಂದ ನಾವು ಮುಕ್ತರಾಗ್ತೀವಿ. ಸೊ ದಿಸ್ ಇಸ್ ದ ಪವರ್ ಆಫ್ ಭಗವಂತನ ಧ್ಯಾನ. ಸೊ ಸ್ವಲ್ಪ ಮಟ್ಟಿಗೆ ಧ್ಯಾನ ಮಾಡಿದ್ರೆ ಎಷ್ಟೊಂದು ಲಾಭ. ಯಾರು ಭಗವಂತನ ಭಕ್ತಿಯಲ್ಲಿ ಮಗ್ನರಾಗಿದ್ದಾರೆ ಅವರಿಗೇನು ಕೊಡ್ತಾನೆ ಕೃಷ್ಣ? ಇಲ್ಲಿ ಅಜಾಮಿಳ ಕತೆ ಬರ್ತದೆ ಮುಂದೆ, ಈಗ ಜಸ್ಟ್ ಬರ್ತಾನೆ ಇದೆ. ಭಗವಂತನ ನಾಮವನ್ನ ಸ್ವಲ್ಪ ತಗೊಂಡ, ನಾರಾಯಣ ಅಂತ ಒಂದು ಬಾರಿ ಕೂಗಿದ, ಯಮರಾಜರ ಬಂಧನದಿಂದ ಮುಕ್ತಿ ಸಿಕ್ಕಿತು. ಯಾರಾದ್ರೂ ಪ್ರೀತಿಯಿಂದ ಪ್ರತಿದಿನ 16 ಮಾಲೆ ಜಪ ಮಾಡ್ತಾ ಇದ್ರೆ ಅವರಿಗೆ ಭಗವಂತ ಏನು ಕೊಡ್ತಾನೆ ಊಹೆ ಮಾಡಿ. ಸಚ್ ಅ ಹೈ ಡೆಸ್ಟಿನೇಷನ್ ಕೃಷ್ಣ ಬಂದಿದ್ದು. ಸೊ ಅದು ಈ ಒಂದು ಶ್ಲೋಕದ ಅನಿಸಿಕೆ. ಸೊ ಸ್ವಲ್ಪ ಮಾಡಿದ್ರೆ ಎಷ್ಟು ಹೆಚ್ಚು ಲಾಭ ಸಿಗ್ತಾ ಇದೆ, ಇನ್ನು ಹೆಚ್ಚು ಭಕ್ತಿ ಮಾಡಿದ್ರೆ ಇನ್ನೂ ಹೆಚ್ಚು ಲಾಭ ಸಿಗುತ್ತೆ. ಸಕೃತ್ ಅಂತಂದ್ರೆ ದ ವರ್ಡ್ ಸಕೃತ್ ಇಸ್ ಸಿಗ್ನಿಫಿಕೆಂಟ್ ಬಿಕಾಸ್ ಇಟ್ ಇಂಡಿಕೇಟ್ಸ್ ದಟ್ ಒನ್ಸ್ ಸಿನ್ಸಿಯರ್ಲಿ, ಒಂದು ಬಾರಿ. ಸಕೃತ್ ಅಂತಂದ್ರೆ ಒಂದು ಬಾರಿ ಯಾರಾದರೂ ಜೀವನದಲ್ಲಿ ಕೃಷ್ಣ ಅಂತ ಹೇಳಿದ್ರೆ ಸಾಕು, ಅವರಿಗೆ ಯಮರಾಜರು ಕಾಟ ಕೊಡೋದಿಲ್ಲ ಅಂತ. ಅದಕ್ಕೆ ನಾವು ಪ್ರಚಾರ ಮಾಡುವಾಗ ಹರೇ ಕೃಷ್ಣ ಮಂತ್ರವನ್ನು ಹೇಳಿಸ್ತೇವೆ, ಅಥವಾ ನಗರ ಸಂಕೀರ್ತನೆ ಮಾಡುವಾಗ ಜನರು ಕೃಷ್ಣನ ನಾಮವನ್ನು ಕೇಳ್ತಾರೆ, ನಮ್ಮ ಹಿಂದೆ ಹರೇ ಕೃಷ್ಣ ಮಂತ್ರವನ್ನು ಹೇಳ್ತಾರೆ. ಅವ್ರಿಗೆ ಎಂಥ ಲಾಭ ಸಿಗ್ತಾ ಇದೆ ಅವ್ರಿಗೆ ಊಹೆ ಮಾಡೋಕ್ಕಾಗ್ತಾ ಇಲ್ಲ. ಜನಸಾಮಾನ್ಯರು ಏನೋ ಕೀರ್ತನೆ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಹೇಳ್ತಾರೆ, ಬಟ್ ಎಷ್ಟು ಲಾಭ ಸಿಗ್ತಾ ಇದೆ ಅವರಿಗೆ. ಕೃಷ್ಣನಾಮ ಕೇಳಿದ್ದಾರೆ, ಕೃಷ್ಣ ಭಕ್ತರ ದರ್ಶನ ಮಾಡ್ತಾ ಇದ್ದಾರೆ, ಕೃಷ್ಣ ಪ್ರಸಾದವನ್ನು ತಗೊತಾ ಇದ್ದಾರೆ, ರೈಟ್? ಆಗ ಅವರಿಗೆ ಕೆಲ ಪಾಪದಿಂದ ಮುಕ್ತಿ ಸಿಗ್ತಾ ಇದೆ, ಮತ್ತೆ ಯಮರಾಜರ ದರ್ಶನ ಆಗೋದಿಲ್ಲ. ಅಂತಹ ಪವರ್ ಇದೆ ಭಗವಂತನಲ್ಲಿ, ಭಗವಂತನ ನಾಮದಲ್ಲಿ. ಅದಕ್ಕೆ ಭಗವಂತನ ನಾಮವನ್ನು ಜೋರಾಗಿ ಹೇಳಬೇಕು ಅಂತ ಹೇಳಿದ್ದಾರೆ. ಹರೇ ಕೃಷ್ಣ ಜೋರಾಗಿ ಹೇಳಬೇಕು. ನಾವು ನಮ್ಮ ಮನಸ್ಸಲ್ಲಿ ಹೇಳಿದರೆ ನಮಗೆ ಬೆನಿಫಿಟ್ ಸಿಗ್ತದೆ, ಆದರೆ ಜೋರಾಗಿ ಹೇಳಿದರೆ ಸುತ್ತಮುತ್ತ ಇರೋ ಎಲ್ಲರಿಗೂ ಬೆನಿಫಿಟ್ ಸಿಗ್ತದೆ. ಸೊ ಅದಕ್ಕಾಗಿ ಭಗವಂತನ ನಾಮವನ್ನ ಕೀರ್ತನೆ ರೂಪದಲ್ಲಿ ಜೋರಾಗಿ ಹೇಳಬೇಕು. ಕಲಿಯುಗದಲ್ಲಿ ಕೀರ್ತನೆಯೇ ಮಾರ್ಗ, ರೈಟ್? ನಾಮ ಸಂಕೀರ್ತನಂ ಯಸ್ಯ ಸಂಕೀರ್ತನಂ. ಭಗವಂತನ ನಾಮ ಸಂಕೀರ್ತನೆ ಮಾಡಿದಾಗ ಕಲಿಯುಗದಲ್ಲಿ ಅತಿ ಬೇಗನೆ ನಮಗೆ ಪ್ರತಿಫಲ ಸಿಗ್ತದೆ ಅಂತ ಹೇಳಲಾಗಿದೆ, ರೈಟ್? ಜಪನೂ ಮಾಡಬೇಕು, ಜಪದ ಜೊತೆ ಕೀರ್ತನೆ ಕೂಡ ಮಾಡಬೇಕು. ಕೀರ್ತನೆ ಮಾಡೋದ್ರಿಂದ ಎಲ್ಲರಿಗೂ ಲಾಭ ಸಿಗ್ತದೆ, ಜಪ ಮಾಡೋದ್ರಿಂದ ಕೇವಲ ನನಗೊಬ್ಬನಿಗೆ ಲಾಭ ಸಿಗ್ತದೆ ಅಷ್ಟೇ. ಸೊ ಈ ರೀತಿಯಲ್ಲಿ ಹೇಳ್ತಾ ಇದ್ರು. ಇವನೊಬ್ಬ ಪಾಪಿ ಆಗಿದ್ರು ಕೂಡ ಪಾಪಿಗೂ ಕೂಡ ಎಲ್ಲ ಪಾಪದಿಂದ ಮುಕ್ತಿ ಸಿಗ್ತದೆ. ಸೊ ಈ ರೀತಿ ಹರಿನಾಮದ ಮಹಿಮೆಯನ್ನ ಹೇಳ್ತಾ, ಭಗವಂತ ಕೃಷ್ಣನ ಧ್ಯಾನದ ಮಹಿಮೆಯನ್ನು ಹೇಳ್ತಾ ಈಗ ಕಥೆಯನ್ನ ಸ್ಟಾರ್ಟ್ ಮಾಡ್ತಾರೆ. ಓಕೆ, 20ನೇ ಶ್ಲೋಕದಿಂದ ಅಜಾಮಿಳನ ಕಥೆ ಸ್ಟಾರ್ಟ್ ಆಯಿತು. ಈಗ ಈ ಕೆಲವೊಂದು ಶ್ಲೋಕಗಳನ್ನ ಫಾಸ್ಟ್ ಆಗಿ ಓದೋಣ, ಎಲ್ಲಿ ವಿಶ್ಲೇಷಣೆ ಬೇಕೋ ಅಲ್ಲಿ ವಿಶ್ಲೇಷಣೆಯನ್ನು ಮಾಡೋಣ. ಅತ್ರ ಚೋದಾಹರಂತಿ ಮಾಂ ಇತಿಹಾಸಂ ಪುರಾತನಂ ದೂತಾನಾ ವಿಷ್ಣು ಯಮಯೋಃ ಸಂವಾದಸ್ಥಂ ನಿಬೋಧಮೇ. ಓಕೆ, ಅನಂತ ಕುಲಕರ್ಣಿ ಪ್ರಭು. ಹರೇ ಕೃಷ್ಣ ಪ್ರಭುಗಳೇ, ಈ ವಿಷಯದಲ್ಲಿ ಘನ ವಿದ್ವಾಂಸರು ಹಾಗೂ ಸಾಧು ಪುರುಷರು ಬಹು ಪುರಾತನನಾದ ಐತಿಹಾಸಿಕ ಘಟನೆಯೊಂದನ್ನು ಹೇಳುತ್ತಾರೆ. ಅದರಲ್ಲಿ ಭಗವಾನ್ ವಿಷ್ಣುವಿನ ದೂತರಿಗೂ ಯಮರಾಜನ ದೂತರಿಗೂ ನಡುವಣ ಸಂವಾದವನ್ನು ವಿವರಿಸಿದೆ.
ಅದನ್ನು ಹೇಳುತ್ತೇನೆ, ದಯವಿಟ್ಟು ಕೇಳು. ಹರೇ ಕೃಷ್ಣ ಪ್ರಭು. ಶ್ರೀಕೃಷ್ಣ ಪ್ರಭು. ಪುರಾಣವಾದ ಇತಿಹಾಸ ಇದು, ಪುರಾತನವಾದದ್ದು, ಅಂದ್ರೆ ಯಾವ ಯುಗದಲ್ಲಿ ನಡೆದಿತ್ತು ಅಂತ ಹೇಳಕ ತುಂಬಾ ಪ್ರಾಚೀನವಾದ ಒಂದು ಕಥೆ ಇದು. ವಿಷ್ಣು ದೂತರು ಮತ್ತು ಯಮದೂತರ ಮಧ್ಯೆ ನಡೆದಂತಹ ಸಂವಾದ ಇದು. ಅದನ್ನ ನಿನಗೆ ತಿಳಿಸ್ತೀನಿ ಕೇಳು ಅಂತ ಹೇಳ್ತಾರೆ. ಸೊ ಈ ಕಥೆಯನ್ನು ಹೇಳೋದಕ್ಕೆ ಅಜಾಮಿಳನನ್ನ ಇಂಟ್ರೊಡ್ಯೂಸ್ ಮಾಡಬೇಕು. 21ನೇ ಶ್ಲೋಕದಲ್ಲಿ ಅಜಾಮಿಳನ ಬಗ್ಗೆ ಹೇಳ್ತಾರೆ. ಕಾನ್ಯಕುಬ್ಜೆ ದ್ವಿಜಃ ಕಶ್ಚಿತ್ ದಾಸಿ ಪುತ್ರೋ ಅಜಾಮಿಲಃ ನಾಮ್ನಾ ನಷ್ಟ ಸದಾಚಾರೋ ದಾಸ್ಯ ಸಂಸರ್ಗ ದೂಷಿತಃ. ವಿಜಯ ಮಾತಾಜಿ, ವಿಜಯಗೌಡ. ಓಕೆ, ಮಹೇಶ್ವರಿ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ ಪ್ರಣಾಮ. ಕಾನ್ಯಕುಬ್ಜವೆಂಬ ನಗರದಲ್ಲಿ ಅಜಾಮಿಳನೆಂಬ ಬ್ರಾಹ್ಮಣನಿದ್ದ. ಅವನು ದಾಸಿಯಾದ ವೇಶ್ಯೆಯೊಬ್ಬಳನ್ನು ಮದುವೆಯಾದ. ಆ ಹೀನಕುಲ ಸ್ತ್ರೀ ಸಂಪರ್ಕದಿಂದ ತನ್ನ ಎಲ್ಲಾ ಬ್ರಾಹ್ಮಣ ಗುಣಗಳನ್ನು ಕಳೆದುಕೊಂಡ. ಧನ್ಯವಾದಗಳು ಪ್ರಭು. ಹರೇ ಕೃಷ್ಣ. ಸೊ ಅಜಾಮಿಳ ದಾಸೀಪತಿ ಅಜಾಮಿಲ ಅಂದ್ರೆ ದಾಸಿಯನ್ನು ಮದುವೆಯಾಗಿದ್ದ ಅವನು. ದಾಸಿಪತಿ ಅಜಾಮಿಲ. ಎಲ್ಲಿದ್ದ ಅವನು? ಕಾನ್ಯಕುಬ್ಜ ನಗರದಲ್ಲಿ ಇದ್ದ. ಓಕೆ, ಕಾನ್ಯಕುಬ್ಜ ನಗರದಲ್ಲಿ ಅವನು ವಾಸ ಮಾಡ್ತಾ ಇದ್ದ. ಅವನು ಬ್ರಾಹ್ಮಣನಾಗಿದ್ದ. ನೋಡಿ, ದ್ವಿಜ ಅಂತ ಕರೀತಾರೆ. ಕಾನ್ಯಕುಬ್ಜ ನಗರದಲ್ಲಿ ಒಬ್ಬ ದ್ವಿಜನಿದ್ದ. ಅವನು ದಾಸೀಪತಿಯಾದ, ಅಂದರೆ ಬ್ರಾಹ್ಮಣನಾಗಿದ್ರು ಕೂಡ ಒಬ್ಬಳು ವೇಶ್ಯೆಯ ಸಂಪರ್ಕದಿಂದ ಅವನು ನಷ್ಟ ಸದಾಚಾರೋ, ಎಲ್ಲ ಆಚಾರವನ್ನು ಕಳ್ಕೊಂಡ್ಬಿಟ್ಟ, ದುರಾಚಾರಿಯಾದ. ದಾಸ್ಯಾಹ ಸಂಸರ್ಗ ದೂಷಿತಾ, ಆ ವೇಶ್ಯೆಯ ಸಂಸರ್ಗದಿಂದ ದೂಷಿತನಾಗಿದ್ದ. ಸೊ ಇದು ಅಜಾಮಿಳನ ಕಥೆ. ಸೊ ಕೆಲವೊಮ್ಮೆ ಈ ಉದಾಹರಣೆಗಳಿಂದ ಕಥೆಯನ್ನ ಅಥವಾ ತತ್ವವನ್ನು ಚೆನ್ನಾಗಿ ಅರ್ಥ ಮಾಡ್ಕೊಳ್ಬಹುದು. ಸೊ ಪುರಾಣಗಳಲ್ಲಿ ಕಥೆ ಮುಖಾಂತರ ತತ್ವಜ್ಞಾನವನ್ನ, ಒಂದು ಇಂಪಾರ್ಟೆಂಟ್ ವಿಷಯವನ್ನ ನಮಗೆ ತಿಳಿಸಲಾಗ್ತದೆ. ಸೊ ಇಲ್ಲಿ ಅಜಾಮಿಲ ಒಬ್ಬ ಬ್ರಾಹ್ಮಣನಾಗಿದ್ದ, ಆದರೆ ಕಾಮದ ವಾಸನೆಯನ್ನ ನಿಯಂತ್ರಣ ಮಾಡೋಕ್ಕಾಗದೆ ವೇಶ್ಯೆಯ ಸಂಘವನ್ನು ಮಾಡಿ ಕಾಮದ ಕೆಲಸಗಳಲ್ಲಿ ತೊಡಗಿ ದುರಾಚಾರವನ್ನು ಮಾಡಿ ಪಾಪಗಳನ್ನು ಮಾಡಿ ನರಕಕ್ಕೆ ಹೋಗುವ ಒಂದು ಸಂದರ್ಭ ಬಂತು. ಆ ಕಥೆಯನ್ನ ತುಂಬಾ ವಿವರವಾಗಿ ಇಲ್ಲಿ ವರ್ಣನೆ ಮಾಡ್ತಾರೆ. ಸೊ ಒಬ್ಬ ಬ್ರಾಹ್ಮಣನಾದ್ರೂ ಕೂಡ ಅವನು ತ್ರಿಗುಣಗಳಿಂದ ಮುಕ್ತನಲ್ಲ. ಬ್ರಾಹ್ಮಣನ ಜನ್ಮದ ತಗೊಂಡಿದ್ರು ಕೂಡ ಅವನು ಕರ್ಮ ಬಂಧನಕ್ಕೆ ಒಳಗಾಗ್ತಾನೆ. ತಮೋಗುಣದ ರಜಗುಣದ ಪ್ರಭಾವ ಅವನಲ್ಲಿ ಕೂಡ ಮೂಡಬಹುದು ಅನ್ನೋ ಒಂದು ಉದಾಹರಣೆ ಇಲ್ಲಿ ತೋರಿಸಲಾಗಿದೆ. ಮತ್ತೆ ಕಾಮ ಕ್ರೋಧದ ಪ್ರಭಾವದಿಂದ ಅವನು ಎಷ್ಟೇ ಪತಿತನಾದ್ರೂ ಕೂಡ ಹರಿನಾಮವನ್ನು ಉದ್ಧರಿಸಬಹುದು ಅನ್ನೋದು ಕೂಡ ಇಲ್ಲಿ ಹೇಳ್ತಾರೆ. ಸೊ ಅದಕ್ಕಾಗಿ ಈ ಕಥೆಯಿಂದ ನಾವು ಹರಿನಾಮದ ಮಹಿಮೆ ಮತ್ತೆ ಕಾಮದ ಒಂದು ಪವರ್, ಕಾಮ ವಾಸನೆಗೆ ಬಲಿಯಾಗಿ ಒಬ್ಬ ಭಕ್ತನು ಹೇಗೆ ಅವನು ಪತನ ಹೊಂದಬಹುದು ಅನ್ನೋದನ್ನು ಕೂಡ ಅಲ್ಲಿ ನೋಡಬಹುದು. ಬಂದ್ಯಕ್ಷೈ ಕೈತವೈಶ್ಚೌರೈ ಗರ್ಹಿತಾಂ ವೃತ್ತಿಮಾಸ್ಥಿತಃ ಬಿಭ್ರತ್ ಕುಟುಂಬಂ ಅಸುಚೈರ್ ಯಾತಯಾಮಾಸ ದೇಹಿನಃ. ಓಕೆ, ವಿಜಯಗೌಡ ಓದ್ತೀರಾ? ಹರೇ ಕೃಷ್ಣ ಪ್ರಭು. ಓದಿ. ಪತಿತ ಬ್ರಾಹ್ಮಣನಾದ ಈ ಅಜಾಮಿಳ ಬೇರೆಯವರನ್ನು ಬಂಧಿಸಿ ಜೂಜಾಟದಲ್ಲಿ ಮೋಸ ಮಾಡಿ ಅಥವಾ ದರೋಡೆ ಮಾಡಿ ಅವರಿಗೆ ಕಷ್ಟ ಕೊಡುತ್ತಿದ್ದ. ಈ ರೀತಿಯಲ್ಲಿ ಹೊಟ್ಟೆಪಾಡಿಗಾಗಿ ಸಂಪಾದನೆ ಮಾಡಿ ತನ್ನ ಹೆಂಡತಿ ಮಕ್ಕಳನ್ನು ಪೋಷಿಸುತ್ತಿದ್ದ. ಹರೇ ಕೃಷ್ಣ ಪ್ರಭು. ಆಸೆಗಳನ್ನ ಪೂರೈಸೋದಕ್ಕೆ ದುಡ್ಡು ಬೇಕು. ದುಡ್ಡು ಹೇಗೆ ಬರ್ತದೆ? ಕೆಲಸ ಮಾಡಿದ್ರೆ ಬರ್ತದೆ. ಆದ್ರೆ ಈ ದುರಾಸೆಗಳನ್ನ ಪೂರೈಸೋದಕ್ಕೆ ಕೆಲಸ ಮಾಡಿ ಎಷ್ಟು ದುಡ್ಡು ಗಳಿಸಿದ್ರು ಕಮ್ಮಿನೇ. ಅದಕ್ಕೆ ಜನ ಏನ್ ಮಾಡ್ತಾರೆ? ಕಳ್ಳತನ ಮಾಡ್ತಾರೆ, ದರೋಡೆ ಮಾಡ್ತಾರೆ, ಬಂದಿ ಮಾಡ್ತಾರೆ, ರೈಟ್? ಕೊಲೆ, ದರೋಡೆ, ಕೆಟ್ಟ ವೃತ್ತಿಗಳನ್ನ ಅವರು ಒಪ್ಕೊಂತಾರೆ. ಸೊ ಪ್ರಭುಗಳು ಹೇಳ್ತಾರೆ, ವಿಶೇಷವಾಗಿ ಯಾರು ಸ್ತ್ರೀ ಪುರುಷರ ಆಸಕ್ತಿಗೆ ಮೊರೆ ಹೋಗಿದ್ದಾರೆ, ಆ ಒಂದು ಆಸೆಯನ್ನು ಪೂರೈಸಿಕೊಳ್ಳೋದಕ್ಕೆ ತುಂಬಾ ದುಡ್ಡು ಅವರು ಖರ್ಚು ಮಾಡ್ಬೇಕಾಗ್ತದೆ. ಅದಕ್ಕೆ ಪ್ರಭುಗಳು ಹೇಳ್ತಾರೆ, ಪ್ರಾಸ್ಟಿಟ್ಯೂಷನ್, ವೇಶ್ಯ ವೃತ್ತಿ ಏನಿದೆ, ವೇಶ್ಯನ ಮೇಂಟೈನ್ ಮಾಡೋದಕ್ಕೆ ತುಂಬಾ ದುಡ್ಡು ಬೇಕು, ತುಂಬಾ ಖರ್ಚಾಗ್ತದೆ.
ಸೊ ದಟ್ಸ್ ವೈ ವಿ ಟೆಲ್, ಪ್ರೂಪದ ಹೇಳ್ತಾರೆ, ದಟ್ಸ್ ವೈ ವಿ ಟೆಲ್ ಟು ಗಿವ್ ಅಪ್ ಇಲಿಸಿಟ್ ಸೆಕ್ಸ್. ಅನೈತಿಕ ಸಂಬಂಧಗಳನ್ನ ಬಿಟ್ಟು ಬಿಡಬೇಕು. ಅನೈತಿಕ ಸಂಬಂಧಗಳನ್ನು ಬೆಳೆಸ್ಕೊಳ್ಳೋದ್ರಿಂದ ತುಂಬಾ ಪಾಪಗಳನ್ನ ಮಾಡಬೇಕಾಗ್ತದೆ. ಒಂದರಿಂದ ಒಂದು ಇನ್ನೊಂದು ಪಾಪ ಆಗ್ತದೆ. ಸೊ ದಟ್ಸ್ ವಿ ಶುಡ್ ಸ್ಟಾಪ್ ಇಟ್. ಅದನ್ನ ನಿಲ್ಲಿಸಬೇಕು ಅಂತ ಇಲ್ಲಿ ಪ್ರಭುಪಾದರು ಬರೀತಾ ಇದ್ದಾರೆ. ಸೊ ಇಸ್ಕಾನ್ ಅಲ್ಲಿ ಒಂದು ನಿಯಮ ಇದೆ, ಅದೇನಂತಂದ್ರೆ ನೋ ಇಲಿಸಿಟ್ ಸೆಕ್ಸ್. ಪರಸ್ತ್ರೀ ಪುರುಷರ ಮಧ್ಯೆ ಒಂದು ಸಂಬಂಧ ಇರಬಾರ್ದು. ರೈಟ್? ಗೃಹಸ್ಥರಾದವರು ಮನೆಯಲ್ಲಿ ಸಂಬಂಧವನ್ನು ಇಟ್ಕೋಬಹುದು, ಆದ್ರೆ ಹೊರಗಡೆ ಯಾವುದೇ ಸ್ತ್ರೀ ಅಥವಾ ಪುರುಷರ ಜೊತೆ ಸಂಬಂಧ ಇಟ್ಕೋಬಾರ್ದು. ಇದರಿಂದ ತುಂಬಾ ಹಾನಿ ಆಗ್ತದೆ. ಇಟ್ ಇಸ್ ವೆರಿ ಡೇಂಜರಸ್. ರೈಟ್? ಸೊ ಅಂತಹ ಒಂದು ಅನೈತಿಕ ಕಾರ್ಯಗಳು ವರ್ಜಿತವಾಗಿವೆ ಕಲಿಯುಗದಲ್ಲಿ. ಸೊ if illicit sex is allowed to increase in society, the entire society will be condemned. ಈ ಈ ಒಂದು ಪದ್ಧತಿಯನ್ನ ಸಮಾಜದಲ್ಲಿ ಬೆಳೆದಕ್ಕೆ ಬಿಟ್ರೆ, ಅಂದ್ರೆ ಇಲಿಸಿಟ್ ಸೆಕ್ಸ್ ಇದನ್ನ ಬೆಳೆಯೋದಕ್ಕೆ ಬಿಟ್ರೆ ಏನಾಗ್ತದೆ? ಸಮಾಜದಲ್ಲಿ ಕಳ್ಳರು, ದರೋಡೆಕೋರರು, ವಂಚಕರು ಹೆಚ್ಚಾಗ್ತಾರೆ. ರೈಟ್? ಯಾಕಂದ್ರೆ ಅದು ನೆಸೆಸಿಟಿ, ದುಡ್ಡು ಬೇಕಾದ್ರೆ ಇದೆಲ್ಲ ಮಾಡಬೇಕಾಗ್ತದೆ. ಅದಕ್ಕಾಗಿ ಇಲಿಸಿಟ್ ಟೆಂಡೆನ್ಸಿಯನ್ನ ನಿಲ್ಲಿಸಬೇಕು ಅಂತ ಹೇಳ್ತಾರೆ. ಆದರೆ ಕಲಿಯುಗದಲ್ಲಿ ಏನಾಗ್ತದೆ? ಈ ಇಲಿಸಿಟ್ ಟೆಂಡೆನ್ಸೀಸ್, ಅನೈತಿಕ ಸಂಬಂಧಗಳು ಹೆಚ್ಚಾಗ್ತಾ ಇದ್ದಾವೆ. ರೈಟ್? ಸೊ ಮದುವೆ ಮುಂಚೆನೆ ಸಂಬಂಧಗಳನ್ನು ಬೆಳೆಸ್ಕೊಂತಾರೆ ಕೆಲವೊಬ್ರು. ರೈಟ್? ಅದಕ್ಕೆ ಈಗಿನ ಕಾಲದಲ್ಲಿ ಲಿವ್ ಇನ್ ರಿಲೇಶನ್ಶಿಪ್ ಅಂತ ಕರೀತಾರೆ. ಲಿವ್ ಇನ್ ರಿಲೇಶನ್ಶಿಪ್ ಅಂದ್ರೆ ಹುಡುಗ ಹುಡುಗಿ ಮದುವೆ ಆಗೋದಿಲ್ಲ, ಅದರ ಒಟ್ಟಿಗೆ ಇರ್ತಾರೆ, ಸಂಬಂಧ ಬೆಳೆಸ್ಕೊಂಡ್ಬಿಡ್ತಾರೆ, ಮಕ್ಕಳಾಗ್ತಾರೆ. ಮಕ್ಕಳಾದ್ಮೇಲೆ ಯಾರು ನೋಡ್ಕೊಂತಾರೆ ಅದನ್ನ? ರೈಟ್? ಯಾಕಂದ್ರೆ ಲೀಗಲಿ ಅವರಿಬ್ರು ಮದುವೆ ಆಗಿಲ್ಲ. ಸೊ ಮಗುವನ್ನ ಹುಡುಗ ನೋಡ್ಕೊಂತಾನೆ, ಹುಡುಗಿ ನೋಡ್ಕೊಂತಾಳೆ. ಅಥವಾ ಅಬಾರ್ಷನ್ ಹೋಗಾಗ್ತದೆ ಅದಕ್ಕೆ. ಆದರೆ ಅಬಾರ್ಷನ್ ಇಸ್ ಇಲ್ಲೀಗಲ್. ರೈಟ್? ಓನ್ಲಿ ಇನ್ ಮೆಡಿಕಲ್ ಎಮರ್ಜೆನ್ಸೀಸ್ ಇಟ್ ಕ್ಯಾನ್ ಬಿ ಡನ್, ಬಟ್ ಸಾಮಾನ್ಯವಾಗಿ ಅಬಾರ್ಷನ್ ಕೂಡ ಅದು ಅನೈತಿಕವಾದದ್ದು. ಸೊ ಅದಕ್ಕಾಗಿ ಸಮಾಜದಲ್ಲಿ ಹೆಚ್ಚು ಹೆಚ್ಚು ಉತ್ಪಾತಗಳು ಉಂಟಾಗ್ತವೆ ಈ ಅನೈತಿಕ ಸಂಬಂಧಗಳಿಂದ. ಅದಕ್ಕಾಗಿ ಸೊ ವರ್ಣಾಶ್ರಮ ಸಿಸ್ಟಮನ್ನು ಕರೆಕ್ಟಾಗಿ ಇಂಟ್ರೊಡ್ಯೂಸ್ ಮಾಡಬೇಕು. ಕರೆಕ್ಟಾಗಿ ಅಥವಾ ಕಂಪ್ಲೀಟ್ಲಿ ಮಾಡೋಕ್ಕಾಗದಿದ್ದರೂ ಕೂಡ ಅಟ್ಲೀಸ್ಟ್ ಎಷ್ಟಾಗುತ್ತೋ ಅಷ್ಟು ಮಟ್ಟಿಗೆ ನಾವು ಇಂಟ್ರೊಡ್ಯೂಸ್ ಮಾಡಬೇಕು. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸ ಆಶ್ರಮಗಳನ್ನು ಇಂಟ್ರೊಡ್ಯೂಸ್ ಮಾಡಬೇಕು. ರೈಟ್? ಯಾರು ಕೇವಲ ಶಾಸ್ತ್ರ ಅಧ್ಯಯನ, ಪ್ರಚಾರ, ದೇವರ ಸೇವೆಗೋಸ್ಕರ ಅವರು ಜೀವನವನ್ನು ಮುಡಿಪಿಡ್ತಾರೆ, ಅವ್ರನ್ನ ಬ್ರಹ್ಮಚಾರಿ ಅಥವಾ ಸನ್ಯಾಸಿ ಅಂತ ಕರೀತಾರೆ. ಯಾರು ಮನೆಯಲ್ಲಿ ಇದ್ಕೊಂಡು ಗೃಹಸ್ಥ ಜೀವನದಲ್ಲಿ ಇದ್ಕೊಂಡು ಭಕ್ತಿ ಸೇವೆ ಮಾಡ್ತಾರೆ, ಅವರನ್ನ ಗೃಹಸ್ಥರು ಅಂತ ಕರೀತಾರೆ. ರಿಟೈರ್ಡ್ ಆದ್ಮೇಲೆ ಯಾರು ಭಕ್ತಿ ಸೇವೆ ಮಾಡ್ತಾರೆ ಅವರಿಗೆ ವಾನಪ್ರಸ್ಥರು ಅಂತ ಕರೀತಾರೆ. ಸೊ ಆದರೆ ಜನರು ಬ್ರಹ್ಮಚಾರಿಯಾಗಿರೋದಕ್ಕೂ ರೆಡಿ ಇಲ್ಲ, ಮದುವೆ ಆಗೋದಕ್ಕೂ ರೆಡಿ ಇಲ್ಲ. ಎರಡು ರಿಸ್ಕ್ ಅಂತ ಇಟ್ಕೊಂಡು ಮಧ್ಯದಲ್ಲಿ ಇರ್ತಾರೆ. ಸೊ ಅಂತಹ ಒಂದು ಸ್ಥಿತಿ ಅದು ಸ್ಥಿರವಾಗಿರುವುದಿಲ್ಲ. ಸೊ ಒಂದು ಆಶ್ರಮ ಅಂತಂದ್ರೆ ಆಶ್ರಯ ನೀಡುವಂಥದ್ದು, ದಟ್ ವಿಚ್ ಗಿವ್ ಸಮ್ ಶೆಲ್ಟರ್. ಸೊ ಅದಕ್ಕೆ ಆಶ್ರಮಗಳಿವೆ. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ, ಯಾವುದಾದ್ರೂ ಒಂದು ಆಶ್ರಮದಲ್ಲಿ ಅವರು ಸ್ಥಿರವಾಗಬೇಕು. ಆಗ ಅವರು ಭಕ್ತಿಯಲ್ಲಿ ಕೂಡ ಸ್ಥಿರರಾಗಲು ಸಾಧ್ಯವಾಗ್ತಾ ಇದೆ. ಓಕೆ? ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ ಇನ್ ಕಲಿಯುಗ. ಸೊ 23ನೇ ಶ್ಲೋಕದಲ್ಲಿ ಏವಂ ನಿವಸಿತಸ್ತಸ್ಯ ಲಾಲಯಾನಸ್ಯ ತತ್ಸುತಾನ್ ಕಾಲೋತ್ಯಗಾನ್ ಮಹಾನ್ ರಾಜನ್ ಅಷ್ಟಾಶೀತ್ಯಾಯುಷಃ ಸಮಾಹ. ಓಕೆ, ಯಾರಿದ್ದೀರಿ? ಪ್ರೇಮ ಓದ್ಲ ಮಾತಾಜಿ. ಪ್ರಭುಜಿ, ಹರೇ ಕೃಷ್ಣ ಪ್ರಭುಜಿ. ಓದ್ಲ ಪ್ರಭುಜಿ. ಪ್ರೇಮ ಮಾತಾಜಿ ಓದ್ತಾರೆ. ಹರೇ ಕೃಷ್ಣ ಪ್ರಭುಜಿ. ನನ್ನ ಪ್ರಿಯ ರಾಜನೇ, ಅನೇಕ ಪುತ್ರರಿಂದ ಕೂಡಿದ ತನ್ನ ಸಂಸಾರವನ್ನು ಪೋಷಿಸಲು ಅವನು ಹೀಗೆ ಹೇಕರವಾದ ಪಾಪಕರವಾದ ಕಾರ್ಯಗಳನ್ನು ಮಾಡುತ್ತಾ ಕಾಲಯಾಪನೆ ಮಾಡುತ್ತಿರುವಾಗ ಅವನ ಆಯುಷ್ಯದಲ್ಲಿ 88 ವರ್ಷಗಳು ಉರುಳಿ ಹೋದವು. ಸೊ ಯಾರು ಇಂದ್ರಿಯ ತೃಪ್ತಿಯಲ್ಲಿ ತೊಡಗಿರ್ತಾರೆ, ಸಮಯ ಬೇಗ ಹೋಗ್ತದೆ, ವೆರಿ ಫಾಸ್ಟ್, ಗೊತ್ತೇ ಆಗೋದಿಲ್ಲ. ರೈಟ್? ಉದಾಹರಣೆಗೆ ಕೆಲವರು ಮಕ್ಕಳು ಆಟ ಆಡ್ತಾ ಕೂತ್ಕೊಂಡಿರ್ತಾರೆ, ಟೈಮ್ ಹೋಗಿದ್ದೆ ಗೊತ್ತಾಗೋದಿಲ್ಲ. 2 ಗಂಟೆ, 3 ಗಂಟೆ, 4 ಗಂಟೆ, 10 ಗಂಟೆ. ಸೊ ಸಚ್ ಎ ವೇಸ್ಟ್ ಆಫ್ ಟೈಮ್. ಸೊ ಕೆಲವರು ಸಿನಿಮಾ ನೋಡಿ ಕೂತ್ಕೊಂಡಿರ್ತಾರೆ ಅಥವಾ ಏನೋ ವಿಡಿಯೋ ನೋಡ್ತಾ ಕೂತ್ಕೊಂಡಿರ್ತಾರೆ, ಟೈಮ್ ಓದಿದ್ದೇ ಗೊತ್ತಾಗೋದಿಲ್ಲ. ನಂತರ ನೋಡ್ತಿರೋ 5 ಗಂಟೆ ಆಯ್ತು ಅಂತ. ಸೊ ಇಟ್ ಇಸ್ ವೆರಿ ಡೇಂಜರಸ್. ಇಂದ್ರ ತೃಪ್ತಿಯಲ್ಲಿ ಸಮಯ ಹೋಗಿದ್ದು ಗೊತ್ತಾಗೋದಿಲ್ಲ. ಸೊ ಅದಕ್ಕೆ ಅಜಾಮಿಳನ 88 ವರ್ಷ ಕಳೆದೋಯ್ತು. ಅಷ್ಟಾಶೀತಿ
ಆಯುಷಃ ಸಮಾಹ ವೆಂಟ್ ಸೋ ಫಾಸ್ಟ್. ಆದರೂ ಇಂದ್ರತೃಪ್ತಿಯಲ್ಲಿ ತೊಡಗಿದ್ದ ಅವನು. 88 ವರ್ಷ ವಯಸ್ಸಾದ್ರೂ ಕೂಡ ಇಂದ್ರತೃಪ್ತಿಯಲ್ಲಿಯೇ ತೊಡಗಿದ್ದ. ಅಂತಹ ಒಂದು ಜೀವನ ನಡೆಸ್ತಾ ಇದ್ದ. ಸೊ ಈಗಿನ ಕಾಲದಲ್ಲಿ ಮಕ್ಕಳು ಕೂಡ ತುಂಬಾ ಆಟ ಆಡ್ತಾರೆ. ಇವತ್ತು ನೀವು ನ್ಯೂಸ್ ನೋಡಿರ್ಬಹುದು. ಮಕ್ಕಳು ಆಟ ಆಡೋದು ವಿಡಿಯೋ ಗೇಮ್ ಆಟ ಆಡ್ತಾ ಇದ್ರಂತೆ. ತಂದೆ ತಾಯಿ ಹೇಳಿದ್ರಂತೆ ಆಟ ಆಡಬೇಡಿ, ನಿಲ್ಲಿಸಿ ಅಂತ. ಸೊ ಮೊಬೈಲ್ ಕೊಡ್ಲಿಲ್ಲ ಅಂತೆ. ಅದಕ್ಕೆ ಈ ಹುಡುಗರು ಹೋಗಿ ಹುಡುಗಿರಂತೆ 3 ಜನ ಹುಡುಗಿರು ಬಿಲ್ಡಿಂಗ್ ಮೇಲಿಂದ ಕೆಳಗಡೆ ಜಿಗಿದ್ಬಿಟ್ಟಿದ್ದಾರೆ. ಆತ್ಮಹತ್ಯೆ ಮಾಡ್ಬಿಟ್ಟಿದ್ದಾರೆ. ಯಾವುದಕ್ಕೋಸ್ಕರ? ವಿಡಿಯೋ ಗೇಮ್ ಮಾಡೋದಕ್ಕೆ ಬಿಟ್ಟಿಲ್ಲ, ಅದಕ್ಕೋಸ್ಕರ. ಸೊ ಇದರಿಂದ ಏನು ಅರ್ಥ ಆಗ್ತದೆ? ರೈಟ್? ವಾಟ್ ಯು ಅಂಡರ್ಸ್ಟ್ಯಾಂಡ್ ಫ್ರಮ್ ದಿಸ್? ಅಂಡ್ ಫಸ್ಟ್ ಥಿಂಗ್ ಇಸ್, ವಿಡಿಯೋ ಗೇಮ್ ಮಾಡೋದು ಕೊಟ್ಟಿದ್ದು ಅದು ಪ್ರಾಬ್ಲಮ್. ಅದಕ್ಕೆ ಅಡಿಕ್ಟ್ ಮಾಡಿಸಿದ್ದು ಅದು ಇನ್ನೊಂದು ಪ್ರಾಬ್ಲಮ್ ಆಯಿತು. ನಂತರ ಮಕ್ಕಳಿಗೆ ಜೀವನದ ಗುರಿ ಏನು ಅನ್ನೋದು ಗೊತ್ತಾಗಿಲ್ಲ. ಜೀವನದ ಗುರಿ ಏನು ಅಂತ ಹೇಳ್ಕೊಡ್ಬೇಕು. ರೈಟ್? ನನ್ನ ಧ್ವನಿ ಕೇಳಿಸ್ತದೆ ಎಲ್ಲರೂ? ನೆಟ್ವರ್ಕ್ ಕೇಳಿಸ್ತಿದೆ bro. ಕೇಳಿಸ್ತಿದೆ. ಪ್ರಭುಜಿ ಕ್ಲಿಯರ್ ಆಗಿದೆ. ಪ್ರಭುಜಿ. ಓಕೆ. ಸೊ ಇದು ಜೀವನದ ಗುರಿ ಏನಂತ ಹೇಳ್ಕೊಡ್ಬೇಕು. ಬರೀ ಆಟ ಆಡೋದು ಅಥವಾ ಏನು ಮಾರ್ಕ್ಸ್ ಗಳಿಸೋದು ಅದು ಅಲ್ಲ. ರೈಟ್? ನಿನ್ನೆ ಒಂದು ಕಾಲೇಜಿಗೆ ಹೋಗಿದ್ದೆ ನಾನು. ಕಾಲೇಜಲ್ಲಿ ಪ್ರೋಗ್ರಾಮ್ ಇತ್ತು. ಸೊ ಮಕ್ಕಳಿಗೆ ಜೀವನದ ಗುರಿ ಏನು ಅಂತ ಕೇಳಿದಾಗ ತುಂಬಾ ಜನರಿಗೆ ಗುರಿನೇ ಗೊತ್ತಿಲ್ಲ. ಸೊ 1000 ಜನ ಮಕ್ಕಳು ಗೊತ್ತಿದ್ರು, ಆದ್ರೆ ಕೆಲವು ಜನ ಮಾತ್ರ ಕೈ ಎತ್ತಿದ್ದಾರೆ. ಜೀವನದ ಗುರಿ, ಜೀವನದ ಉದ್ದೇಶ ಏನು ಅಂತ ಅವ್ರೇನು ಯೋಚನೆ ಮಾಡ್ತಾ ಇದ್ದಾರೆ. ಸುಮಾರು ಯುವಕರು ಏನ್ ಮಾಡ್ತಾ ಇದ್ದಾರೆ? ಮಾರ್ಕ್ಸ್ ತೆಗಿಬೇಕು ಅಷ್ಟೇ, ಫಸ್ಟ್ ರ್ಯಾಂಕ್ ಬರಬೇಕು ಅಷ್ಟೇ. ಆದರೆ ಅದಕ್ಕಿಂತಲೂ ಹೆಚ್ಚಿನ ಗುರಿ ಜೀವನದಲ್ಲಿ ಏನಿದೆ ಅದು ಗೊತ್ತಿಲ್ಲ. ಭಗವಂತನ ಸೇವೆ ಮಾಡಬೇಕು ಅನ್ನೋದು ಯಾರು ಯೋಚನೆನೇ ಮಾಡೋದಿಲ್ಲ. ಸೊ ಇಂತಹ ಪರಿಸ್ಥಿತಿ ಬಂದಿದೆ. ಸೊ ಈಗ ನೀವೆಲ್ಲವರು ಭಕ್ತರು, ನಿಮಗೆ ಭಗವದ್ಗೀತೆಯ ತತ್ವ ಗೊತ್ತು, ಭಾಗವತವನ್ನು ಕೂಡ ಕೇಳ್ತಾ ಇದ್ದೀರಾ. ಸೊ ಜೀವನದ ಗುರಿ ಇಲ್ಲಿ ಕೊಟ್ಟಿದ್ದಾರೆ. ಜೀವನದ ಗುರಿ ಏನು? ಭಗವಂತನ ನಿಸ್ವಾರ್ಥ ಸೇವೆ. ಭಗವಂತನ ಸೇವೆಯಲ್ಲಿ ನಮ್ಮ ಖುಷಿ ಇದೆ. ಯಾರು ಭಗವಂತನ ಸೇವೆ ಮಾಡೋದಿಲ್ಲ, ಅವ್ರು ಏನೇ ಮಾಡ್ತಾ ಇರಲಿ, ಎಷ್ಟೇ ಯಶಸ್ವಿ ಆಗಿರಲಿ, ಅವರು ಭಗವಂತನ ಸೇವೆಯಲ್ಲಿ ತೊಡಗಿಲ್ಲ ಅಂತಂದ್ರೆ ಅವರ ಜೀವನ ವ್ಯರ್ಥ. ಕೃಷ್ಣ ಪ್ರೇಮ ವಿನಾ ವ್ಯರ್ಥ ದರಿದ್ರ ಜೀವನ. ಯಾರಲ್ಲಿ ಕೃಷ್ಣ ಪ್ರೇಮವಿಲ್ಲವೋ ಅವರ ಜೀವನ ವ್ಯರ್ಥ, ದರಿದ್ರ. ಸೊ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಸೊ ಕೃಷ್ಣ ಪ್ರೇಮವನ್ನ ಜನರಿಗೆ ಹಂಚುವುದು ನಿಮ್ಮೆಲ್ಲರ ಒಂದು ಕರ್ತವ್ಯವಾಗಿದೆ. ಇಲ್ಲಾಂದ್ರೆ ಜನರು ಇನ್ನೊಬ್ಬ ದೊಡ್ಡ ಇಂಡಸ್ಟ್ರಿಯಲಿಸ್ಟ್ ಅಂತೆ ಬೆಂಗಳೂರಲ್ಲಿನೋ ಸೂಸೈಡ್ ಮಾಡ್ಕೊಂಡ್ರಂತೆ. 8,000 ಕೋಟಿ ಆಸ್ತಿ, ಬಟ್ ಸೂಸೈಡ್ ಮಾಡ್ಕೊಂಡ್ಬಿಟ್ರು. ಏನು ಸಣ್ಣ ಪ್ರಾಬ್ಲಮ್ ಇದ್ದಿರ್ಬೋದು, ಟೆನ್ಷನ್ ಇರ್ಬೋದು, ಒತ್ತಡ ಇರ್ಬೋದು, ಬಟ್ ಸೂಸೈಡ್ ಮಾಡ್ಕೊಳ್ಳೋ ಹಂತಕ್ಕೆ ಹೋಗುವಷ್ಟು ಏನು ಪ್ರಾಬ್ಲಮ್ ಜೀವನದಲ್ಲಿ ಇಲ್ಲ. ರೈಟ್? ಸೊ ಇದರ ಅರ್ಥ ಏನು? ದೇ ಆರ್, ನಾನು ನಿನ್ನೆ ಕಾಲೇಜಲ್ಲಿ ಹೇಳ್ತಾ ಇದ್ದೆ, ಸ್ಮೈಲಿಂಗ್ ಫೇಸಸ್, ಕ್ರೈಯಿಂಗ್ ಹಾರ್ಟ್ಸ್. ಜನರು ಹೊರಗಡೆ ನಗ್ತಾ ಇದ್ದಾರೆ, ಒಳಗಡೆ ಅಳ್ತಾ ಇದ್ದಾರೆ, ಕೊರಗ್ತಾ ಇದ್ದಾರೆ. ಅಂತಹ ಕೊರಗುವ ಮನಸ್ಸಿಗೆ ನಿಜವಾದ ಶಾಂತಿ, ಆನಂದ ಕೊಡಬೇಕಂದ್ರೆ ಕೃಷ್ಣ ಮನಸ್ಸಲ್ಲಿ ಕೂತ್ಕೋಬೇಕು. ಯಾವಾಗ ಕೃಷ್ಣನ ಪ್ರೀತಿ ಆ ಮನಸ್ಸಲ್ಲಿ ಕೂತ್ಕೊಂತದೆ, ಆಗ ಅವರು ನಿಜವಾಗಿಯೂ ಸಂತೋಷವಾಗ್ತಾರೆ, ಸಂತುಷ್ಟರಾಗ್ತಾರೆ. ಸೊ ದಟ್ಸ್ ವಾಟ್ ವಿ ಶುಡ್ ಡು. ಅದರಲ್ಲಿ ಇಂದ್ರ ತಪ್ತಿಯಲ್ಲಿ ತೊಡಗಿ ಜೀವನ ವ್ಯರ್ಥ. ಓಕೆ. 24ನೇ ಶ್ಲೋಕದಲ್ಲಿ ಹೇಳ್ತಾರೆ, ತಸ್ಯ ಪ್ರವಯಸಃ ಪುತ್ರ ದಶತೇಷಾಂ ತು ಯೋ ವಮಃ ಬಾಲೋ ನಾರಾಯಣೋ ನಾಮ್ನ ಪಿತ್ರೋಶ್ಚ ದಯಿತೋ ಭೃಶಂ. ಕೆ ನಾಗರತ್ನ ಮಾತಾಡ್ತಾರೆ. ಪ್ರಭುಜಿ, ಆ ವೃದ್ಧ ಅಜಾಮಿಳನಿಗೆ 10 ಜನ ಪುತ್ರರಿದ್ದರು. ಅವರಲ್ಲಿ ಕಿರಿಯ ಬಾಲಕನ ಹೆಸರು ನಾರಾಯಣ. ಎಲ್ಲ ಮಕ್ಕಳಲ್ಲಿ ಅವನೇ ಅತ್ಯಂತ ಕಿರಿಯವನಾದ್ದರಿಂದ ಸಹಜವಾಗಿಯೇ ತನ್ನ ತಂದೆ ತಾಯಿ ಇಬ್ಬರಿಗೂ ಅತ್ಯಂತ ಪ್ರಿಯನಾಗಿದ್ದ. ಜನರಲ್ಲಿ ಕಿರಿಯ ಮಕ್ಕಳು ತುಂಬಾ ಪ್ರಿಯರಾಗ್ತಾರೆ. ಸೊ ಅದಕ್ಕಾಗಿ ಅಜಾಮಿಳನಿಗೆ ನಾರಾಯಣನ ಮೇಲೆ ತುಂಬಾ ಪ್ರೀತಿ. ನಾರಾಯಣ ಯಾವಾಗ ಹುಟ್ಟಿದ್ದ? 88 ವರ್ಷ ವಯಸ್ಸಿದ್ದಾಗ ಅವನು ಹುಟ್ಟಿದ್ದ. ಸೊ ಊಹೆ ಮಾಡ್ಬೋದು ಅಜಾಮಿಳ ಎಷ್ಟು ಇಂದ್ರತೃಪ್ತಿಯಲ್ಲಿ ತೊಡಗಿದ್ದ ಅಂತ. ಸೊ ಇಲ್ಲಿ ಒಂದು ಒಳ್ಳೆಯ ವಿಷಯ ಏನಂತಂದ್ರೆ ಮಗನ ಹೆಸರು ನಾರಾಯಣ ಅಂತ ಕೊಟ್ಟ. ಸೊ ಇದು ಒಂದು ಒಳ್ಳೆಯ ವಿಷಯ. ಸ ಬದ್ಧ ಹೃದಯಸ್ತಸ್ಮಿನ್ ಅರ್ಭಕೆ ಕಲಭಾಷಿಣಿ
ನಿರೀಕ್ಷಮಾಣಸ್ತಲ್ಲೀಲಾಂ ಮುಮುದೇ ಜರಠೋ ಭೃಶಂ. ಓಕೆ. ಸರಸ್ವತಿ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭು. ಕಂದನ ತೊದಲು ನುಡಿ ತಪ್ಪು ಹೆಜ್ಜೆಗಳಿಂದಾಗಿ ವೃದ್ಧ ಅಜಾಮಿಳ ಅವನನ್ನು ಬಹಳ ಹಚ್ಚಿಕೊಂಡಿದ್ದ. ಅವನು ಸದಾ ಮಗುವಿನ ಲಾಲನೆ. ಲಾಲನೆ ಮಾಡುತ್ತಿದ್ದ. ಮಗುವಿನ ಆಟಗಳನ್ನು ನೋಡಿ ಆನಂದಿಸುತ್ತಿದ್ದ. ಹರೇ ಕೃಷ್ಣ ಪ್ರಭು. ಸೊ ಮಗನ ಹೆಸರು ನಾರಾಯಣ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪ್ರಭುಪಾದ ಹೇಳ್ತಾರೆ ಮಕ್ಕಳ ಹೆಸರು ದೇವರ ಹೆಸರಲ್ಲಿ ಕೊಡ್ಬೇಕು ಅಂತ. ಯಾಕಂದ್ರೆ ಮಕ್ಕಳ ಹೆಸರು ಕೂಗಿದಾಗ ದೇವರ ಹೆಸರು ಕೂಗಿದಂಗೆ ಆಗ್ತದೆ. ಗೋವಿಂದ, ನಾರಾಯಣ, ಕೃಷ್ಣ, ರೈಟ್, ರಾಮ, ರೈಟ್, ಈ ರೀತಿ ಭಗವಂತನ ಹೆಸರು ಕೊಡ್ಬೋದು. ಅಥವಾ ಹೆಣ್ಮಕ್ಳಾಗಿದ್ರೆ ಶ್ರೀ ರಾಧಾ, ಶ್ರೀಲಕ್ಷ್ಮಿ, ರೈಟ್. ಸೊ ದೇವರ ಹೆಸರು ಅಥವಾ ದೇವರ ಭಕ್ತರ ಹೆಸರು ಲೈಕ್ ಪ್ರಹ್ಲಾದ, ಅಂಬರೀಷ, ಧ್ರುವ, ಈ ರೀತಿ ಭಕ್ತರ ಹೆಸರನ್ನ ಅಥವಾ ಭಗವಂತನ ಹೆಸರನ್ನು ಕೊಟ್ರೆ ಆ ನಾಮೋಚ್ಚಾರಣೆಯಿಂದ ನಾವು ಪವಿತ್ರರಾಗ್ತೀವಿ. ದಟ್ ಇಸ್ ಕಾಲ್ಡ್ ಅಜ್ಞಾತ ಸುಕೃತಿ. ನಮ್ಮ ಅಜ್ಞಾತ ಸುಕೃತಿ ಬೆಳೆಯುತ್ತದೆ. ಹಿಂದೆ ಎಲ್ಲ ನ್ಯಾಚುರಲ್ ಆಗಿ ನಾರ್ಮಲ್ ಆಗಿ ದೇವ್ರ ಹೆಸರುಗಳೇ ಇಡ್ತಾ ಇದ್ರು ಪ್ರಭು. ಈಗ್ಲೇನೆ ಎಲ್ಲ ಮಿಕ್ಸ್ ಮಾಡಿ ಏನೇನೋ ಹೆಸರುಗಳು ಕೊಡ್ತಾ ಇರೋದು. ತಿಳಿದಿರ ಆ ಥರನೇ ಭಗವಂತನ ಹೆಸರುಗಳೇ ಕರಿತಾ ಇದ್ರು. ಹೌದು ಹೌದು, ಕರೆಕ್ಟ್. ಸೊ ಈಗ ಪಾಶ್ಚಾತ್ಯ ದೇಶದ ಒಂದು ಇನ್ಫ್ಲೂಯೆನ್ಸ್ ಇಂದ ರೈಟ್, ಟಾಮಿ, ಜಿಮ್ಮಿ, ಜೂಲಿ, ಗೀಲಿ ಏನೇನೋ ಹೆಸರು ಅದಕ್ಕೆ ಒಂದು ಅರ್ಥ ಕೂಡ ಇರೋದಿಲ್ಲ. ಸೊ ಅದಕ್ಕೆ ದೇವರ ಹೆಸರನ್ನ ಕೊಡಬೇಕು. ಸೊ ದೇವರ ಹೆಸರನ್ನು ಕೊಟ್ರೆ ಮಕ್ಕಳ ಹೆಸರನ್ನ ಕರೆಯುತ್ತಾ ಕರೆಯುತ್ತಾ ದೇವರ ಹೆಸರನ್ನೇ ಕರೆದಂಗಾಗ್ತದೆ. ಭುಂಜಾನಃ ಪ್ರಪಿಬನ್ ಖಾದನ್ ಬಾಲಕಂ ಸ್ನೇಹ ಯಂತ್ರಿತಃ ಭೋಜಯನ್ ಪಾಯನ್ ಮೂಢೋ ನ ವೇದಾಗತಮಂತಕಂ. ಓಕೆ, ಹರೇ ಕೃಷ್ಣ. ಇವರು ಓದ್ತೀರಾ? ಕವಲಮ್ಮ ಮಾತಾಡಿ. ಹರೇ ಕೃಷ್ಣ ಪ್ರಭು. ಓದ್ತೀನಿ ಪ್ರಭು. ಹರೇ ಕೃಷ್ಣ ಪ್ರಭು, ಕೇಳಿಸ್ತಿದ್ಯಾ? ಓದಿ ಓದಿ. ಅಜಾಮಿಳ ಆಹಾರವನ್ನು ಅಗಿದು ತಿನ್ನುವಾಗ ತನ್ನೊಡನೆ ಅಗಿದು ತಿನ್ನಲು ಮಗುವನ್ನು ಕರೆಯುತ್ತಿದ್ದ. ತಾನು ಕುಡಿಯುವಾಗ ಮಗುವನ್ನು ಕುಡಿಯಲು ಕರೆಯುತ್ತಿದ್ದ. ಸದಾ ನಾರಾಯಣ ಎಂದು ಆ ಮಗುವಿನ ಹೆಸರನ್ನು ಕೂಗುತ್ತಾ ಅದರ ಪೋಷಣೆಯಲ್ಲೇ ಮಗ್ನನಾಗಿದ್ದ. ಅಜಾಮಿಳನಿಗೆ ತನ್ನ ಅವಧಿ ಇನ್ನು ಮುಗಿಯಿತು, ಮೃತ್ಯು ತನ್ನ ಮೇಲೆ ಎರಗಿದೆ ಎಂದು ಅರಿತುಕೊಳ್ಳಲಾಗಲಿಲ್ಲ. ಹರೇ ಕೃಷ್ಣ ಪ್ರಭು. ಧನ್ಯವಾದ ಪ್ರಭು. ನ ವೇದ ಆಗತಂ ಅಂತಕಂ. ಅಂತಕ ಅಂತಂದ್ರೆ ಯಮರಾಜರು. ಯಮರಾಜರು ಯಾವಾಗ ಬರ್ತಾರೆ ಅಂತ ಗೊತ್ತಾಗ್ಲಿಲ್ಲ ಅವನಿಗೆ. ಮೂಢ. ಯಾಕಂದ್ರೆ ಪುತ್ರ ವ್ಯಾಮೋಹದಲ್ಲಿ ಅವನು ತೊಡಗಿದ್ದ. ಸೊ ಆ ಸಮಯ ಬಂದ್ಬಿಡ್ತು. ಸೊ ನಮ್ಮ ಸಮಯ ಕೂಡ ಯಾವಾಗ ಬರ್ತದೆ ಅಂತ ಹೇಳಕ್ಕಾಗಲ್ಲ. ನಾವು ರೆಡಿ ಇರಬೇಕು. ವಿ ಶುಡ್ ಬಿ ರೆಡಿ. ಸೊ ಅಂತಕ ಅಂತಂದ್ರೆ ಇಲ್ಲಿ ಯಮರಾಜರು ಅಥವಾ ಕಾಲ ಅಂತ ಕೂಡ ಹೇಳ್ಬೋದು. ಕಾಲ ಇಸ್ ಆಲ್ಸೋ ಅಂತಕ. ಕಾಲಹ ಕಲಯತಾಮಹಂ. ಸೊ ಕಾಲ ಎಲ್ಲವನ್ನು ನಾಶ ಮಾಡ್ತದೆ. ಸೊ ಆ ಸಮಯ ಯಾವಾಗ ಬರ್ತದೆ ಅಂತ ಹೇಳಕ್ಕಾಗೋದಿಲ್ಲ. ಸೊ ವಿ ಶುಡ್ ಬಿ ರೆಡಿ. ನಾವು ಸಿದ್ಧರಾಗಿರಬೇಕು. ಸೊ ಈಗಿನ ಕಾಲದಲ್ಲಿ ಕೂಡ ನಾವು ನೋಡ್ತೀವಿ, ವಯಸ್ಸಾದವರು, ತುಂಬಾ ವಯಸ್ಸಾಗಿದೆ, 70-75 ವರ್ಷ ವಯಸ್ಸಾಗಿದೆ, ಆದರೂ ಕೂಡ ಪುತ್ರರ ವ್ಯಾಮೋಹ ಅಥವಾ ಮೊಮ್ಮಕ್ಕಳ ಮೇಲೆ ವ್ಯಾಮೋಹ, ಆಸ್ತಿ ಬಗ್ಗೆ ವ್ಯಾಮೋಹ, ಅಷ್ಟೊಂದು ವ್ಯಾಮೋಹನ ಇಟ್ಕೊಂಡಿರ್ತಾರೆ. ಅಷ್ಟೆಲ್ಲ ವ್ಯಾಮೋಹ ಇಟ್ಕೊಂಡು ಹೇಗೆ ಭಗವದ್ಧಾಮಕ್ಕೆ ಹೋಗೋದು ಸಾಧ್ಯ? ಇಟ್ಸ್ ಇಂಪಾಸಿಬಲ್. ಸೊ ಅದಕ್ಕಾಗಿ ಈ ವ್ಯಾಮೋಹಗಳನ್ನ ತೊರೆದು ಭಗವಂತನ ಪ್ರತಿ ಪ್ರೀತಿಯನ್ನ ಬೆಳೆಸ್ಕೋಬೇಕು. ಸೊ 50 ವರ್ಷ ಆದ್ಮೇಲೆ ಎಲ್ಲ ಮಟೀರಿಯಲ್ ರೆಸ್ಪಾನ್ಸಿಬಿಲಿಟೀಸ್ ಕಮ್ಮಿ ಮಾಡಿ ಬಿಟ್ಬಿಡ್ಬೇಕು. ಕೇವಲ ಭಗವಂತನ ಧ್ಯಾನ, ಭಗವಂತನ ಸೇವೆ ಬೆಳೆಸಬೇಕು. ಸೊ ದಟ್ ಇಸ್ ಪ್ರಾಪರ್. ಸೊ ಇಲ್ಲಾಂದ್ರೆ ಮೃತ್ಯು ಸಮಯದಲ್ಲಿ ಮೊಮ್ಮಕ್ಕಳು ನೆನಪಾಗ್ತಾರೆ. ಮೊಮ್ಮಕ್ಕಳ ನೆನಪಾದಾಗ ಮತ್ತೆ ಹುಟ್ಟಿ ಬಂದು ಅದೇ ಫ್ಯಾಮಿಲಿಯಲ್ಲಿ ಹುಟ್ಟಿ ಬರಬೇಕಾಗ್ತದೆ. ರೈಟ್. ಸೊ ವಿ ಶುಡ್ ಬಿ ಕೇರ್ಫುಲ್ ನಾಟ್ ಟು ಕಮ್ ಬ್ಯಾಕ್ ಅಗೇನ್. ಮತ್ತೆ ವಾಪಸ್ ಬರಬಾರ್ದು. ಅದಕ್ಕಾಗಿ ಭಗವಂತನ ಪ್ರತಿ ಪ್ರೀತಿಯನ್ನು ಬೆಳೆಸ್ಕೋಬೇಕು.
ಸೈವಂ ವರ್ತಮಾನೋಜ್ಞೋ ಮೃತ್ಯು ಕಾಲ ಉಪಸ್ಥಿತೆ ಮತಿಂ ಚಕಾರತನೇ ಬಾಲೇ ನಾರಾಯಣ ವೈ. ಹರೇ ಕೃಷ್ಣ. ಮತ್ತೆ ಯಾರು ಕೈ ಎತ್ತಿದ್ದೀರಾ? ಓಕೆ, ಮತ್ತೆ ಪ್ರಭಾ ಮಾತಾಜಿ. ನಾನು ಓದ್ಲ ಪ್ರಭುಜಿ. ಓಕೆ, ಸರಸ್ವತಿ ಅವರು. ಮೂರ್ಖನಾದ ಅಜಾಮಿಳನಿಗೆ ಮೃತ್ಯುಕಾಲ ಸನ್ನಿಹಿತವಾದಾಗ ಬೇರೆಲ್ಲವನ್ನು ಬಿಟ್ಟು ತನ್ನ ಮಗ ನಾರಾಯಣನನ್ನೇ ಕುರಿತು ಯೋಚಿಸಲು ಆರಂಭಿಸಿದ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಮೃತ್ಯುಕಾಲ ಬಂತು, ಮತಿಂ ಚಕಾರ ತನೇ, ಮತಿಯನ್ನ ಮಗನ ಮೇಲೆ ಇಟ್ಬಿಟ್ಟ. ನಾರಾಯಣ ವೈ, ಹೂಸ್ ನೇಮ್ ವಾಸ್ ನಾರಾಯಣ. ಇದು ಒಂದು ಒಳ್ಳೆ ಕೆಲಸ ಮಾಡಿದ ಜೀವನದಲ್ಲಿ. ಸೊ ಎಲ್ಲ ಕೆಟ್ಟ ಕೆಲಸ ಮಾಡಿದ್ದಾದ್ರೆ ಒಂದೇ ಒಂದು ಒಳ್ಳೆ ಕೆಲಸ ಅಂದ್ರೆ ಮಗನ ಹೆಸರು ನಾರಾಯಣ ಅಂತ ಕೊಟ್ಟ. ಸೊ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಶಾಸ್ತ್ರದಲ್ಲಿ ಪೂರ್ವದಲ್ಲಿ ಹೇಳ್ತಾರೆ, ಅಂತೆ ನಾರಾಯಣ ಸ್ಮೃತಿ, ಜೀವನದ ಅಂತ್ಯದಲ್ಲಿ ನಾವು ನಾರಾಯಣನನ್ನ ಸ್ಮರಿಸಬೇಕು. ಅದಕ್ಕಾಗಿ ನಾರಾಯಣನ ಧ್ಯಾನ ಮಾಡಬೇಕು, ಪ್ರಾಕ್ಟೀಸ್ ಮಾಡಬೇಕು. ಆಗ ಮಾತ್ರ ನಾರಾಯಣನ ಸ್ಮರಿಸಲು ಸಾಧ್ಯವಾಗ್ತದೆ. ಸೊ ಶ್ರೀಧರ ಸ್ವಾಮಿಗಳು ಹೇಳ್ತಾರೆ, according to Bhakti Siddhanta, it is analyzed that because Arjuna constantly chanted the son's name Narayana, he was elevated to the platform of Bhakti, although he did not know it. ಅಜಾಮಿಲ ಸತತವಾಗಿ ನಾರಾಯಣನ ನಾಮ ಹೇಳ್ತಾ ಇದ್ದ. ನಾರಾಯಣ, ನೀರು ತಗೊಂಬಾಪ. ನಾರಾಯಣ, ಇಲ್ಲಿ ಬಂದು ಕೂತ್ಕೋ. ನಾರಾಯಣ, ಇದು ಹೊಸ ಆಟಿಕೆ ಆಟ ಆಡು. ನಾರಾಯಣ, ಊಟ ಮಾಡು. ನಾರಾಯಣ, ಮಲ್ಕೋ. ಈ ರೀತಿ ಪದೇ ಪದೇ ನಾರಾಯಣನ ಹೆಸರು ಹೇಳ್ತಾ ಇದ್ದ. ಏತಚ್ಚ ತತ್ ಉಪಲಾಲಾನಂದಿ ಆದಿ ಶ್ರೀ ನಾರಾಯಣ ನಾಮೋಚ್ಚಾರಣ ಮಹಾತ್ಮ್ಯೇನ ತದ್ಭಕ್ತಿರೇವಾಭೂತ್. ಸೊ ಸತತವಾಗಿ ಮಗನ ಹೆಸರು ಕರಿತಾ ಇದ್ದ, ನಾರಾಯಣನ ಹೆಸರು ಕರಿತಾ, ಅದಕ್ಕಾಗಿ ಭಕ್ತಿ ಉಂಟಾಯ್ತು ಅವನ ಹೃದಯದಲ್ಲಿ. ಇತಿ ಸಿದ್ಧಾಂತೋ ಉಪಗಾಯಿತ್ವೇನಾಪಿ ದ್ರಷ್ಟವ್ಯಂ. ಸೊ ಇದು ಭಕ್ತಿ ಸಿದ್ಧಾಂತ. ಅಂದ್ರೇನು? ನಾವು ಪದೇ 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 ಭಗವಂತನ ನಾಮಸ್ಮರಣೆ ಮಾಡ್ತಾ ಇದ್ರೆ, ಅದು ಅಜ್ಞಾತವಾಗಿ ಮಾಡ್ತಾ ಇದ್ರು ಕೂಡ ಅದಕ್ಕೆ ಲಾಭ ಇದೆ. ಸೊ ನೇರವಾಗಿ ಅಥವಾ ಇತರವಾಗಿ ಭಗವಂತನ ನಾಮೋಚ್ಚಾರಣೆ ಮಾಡಿದ್ರು ಕೂಡ ಅದಕ್ಕೆ ಲಾಭವಿದೆ. ಗೊತ್ತಿಲ್ಲದೆ ಮಾಡಿದ್ರು ಕೂಡ ಲಾಭ ಇದೆ. ಸೊ ಇಲ್ಲಿ ಇನ್ನೊಬ್ರು ಹೇಳ್ತಾರೆ, ವೀರರಾಘವ ವಿಜಯಧ್ವಜ ತೀರ್ಥರು ಅವರು ಕೂಡ ಇಲ್ಲಿ ವೀರರಾಘವಾಚಾರ್ಯ ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ ಅಂದ್ರೆ, although at the time of death he was chanting the name of his son, he nevertheless concentrated his mind upon the holy name of Narayana. ಮಗನ ಹೆಸರು ಕೂಗ್ತಾ ಇದ್ರು ಕೂಡ ಅಜಾಮಿಳನ ಮತಿ ನಾರಾಯಣನ ನಾಮದ ಮೇಲಿತ್ತು. ಆದ ಕಾರಣ ಅವನಿಗೆ ಲಾಭ ಸಿಕ್ಕಿತು ಅಂತ ಹೇಳ್ತಾರೆ. ಸೊ ಆಗ ಯಮದೂತರು ಬರ್ತಾರೆ. ಸ ಪಾಶಹಸ್ತಾಂ ಸ್ಥೀನ್ ದೃಷ್ಟ್ವಾ, 3 ಜನ ಬಂದ್ರು. ಸ ಪಾಶಹಸ್ತಾಂ, ಕೈಯಲ್ಲಿ ಪಾಶ ಹಿಡ್ಕೊಂಡು ಬಂದಿದ್ರು. ಎಷ್ಟು ಜನ? 3 ಜನ. ಪುರುಷಾನ್ ಅತಿ ದಾರುಣಾನ್, ತುಂಬಾ ಭಯಂಕರವಾಗಿದ್ರು. ವಕ್ರತುಂಡಾನ್ ಊರ್ಧ್ವರೋಮಣ, ವಕ್ರತುಂಡ ಹಲ್ಲು ಮುರಿದಿತ್ತು. ಮತ್ತೆ ವಕ್ರತುಂಡ ಟ್ವಿಸ್ಟೆಡ್ ಫೇಸಸ್, ರೈಟ್. ಊರ್ಧ್ವ ರೋಮಣ, ಕೂದಲೆಲ್ಲ ನೆಟ್ಟಗೆ ನಿಂತಿತ್ತು. ಆತ್ಮಾನಂ ನೇತುಮಾಗತಾನ್, ಆತ್ಮವನ್ನ ಎತ್ಕೊಂಡು ಹೋಗೋದಕ್ಕೆ ಬಂದಿದ್ರು. ದೂರೇ ಕ್ರೀಡಾನಕಾಸಕ್ತಂ ಪುತ್ರಂ ನಾರಾಯಣಾಹ್ವಯಂ ಪ್ಲಾವಿತೇನ ಸ್ವರೇಣುಚ್ಛೈರ್ ಆಜುಹಾವ ಅಕುಲೇಂದ್ರಿಯ. ಸೊ ಈ 3 ಜನ ಕೈಯಲ್ಲಿ ಪಾಶ ಇಟ್ಕೊಂಡು ಅಜಾಮಿಳನ ಆತ್ಮವನ್ನು ಎಳೆಯಲು ಸಿದ್ಧರಾದಾಗ ಅಜಾಮಿಳ ನಾರಾಯಣನ ಕೂಗಿತಾನೆ, ನಾರಾಯಣನ ಹೆಸರನ್ನು ಕೂಗ್ತಾನೆ. ನಾರಾಯಣ, ಉಚ್ಚೈ, ಜೋರಾಗಿ ಕೂಗಿದ. ಓಕೆ, ಹರೇ ಕೃಷ್ಣ. ಹರೇ ಕೃಷ್ಣ. ಪ್ರಭಾ ಮಾತಾಜಿ ಹೋಗ್ತಾರೆ. ಓದ್ಲಾ ಪ್ರಭುಜಿ? ವಿಕಾರ ರೂಪದ, ಉಗ್ರವಾದ, ವಕ್ರಮುಖದ, ಊರ್ಧ್ವರೋಮದ 3 ವಿಲಕ್ಷಣ ವ್ಯಕ್ತಿಗಳನ್ನು ಅಜಾಮಿಲ ಆಗ ನೋಡಿದ.
ಕೈಯಲ್ಲಿ ಪಾಶಗಳನ್ನು ಹಿಡಿದುಕೊಂಡಿದ್ದ ಅವರು ಅವನನ್ನು ಯಮಸದನಕ್ಕೆ ಎಳೆದೊಯ್ಯಲು ಬಂದಿದ್ದರು. ಅವರನ್ನು ನೋಡುತ್ತಿದ್ದಂತೆಯೇ ಅವನು ಅತ್ಯಂತ ದಿಗ್ಭ್ರಮೆಗೊಂಡ ಮಗುವಿನ ಮೇಲೆ ವ್ಯಾಮೋಹಗೊಂಡಿದ್ದರಿಂದ ಸನಿಹದಲ್ಲೇ ಆಟವಾಡುತ್ತಿದ್ದ ಅವನನ್ನು ಅಜಾಮಿಳ ಹೆಸರು ಹಿಡಿದು ಜೋರಾಗಿ ಕರೆಯಲಾರಂಭಿಸಿದ. ಹೀಗೆ ಕಂಬನಿ ತುಂಬಿದ ಕಣ್ಣುಗಳಿಂದ ಅವನು ಹೇಗೋ ನಾರಾಯಣ ಪವಿತ್ರ ನಾಮವನ್ನು ಉಚ್ಚಾರ ಮಾಡಿದ. ಹರೇ ಕೃಷ್ಣ. ಇಲ್ಲಿ ಅಜಾಮಿಲ ಮನಬುದ್ಧಿ ಮತ್ತೆ ಮಾತುಗಳಿಂದ, ರೈಟ್, ಕಾಯ ಮನಸ ವಾಚ, ಸೊ ದೈಹಿಕ, ಮೌಖಿಕ ಮತ್ತು ಮಾನಸಿಕ 3 ತರದ ಪಾಪಗಳನ್ನು ಮಾಡಿದ್ದಕ್ಕೆ 3 ಯಮದೂತರು ಬಂದರು. ಓಕೆ, 3 ಯಮದೂತಾಸ್. ಓಕೆ, ಮತ್ತೆ ನಾರಾಯಣನ ಹೆಸರಿನಲ್ಲಿ 4 ಅಕ್ಷರಗಳಿವೆ, ರೈಟ್. ನಾ, ರ, ಯ, ನ, 4 ಅಕ್ಷರಗಳು. ಅದಕ್ಕೆ 4 ವಿಷ್ಣು ದೂತರು ಬಂದರು. ಇದು ಆಚಾರ್ಯರು ಹೇಳ್ತಾರೆ. ನಿಶಮ್ಯ ಮ್ರಿಯಮಾಣಸ್ಯ ಮುಖತೋ ಹರಿಕೀರ್ತನಂ ಭರ್ತುರ್ನಾಮ ಮಹಾರಾಜ ಪಾರ್ಷದ ಸಹಸಾಪತನ್. ಓಕೆ, ವನಜ ಮಾತಾಜಿ ಓದಿ. ಹರೇ ಕೃಷ್ಣ ಪ್ರಭು. ನನ್ನ ಪ್ರೀತಿಯ ರಾಜನೇ, ಮರಣಾಸನನಾಗಿದ್ದ ಅಜಾಮಿಳನ ಬಾಯಿಯಿಂದ ತಮ್ಮ ಪ್ರಭುವಿನ ಪುಣ್ಯನಾಮವನ್ನು ಕೇಳಿದ ಕೂಡಲೇ ವಿಷ್ಣುದೂತರು ಆಗಮಿಸಿದರು. ಅಜಾಮಿಳ ಪೂರ್ಣ ವ್ಯಾಕುಲ ಚಿತ್ತನಾಗಿ ಉಚ್ಚರಿಸಿದ್ದರಿಂದ ಖಂಡಿತವಾಗಿಯೂ ಅಪರಾಧ ರಹಿತನಾಗಿ ಉಚ್ಚರಿಸಿದ್ದ. ಹರೇ ಕೃಷ್ಣ. ಇಲ್ಲಿ ಸೊ ಆಚಾರ್ಯ ಹೇಳ್ತಾರೆ, ಮಗನ ಹೆಸರು ಕೂಗಿದ, ಆದ್ರೆ ಭಗವಂತ ಯಾಕೆ ವಿಷ್ಣು ದೂತರನ್ನು ಕಳಿಸಿದ? ಸೊ while chanting the name of Narayana, Ajamil is actually thinking of his son. ಮಗನ ಬಗ್ಗೆನೇ ಚಿಂತನೆ ಮಾಡ್ತಾ ಇದ್ದ. ಬಟ್ ಸಿಂಪ್ಲಿ ಬಿಕಾಸ್ he heard Ajamil chanting Lord's name, the orders of the Lord Vishnu Dutas immediately came for Ajamil's protection. ಸೊ ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ, ಅಜಾಮಿಲ ಮಗನನ್ನ ಕೂಗ್ತಾ ಇದ್ದ, ಆದ್ರೆ ಭಗವಂತ ಏನ್ ತಿಳ್ಕೊಂಡ, ನನ್ನ ಹೆಸರನ್ನು ಕೂಗ್ತಾ ಇದ್ದಾರೆ. ವಿಷ್ಣುದೂತರೇನು ತಿಳ್ಕೊಂಡ್ರು, ನಮ್ಮ ಸ್ವಾಮಿ ಹೆಸರನ್ನು ಕೂಗ್ತಾ ಇದ್ದಾರೆ ಅಂತ ತಿಳ್ಕೊಂಡ್ರು. ಅದಕ್ಕಾಗಿ ವಿಷ್ಣುದೂತರು ತತ್ಕ್ಷಣಾತ್ ಸಹಸ ಆಪತನ್, ಬೇಗ ಅಲ್ಲಿಗೆ ಬಂದ್ಬಿಟ್ರು. ಸೊ Hari Kirtan is actually meant to glorify the Lord's name, form, pastimes, and qualities. ಅಜಾಮಿಲ ಭಗವಂತನ ನಾಮರೂಪ ಗುಣ ಲೀಲೆಯನ್ನು ವರ್ಣನೆ ಮಾಡ್ತಾ ಇಲ್ಲ. ನಿಸ್ಸಹಾಯಕ ಭಾವದಲ್ಲಿ ಭಗವಂತನ ಹೆಸರನ್ನು ಕೂಗಿದ, ಆದರೂ ಅವನಿಗೆ ಎಷ್ಟು ಲಾಭ ಸಿಕ್ಕಿತು. ಸೊ ಭಗವಂತನ ಹೆಸರಲ್ಲಿ ಎಷ್ಟು ಪವರ್ ಇದೆ ನೋಡಿ. ಸೊ nevertheless that chanting was sufficient to cleanse him of all sinful activities. ಆದರೆ ಈ ಒಂದು ನಾರಾಯಣ ಅನ್ನೋ ಒಂದು ನಾಮ ಏನಿದೆ, ಅಜಾಮಿಳನ ಸಕಲ ಪಾಪಗಳನ್ನ ನಾಶ ಮಾಡಿತು. ಅಜಾಮಿಳ ಶುದ್ಧನಾದ, ಪರಿಶುದ್ಧನಾದ ಈಗ. ಸೊ ಆದರೆ ಅಜಾಮಿಳ ಮಗನ ಹೆಸರನ್ನು ಪದೇ ಪದೇ ಕರಿತಾ ಇದ್ದ. ಆದ್ರೆ ಈ ನಾಮದಲ್ಲಿ ಏನು ವಿಶೇಷ ಇತ್ತು? ಈ ನಾಮವನ್ನ ಅಜಾಮಿಳ ನಿಸ್ಸಹಾಯಕ ಭಾವದಲ್ಲಿ, ಆತುರತದಲ್ಲಿ ಕೂಗಿದ. ಆದ ಕಾರಣ ಈ ಒಂದು ನಾಮ ಆಭಾಸದ ಸ್ತರದಲ್ಲಿತ್ತು. 3 ಪ್ರಕಾರದ ನಾಮಗಳಿವೆ: ಶುದ್ಧ ನಾಮ, ಆಭಾಸ ನಾಮ, ಮತ್ತೆ ಅಪರಾಧಯುಕ್ತ ನಾಮ. ರೈಟ್. ಸಾಮಾನ್ಯವಾಗಿ ಜನರು ಅಪರಾಧಯುಕ್ತ ನಾಮವನ್ನು ಉಚ್ಚಾರಣೆ ಮಾಡ್ತಾರೆ, ಬಿಕಾಸ್ ಇಟ್ಸ್ ಫುಲ್ ಆಫ್ ಅಫೆನ್ಸಸ್. ಆದರೆ ಯಾವಾಗ ನಿಸ್ಸಹಾಯಕ ಭಾವದಲ್ಲಿ ಯಾವುದೇ ಅಪರಾಧವಿಲ್ಲದೆ ಕೇವಲ ಭಗವಂತನ ನಾಮವನ್ನು ಉಚ್ಚಾರಣೆ ಮಾಡ್ತೀವಿ, ಅದು ನಾಮಾಭಾಸ. ಸೊ ಅಂತಹ ಒಂದು ನಾಮಾಭಾಸ is sufficient to destroy all sinful reactions. ಸಕಲ ಪಾಪಗಳನ್ನು ನಾಶ ಮಾಡೋ ಶಕ್ತಿ ಆಭಾಸ ನಾಮದಲ್ಲಿದೆ. ಮತ್ತೆ ನಾಮ ಸಂಕೀರ್ತನೆ ಕಂಟಿನ್ಯೂ ಮಾಡಿದ್ರೆ, ಯಾವಾಗ ಶುದ್ಧ ನಾಮೋಚ್ಚಾರಣೆ ಮಾಡ್ತೀವಿ, ಆಗ ಭಗವಂತನ ಪ್ರೀತಿ ನಮಗೆ ದೊರಕ್ತದೆ. ಸೊ ಪ್ಯೂರ್ ಚಾಂಟಿಂಗ್ ಇಸ್ ವೆರಿ ಡಿಫಿಕಲ್ಟ್. ಒಟ್ಟೇನು ತುಂಬ ಕಷ್ಟ ಶುದ್ಧ ನಾಮವನ್ನು ಉಚ್ಚಾರಣೆ ಮಾಡುವುದು. ಆದರೆ ಗುರುಗಳ ಆಶೀರ್ವಾದದಿಂದ ಶುದ್ಧ ನಾಮೋಚ್ಚಾರಣೆ ಮಾಡಲು ಸಾಧ್ಯವಾಗ್ತದೆ. ಅದಕ್ಕೆ ನಾವು ಗುರುಗಳ ಸೇವೆಯನ್ನ ಮಾಡಬೇಕು, ನಮ್ಮ ಪ್ರಯತ್ನವನ್ನು ನಾವು ಮಾಡಬೇಕು. ಸೊ ಅಜಾಮಿಳ ಒಂದು ನಾಮವನ್ನು ಕೂಗಿದ, ಸಕಲ ಪಾಪಗಳಿಂದ ಮುಕ್ತನಾದ. 31ನೇ ಶ್ಲೋಕದಲ್ಲಿ ನೋಡಿ, 31ನೇ ಶ್ಲೋಕದಲ್ಲಿ
ವಿಕರ್ಷತೋ ಅಂತರ್ಹೃದಯ ದಾಸೀಪತಿಂ ಮದಾಮಿಲಂ ಯಮ ಪ್ರೇಷ್ಯಾನ್ ವಿಷ್ಣುದೂತ ವಾರಯಾಂ ಆಸೂರ್ ಓಜಸ. ಓಕೆ, ರೇಣುಕಾದೇವಿ ಮಾತಾಜಿ. ರೇಣುಕಾದೇವಿ ಮಾತಾಜಿ, ಇಲ್ಲಂದ್ರೆ ಅನಂತ ಕುಲಕರ್ಣಿ. ಹರೇ ಕೃಷ್ಣ ಪ್ರಭುಜಿ. ಯಮರಾಜನ ದೂತರು ವೇಷಾಪತಿಯಾದ ಅಜಾಮಿಳನ ಹೃದಯಾಂತರಾಳದಿಂದ ಆತ್ಮವನ್ನು ಹೊರಗೆ ಸೆಳೆಯುತ್ತಿದ್ದರು. ಆದರೆ ವಿಷ್ಣು ದೂತರು ಗಂಭೀರ ಧ್ವನಿಯಲ್ಲಿ ಹಾಗೆ ಮಾಡದಂತೆ ತಡೆದರು. ಗಂಭೀರ ಧ್ವನಿ, ಗಂಭೀರ. ಆಕ್ಚುಲಿ ಭಗವಂತನ ಧ್ವನಿ ಕೂಡ ಗಂಭೀರವಾಗಿರ್ತದೆ. ಸೊ ಯಮಪ್ರೇಷ ವಿಷ್ಣು ದೂತ. ಎಸ್ ಮತ್ತೆ ಎಸ್ ಪ್ರಭುಜಿ, ಸಂಬಂಧ ಓದ್ಬೇಕಾಗಿದೆ. ಅದು ಬೇಡ ಬೇಡ. ಸೊ ವಿಷ್ಣು ದೂತರು ಯಮದೂತರನ್ನ ನಿಲ್ಲಿಸ್ತಾರೆ. ಸ್ಟಾಪ್ ಇಟ್. ಸೊ ಇಲ್ಲಿ ಆತ್ಮ ಎಲ್ಲಿದೆ? ನಮ್ಮ ಆತ್ಮ ಯಾವ ಭಾಗದಲ್ಲಿ ಇರ್ತದೆ? ಹೃದಯದೊಳಗೆ. ಹೃದಯದಲ್ಲಿ ಒಳಗಡೆ. ಅದನ್ನ ಇಲ್ಲಿ ಹೇಳಿದ್ದಾರೆ ನೋಡಿ, ವಿಕರ್ಷತೋ ಅಂತರ್ ಹೃದಯ, ಹೃದಯದ ಭಾಗದಲ್ಲಿದೆ. ಸೊ ಕೆಲವು ಜನರು ತಪ್ಪು ಹೇಳ್ತಾರೆ. ಕೆಲವು ಜನರು ಹೇಳ್ತಾರೆ ಆತ್ಮ ಈ ಹಣೆಯಲ್ಲಿದೆ ಅಂತ. ನಾನು ಒಂದು ಸಂಸ್ಥೆ ಹೋಗ್ತಾ ಇದ್ದೆ ಚಿಕ್ಕವನಿದ್ದಾಗ. ಆ ಸಂಸ್ಥೆ ಹೇಳಿದ್ರು ಆತ್ಮ ಇಲ್ಲಿದೆ, ಕಣ್ಣಿನ ಮಧ್ಯದಲ್ಲಿ, ಹುಬ್ಬುಗಳ ಮಧ್ಯದಲ್ಲಿದೆ ಅಂತ. ಬಟ್ ಭಗವದ್ಗೀತೆಯಲ್ಲಿ ನೋಡಿದ್ರೆ ಹೃದಯದ ಭಾಗದಲ್ಲಿದೆ ಅಂತ. ಸೊ ಭಾಗವತ ಕೂಡ ಅದೇ ಹೇಳುತ್ತದೆ, ಹೃದಯದ ಭಾಗದಲ್ಲಿ ಆತ್ಮವಿದೆ. ಆತ್ಮವನ್ನು ಅಲ್ಲಿಂದ ಎಳ್ಕೊಂಡು ಹೋಗ್ತಾರೆ. ಆತ್ಮದ ಜೊತೆ ಕೇವಲ ಆತ್ಮ ಹೋಗುತ್ತೋ ಅಥವಾ ಆತ್ಮದ ಜೊತೆ ಇನ್ನೊಂದೇನಾದ್ರೂ ಹೋಗುತ್ತೋ? ಆತ್ಮನೇ ಹೋಗೋದು ಪ್ರಭು. ನಾವು ಬುಕ್ಸ್ ಡಿಸ್ಟ್ರಿಬ್ಯೂಷನ್ ಪ್ರಭು. ಮನಸ್ಸು, ಬುದ್ಧಿ ಮತ್ತೆ ಅಹಂಕಾರ ಹೋಗ್ತದೆ. ಕರೆಕ್ಟ್. ಆತ್ಮದ ಜೊತೆ ಮನೋಬುದ್ಧಿ ಅಹಂಕಾರ ಇನ್ನೊಂದು ಜನ್ಮಕ್ಕೆ ಹೋಗ್ತದೆ. ಪ್ರಭು, ನಾವು ಬುಕ್ಸ್ ಮಾಡುವಾಗ ಇದೇ ತರ ಹೇಳಿದ್ರು, ಆತ್ಮ ಜ್ಯೋತಿ ಇಲ್ಲಿರೋದು ಎಲ್ಲಿದೆ ಅಂದ್ರು. ನಾವು ಆತ್ಮದಲ್ಲಿ, ಹೃದಯದಲ್ಲಿದೆ ಆತ್ಮ ಅಂತಂದ್ವಿ. ಅವ್ರು ಒಪ್ಕೊಳ್ಳೇ ಇಲ್ಲ ಮಾಯಾವಾದಿಗಳು. ಎಷ್ಟಿದ್ ಮಾಡಿ ಭಗವಂತನ ರೂಪನೂ ಇಲ್ಲ ಅಂತಾರೆ, ಮತ್ತೆ ಇಲ್ಲಿ ಆತ್ಮ ಜ್ಯೋತಿ ಇಲ್ಲಿರೋದು ಎರಡು ಒಬ್ಬನ ಮಧ್ಯೆ ನೀವೇನೋ ಹೊಸ್ದಾಗಿ ಹೇಳ್ಕೊಡ್ತಾ ಇದೀರಿ ಅಂತೆಲ್ಲ ನಮ್ಗೆ ವಾದ ಮಾಡಿ. ಅವರಿಗೆ ಪ್ರಮಾಣ ಕೇಳ್ಬೇಕು ನೀವು. ಎಲ್ಲಿದೆ ಹುಬ್ಬುಗಳ ಮಧ್ಯದಲ್ಲಿ ಆತ್ಮದೆ ಅಂತ ಎಲ್ಲಿ ಪ್ರಮಾಣವಿದೆ ಅಂತ ಕೇಳಿ. ನಿಮ್ ಕೃಷ್ಣನಲ್ಲಿ ಏನೇನೋ ವಾದ ಮಾಡ್ತಾರೆ, ಅದಕ್ಕೆ ಬಿಟ್ಟು ಸೈಡ್ಗೆ ಬಂದ್ಬಿಟ್ವಿ ಪ್ರಭು. ಅಷ್ಟೇ, ತುಂಬಾ ಟೈಮ್ ಪಾಸ್ ಮಾಡ್ತಾ ಇದ್ರೆ ಬಿಟ್ಬಿಡೋದು ಅಷ್ಟೇ ಬಂದ್ಬಿಟ್ವಿ. ಸೊ ಶಾಸ್ತ್ರದಲ್ಲಿ ಹಲವಾರು ಕಡೆ ಹೇಳಿದ್ದಾರೆ. ಸೊ ದೇಹದ ಹೃದಯ ಭಾಗದಲ್ಲಿ ಅವನ ಆತ್ಮ ಇದೆ ಅಂತ. ಯಾಕಂದ್ರೆ ಹೃದಯ ಭಾಗದಲ್ಲಿ ಸಮತೋಲನ ಇದೆ, ಇಟ್ಸ್ ಬ್ಯಾಲೆನ್ಸ್. ಪ್ರಾಣ, ಅಪಾನ, ಉದಾನ, ಸಮಾನ, ವ್ಯಾನ, ಆಲ್ ದ ಏರ್ಸ್ ಆರ್ ಬ್ಯಾಲೆನ್ಸ್ಡ್ ಇನ್ ದ ರೀಜನ್ ಆಫ್ ದ ಹಾರ್ಟ್. ಸೊ ಪ್ರಾಣದಲ್ಲಿ ಆತ್ಮ ತೇಲ್ತಾ ಇದೆ. ಸೊ ಆತ್ಮ ಇಸ್ ಫ್ಲೋಟಿಂಗ್ ಇನ್ ಪ್ರಾಣ ಅಂಡ್ ಇಟ್ ಇಸ್ ಇನ್ ದ ಇಕ್ವಿಲಿಬ್ರಿಯಂ ಪೊಸಿಷನ್. ಸೊ ದಟ್ ಇಸ್ ನಿಯರ್ ದ ಹಾರ್ಟ್. ಸೊ ಹೃದಯದಲ್ಲಿ ಆತ್ಮವಿದೆ. ಸೊ ಜನರು ಏನೇ ನಂಬಲಿ, ಬಟ್ ದಟ್ ಶುಡ್ ಬಿ ಸಪೋರ್ಟೆಡ್ ಬೈ ಶಾಸ್ತ್ರ ಪ್ರಮಾಣ ಇಲ್ಲ ಅಂದ್ರೆ ಅದನ್ನ ಒಪ್ಕೋಬಾರ್ದು. ನಾವು ಒಪ್ಲಿಲ್ಲ ಪ್ರಭು. ಮತ್ತೆ ಅದೇ ಹೇಳಿದ್ರು, ಕೃಷ್ಣ ನಾರ್ಮಲ್ ಆಗಿ ಜನ್ಮ ಎತ್ತಿರೋದು ಟಿವಿಗಳಲ್ಲೆಲ್ಲ ತೋರಿಸ್ತಾರಲ್ಲ ಪ್ರಭು. ಮತ್ತೆ ಅವ್ರು ಬಾಣ ಬಿಟ್ಟು ಭಗವಂತನ ಪ್ರಾಣ ಹೋಯ್ತು, ಮಾಮೂಲಿ ಜನ್ಮ ತಗೊಂಡಿರೋದು ಇನ್ನೂ ಹೇಳ್ತಾರೆ. ಅದಕ್ಕೆ ನಾವು ತುಂಬಾ ಹೊತ್ತು ಕೇಳಿಸ್ಕೊಳ್ಳಿಲ್ಲ. ನಮ್ಮನ್ನು ಅದೇ ನಾವ್ ಹೇಳ್ಬೇಕು, ಕೃಷ್ಣ ಚಿಕ್ಕವನಾಗಿದ್ದಾಗ ಪೂತನೆ ರಾಕ್ಷಸ ತೋರಿಸ್ತೀವಿ ಪ್ರಭು. ನಾವ್ ಹೇಳಿದ್ವಿ ಕೃಷ್ಣ ದೊಡ್ಡ ಬೆಟ್ಟವನ್ನ ಎತ್ತಿದ. ಕೃಷ್ಣ 16,000 ರೂಪದಲ್ಲಿ ವಿಸ್ತಾರವಾದ. ಅದೆಲ್ಲ ಹೇಳಿದ್ರೆ ತಲೆ ಏನು ಮಾತಾಡೋದಿಲ್ಲ. ಆದ್ರೆ ಅವ್ರು ಏನ್ ಹೇಳ್ಬೇಕು ಅದನ್ನ ಹೇಳ್ತಾನೆ ಇರ್ತಾರೆ ಪ್ರಭು. ಆಯ್ತಾ? ಸೊ ಅವ್ರ ಜೊತೆ ಟೈಮ್ ವೇಸ್ಟ್ ಮಾಡ್ಬೇಕಂತ ಇಲ್ಲ, ನಾವು ಮುಂದೆ ಹೋಗ್ಬೋದು. One who is not convinced is still of the same opinion. One who is convinced against his will is of same opinion still. So one should not waste one's time. ಸಮಯ ವ್ಯರ್ಥಗೊಳಿಸಬಾರ್ದು, ಅಲ್ಲಿಂದ ಮುಂದೆ ಹೋಗ್ಬೇಕು. ಸೊ ಇಲ್ಲಿ ಹೃದಯ ಭಾಗದಲ್ಲಿ ಅಜಾಮಿಳನ ಆತ್ಮವನ್ನ ತೆಗೆಯೋದಕ್ಕೆ ಪ್ರಯತ್ನ ಪಡ್ತಾರೆ. ಸೊ ನರಕಕ್ಕೆ ಹೋಗೋನಿದ್ದ, ಆದ್ರೆ ವಿಷ್ಣು ದೂತರು ಬಂದು ರಕ್ಷಣೆ ಮಾಡ್ತಾರೆ. ಓಚೋರ್ನಿಷೇಧಿತಾಸ್ತಾಂಸ್ತೆ ವೈವಸ್ವತ ಪುರಸ್ಸರಃ ಸರಾಹ ಕೇಯೂಯಂ ಪ್ರತಿಷೇಧಾರೋ ಧರ್ಮರಾಜಸ್ಯ ಶಾಸನಂ. ಓದ್ಲ ಗುರುಜಿ? ಓಕೆ, ಓದಿ. ಸೂರ್ಯಪುತ್ರನಾದ ಯಮರಾಜನ ದೂತರನ್ನು ಹಾಗೆ ತಡೆದಾಗ ಅವರು ಪ್ರಶ್ನಿಸಿದರು,
ಯಮರಾಜನ ಅಧಿಕಾರ ವ್ಯಾಪ್ತಿಯನ್ನು ಪ್ರಶ್ನಿಸುವ ಧಾರ್ಷ್ಟ್ಯವುಳ್ಳ ತಾವು ಯಾರು ಸ್ವಾಮಿ ಅಂತ ಹರೇ ಕೃಷ್ಣ. ಸೊ ಯಮರಾಜ ಯಾರ ಪುತ್ರರು? ಸೂರ್ಯನ ಪುತ್ರ. ಸೂರ್ಯನ ಪುತ್ರರು. ಸೂರ್ಯದೇವರ ಹೆಸರೇನು? ವಿವಸ್ವಾನ್. ವೈವಸ್ವತಃ ಪುರಃಸರ. ಸೊ ಸೂರ್ಯನ ಪುತ್ರನಾದ ಯಮರಾಜ ಸೂರ್ಯನಿಗೆ ವಿವಸ್ವನ ಅಂತ ಕರೀತಾರೆ. ಸೊ ಸೂರ್ಯನ ಮಗ ವೈವಸ್ವತ. ಸೊ ವೈವಸ್ವತ ಮನು ಕೂಡ ಇದ್ದಾರೆ. ಸೊ ಅವರು ಕೂಡ ಸೂರ್ಯನ ಪುತ್ರರು. ಸೊ ಇಲ್ಲಿ ಅದಕ್ಕೆ ಯಮರಾಜರು ಕೂಡ ಸಾಧಾರಣ ವ್ಯಕ್ತಿ ಅಲ್ಲ, ಅವರು ಕೂಡ ಮಹಾಭಾಗವತರು, ಶುದ್ಧ ಭಕ್ತರು. ಸೊ ಶುದ್ಧ ಭಕ್ತರಿಗೆ ಈ ಸೇವೆ ಕೊಟ್ಟಿದ್ದಾರೆ. ಯಮರಾಜರಾಗುವ ಸೇವೆ, ದುಷ್ಟರಿಗೆ ಶಿಕ್ಷೆಯನ್ನು ಕೊಡುವಂತಹ ಸೇವೆಯನ್ನು ಕೊಟ್ಟಿದ್ದಾರೆ. ಸೊ ಯಾಕಂದ್ರೆ ಇಂತಹ ಸೇವೆಯನ್ನ ದುಷ್ಟರಿಗೆ ಕೊಟ್ಬಿಟ್ರೆ ಅವರು ಅಪರಿಮಿತ ಪನಿಷ್ಮೆಂಟ್ ಅನ್ನು ಕೊಡ್ತಾರೆ. ಆದ್ರೆ ಭಕ್ತರ ಮನಸ್ಸು ಕೋಮಲವಾಗಿರ್ತದೆ, ಅದಕ್ಕಾಗಿ ಪನಿಷ್ಮೆಂಟ್ ಅನ್ನ ನೋಡ್ಕೊಂಡು ಕೊಡ್ತಾರೆ, ಹೆಚ್ಚು ಪನಿಷ್ಮೆಂಟ್ ಕೊಡೋದಿಲ್ಲ. ಅದಕ್ಕಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ಕೊಡ್ತಾರೆ, ಅವರನ್ನ ತಿದ್ದೋದಕ್ಕೆ ಕೊಡ್ತಾರೆ. ಅದಕ್ಕಾಗಿ ವೈವಸ್ವತಃ ಯಮರಾಜರನ್ನ ಆಯ್ಕೆ ಮಾಡಿದ್ದಾರೆ. ಭಕ್ತರನ್ನ ಯಮರಾಜನ ಪೋಸ್ಟ್ಗೆ ಆಯ್ಕೆ ಮಾಡಲಾಗಿದೆ. ಸೊ ಪ್ರಶ್ನೆ ಏನು ಇಲ್ಲಿ? ಪ್ರಶ್ನೆ ಏನು? ಯಾರು ನೀವು? ರೈಟ್. KUM. ಹೂ ಆರ್ ಯು? ಪ್ರತಿಷೇಧಾರು ಧರ್ಮರಾಜಸ್ಯ ಶಾಸನಂ. ಧರ್ಮರಾಜರ ಶಾಸನವನ್ನು ನೀವು ಇಲ್ಲಿ ನಿಷೇಧಿಸ್ತಾ ಇದ್ದೀರಾ. ಹೂ ಆರ್ ಯು ಅಂತ ಪ್ರಶ್ನೆ ಮಾಡ್ತಾರೆ. ಮತ್ತೆ ನೆಕ್ಸ್ಟ್ ಶ್ಲೋಕದಲ್ಲಿ ಕೂಡ ಕಸ್ಯ ವಾ ಕುತ ಆಯಾತಃ ಕಸ್ಮಾತ್ ಅಸ್ಯ ನಿಷೇಧತ ಕಿಂ ದೇವಾ ಉಪದೇವಾಯ ಯೂಯಂ ಕಿಂ ಸಿದ್ಧ ಸಪ್ತಮಾಹ. ಓಕೆ, ಇಲ್ಲಿ ಯಾರ ಹೆಸರು ಕಾಣಿಸ್ತದೆ ನನಗೆ? ಆನಂದ್. ಓಕೆ, ಮಹೇಶ್ವರಿ ಮಾತಾಡಿ ಹೋಗಿ. ಹರೇ ಕೃಷ್ಣ. ಮಾನ್ಯರೇ, ನೀವು ಯಾರು ದೂತರು? ಎಲ್ಲಿಂದ ಬಂದಿರಿ? ಅಜಾಮಿಳನ ದೇಹವನ್ನು ಸ್ಪರ್ಶಿಸಲು ನಮಗೇಕೆ ತಡೆ ಒಡ್ಡುತ್ತಿದ್ದೀರಿ? ನೀವೇನು ಸ್ವರ್ಗಲೋಕದ ದೇವತೆಗಳೋ ಅಥವಾ ಉಪದೇವತೆಗಳೋ ಇಲ್ಲವೇ ಭಕ್ತ ಶ್ರೇಷ್ಠರೋ? ಧನ್ಯವಾದಗಳು. ಹರೇ ಕೃಷ್ಣ. ಕಸ್ಯ, ಯಾರ ದೂತರು ನೀವು? ಕಸ್ಯ, ಯಾರ ದೂತರು? ಕುತ ಆಯಾತಃ, ಎಲ್ಲಿಂದ ಬಂದಿದ್ದೀರಾ? ಕಸ್ಮಾದಸ್ಯ ನಿಷೇಧತ, ಯಾಕೆ? ವೈ ಆರ್ ಯು ಸ್ಟಾಪಿಂಗ್ ದಿಸ್? ಫಾರ್ ವಾಟ್ ರೀಸನ್ ಆರ್ ಯು ಸ್ಟಾಪಿಂಗ್ ದಿಸ್? ಕಿಂ ದೇವಾ, ನೀವು ದೇವತೆಗಳ ಅಥವಾ ಉಪದೇವತೆಗಳ ಅಥವಾ ನೀವು ಸಿದ್ಧಪುರುಷರ? ಯಾರು ನೀವು ಅಂತ ಅವರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಯಮದೂತರು ಫಸ್ಟ್ ಟೈಮ್ ವಿಷ್ಣು ದೂತರನ್ನು ಭೇಟಿ ಆಗ್ತಾ ಇದ್ದಾರೆ. ಅದಕ್ಕೆ ಅವ್ರ ಪರಿಚಯವನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ವಿಷ್ಣು ದೂತರ ರೂಪದ ವರ್ಣನೆ ನೋಡಿ ಹೇಗಿದೆ, ಸುಂದರವಾಗಿ ಕಾಣಿಸ್ತಾ ಇದ್ದಾರೆ. ಸರ್ವೇ ಪದ್ಮಪಲಾಶಾಕ್ಷ, ಅವರ ಕಣ್ಣುಗಳಿಗಿತ್ತು ಪದ್ಮಪಲಾಶ, ಕಮಲದ ದಳಗಳಂತೆ ಇತ್ತು. ಪೀತಕೌಶೇಯ ವಾಸಸಃ, ಪೀತ ಅಂದ್ರೆ ಪೀತಾಂಬರ ವಸ್ತ್ರವನ್ನ, ಸಿಲ್ಕ್ ಕ್ಲಾತ್, ರೇಷ್ಮೆಯ ಪೀತಾಂಬರ ವಸ್ತ್ರವನ್ನು ಧರಿಸಿದ್ದರು. ಕಿರೀಟಿನಃ ಕುಂಡಲಿನೋ, ಕಿರೀಟವನ್ನು ಧರಿಸಿದರು, ಕಿವಿಯಲ್ಲಿ ಕುಂಡಲವನ್ನ ಧರಿಸಿದ್ದರು. ಲಸತ್ ಪುಷ್ಕರ ಮಾಲಿನಃ, ಸೊ ಕಮಲದ ಹೂಮಾಲೆಗಳನ್ನ ಅವರ ಕೊರಳಲ್ಲಿ ಹಾಕೊಂಡಿದ್ರು. ಸರ್ವೇ ಚ ನೂತನ ವಯಸ್ಸಃ, ಎಲ್ಲರೂ ಯುವಕರಾಗಿದ್ದರು, ಯುವಕರಾಗಿ ಕಾಣಿಸ್ತಾ ಇದ್ರು. ದೇ ಆರ್ ಯಂಗ್. ಸರ್ವೇ ಚಾರು ಚತುರ್ಭುಜಾ, ಸುಂದರವಾದ 4 ಕೈಗಳನ್ನ ಧರಿಸಿದ್ದರು. ಸೊ ಚತುರ್ಭುಜ ರೂಪ. ಧನುರ್ನಿಷಾಂಗ ಆಸೀಕದಾ, ರೈಟ್, ಧನುಷನ್ನು ಇಟ್ಕೊಂಡಿದ್ರು, ಮತ್ತೆ ಬಾಣಗಳನ್ನ ಇಟ್ಕೊಂಡಿದ್ರು. ಹಸಿ ಅಂತಂದ್ರೆ ಒಂದು ಖಡ್ಗವನ್ನ, ಗದೆಯನ್ನ, ಶಂಖ, ಚಕ್ರ, ಅಂಬುಜ, ಶ್ರೀಯ ಶಂಖವನ್ನ ಧರಿಸಿದ್ದರು. ಚಕ್ರವನ್ನ, ಅಂಬುಜ ಅಂದ್ರೆ ಹೂವನ್ನ, ಇದೆಲ್ಲ ಅವರು ಕೈಲಿ ಇಟ್ಕೊಂಡಿದ್ದರು. ದಿಶೋ ವಿತಿಮಿರಾ ಲೋಕಾಹ, ಅವರು ಪ್ರಕಟವಾದ ಮೇಲೆ
ಅಲ್ಲಿಯ ಅಂಧಕಾರ ನಾಶವಾಯಿತು, ಎಲ್ಲ ಕಡೆ ಜ್ಯೋತಿ ಬೆಳಗಿತು, ಅವರ ಮೈ ಕಾಂತಿಯಿಂದ ಎಲ್ಲ ಸ್ಥಳ ಪ್ರಕಾಶಮಯವಾಯಿತು. ಕುರುವಂತಹ ಸ್ವೇನ ತೇಜಸ ಕಿಮರ್ಥಂ ಧರ್ಮಪಾಲಸ್ಯ ಕಿಂಕರಾನೋ ನಿಷೇಧತ. ರೈಟ್. ಸೊ ವೈ ಆರ್ ಯು ಅಬ್ಸ್ಟ್ರಕ್ಟಿಂಗ್ ಅಸ್ ಕಿಂಕರೋ. ನಾವು ಧರ್ಮರಾಜನ ಆ ಕಿಂಕರರು, ಯಾಕೆ ನೀವು ನಮ್ಮನ್ನ ನಿಷಿದ್ಧಗೊಳಿಸ್ತಾ ಇದ್ದೀರಾ, ಯಾಕೆ ಆರಾಮಳನ್ನ ಒಯ್ಯಲು ಬಿಡ್ತಾ ಇಲ್ಲ ಅಂತ ಇಲ್ಲಿ ಪ್ರಶ್ನೆ. ಹರೇ ಕೃಷ್ಣ. ನಾನು ಓದ್ಲಾ ಮತ್ತೆ ಪ್ರಭುಜಿ? ಹೌದೇ? ಅನುವಾದ. ಯಮರಾಜನ ದೂತರು ಹೇಳಿದರು, ನಿಮ್ಮ ಕಣ್ಣುಗಳು ಸಾಕ್ಷಾತ್ ಕಮಲದ ದಳಗಳಂತಿವೆ. ಪೀತಾಂಬರಗಳನ್ನು ಧರಿಸಿದ್ದೀರಿ, ಕಮಲದ ಹಾರಗಳಿಂದ ಅಲಂಕೃತರಾಗಿದ್ದೀರಿ, ತಲೆಯ ಮೇಲೆ ಅತ್ಯಂತ ಆಕರ್ಷಕವಾದ ಕಿರೀಟಗಳನ್ನು ಧರಿಸಿದ್ದೀರಿ, ಕರ್ಣಕುಂಡಲಗಳನ್ನು ಧರಿಸಿದ್ದೀರಿ. ನೋಡಲು ನೀವೆಲ್ಲ ನೂತನರಾಗಿ ತರುಣರಾಗಿ ಕಾಣುತ್ತಿದ್ದೀರಿ. ಅಜಾನುಭಾವವಾದ ಚತುರ್ಭುಜಗಳು, ಬಿಲ್ಲು, ಬತ್ತಳಿಕೆ, ಖಡ್ಗ, ಗದೆ, ಶಂಖ, ಚಕ್ರ ಮತ್ತು ಕಮಲಗಳಿಂದ ಅಲಂಕೃತವಾಗಿವೆ. ನಿಮ್ಮ ಥಳಥಳಿಸುವ ತೇಜಸ್ಸು ತನ್ನ ಅಸಾಧಾರಣ ಪ್ರಕಾಶದಿಂದ ಈ ಸ್ಥಳದ ಕತ್ತಲನ್ನು ಹೊಡೆದಟ್ಟಿದೆ. ಹೀಗಿರುತ್ತಾ ನೀವು ನಮ್ಮನ್ನೇಕೆ ತಡೆಯುತ್ತಿದ್ದೀರಿ? ಹರೇ ಕೃಷ್ಣ ಪ್ರಭುಜಿ. ಸೊ ಯಮದೂತರು ವಿಷ್ಣು ದೂತರಿಗೆ ಪ್ರಶ್ನೆಯನ್ನ ಮಾಡಿದ್ದಾರೆ. ಓಕೆ. ಸೊ ವಿಷ್ಣು ದೂತರು ಕೂಡ ಸಾಕ್ಷಾತ್ ವಿಷ್ಣು ತನ್ನನ್ನು ಕಾಣಿಸ್ತಾರೆ. ಸಾರೂಪ್ಯ ಮುಕ್ತಿ ಅಂತ ಕರೀತಾರೆ ಅದಕ್ಕೆ. ಭಗವಂತನ ತರ ರೂಪವನ್ನ ಸ್ವೀಕರಿಸುವುದು, ಅಂತಹ ಒಂದು ಮುಕ್ತಿಗೆ ಸಾರೂಪ್ಯ ಮುಕ್ತಿ ಅಂತ ಕರೀತಾರೆ. ಸೊ ವಿಷ್ಣು ದೂತರೆಲ್ಲರೂ ಭಗವಂತ ನಾರಾಯಣನ ತರನೇ ಕಾಣಿಸ್ತಾರೆ. ಶ್ರೀ ಶುಕೋವಾಚ. ಶುಕದೇವ ಗೋಸ್ವಾಮಿ ಯಾರಿಗೆ ಹೇಳ್ತಾ ಇದ್ದಾರೆ? ಪರೀಕ್ಷಿತ್ ಮಹಾರಾಜರಿಗೆ. ಇತಿ ಉಕ್ತೆ ಯಮದೂತೈಸ್ತೆ ವಾಸುದೇವೋಕ್ತಕಾರಿಣಃ ತಾನ್ ಪ್ರತ್ಯೂಚುಃ ಪ್ರಹಸ್ಯೇದಂ ಮೇಘ ನಿರ್ಹ್ರಾದಯ ಗಿರಾ. ಎಸ್. ಹರೇ ಕೃಷ್ಣ. ಯಾರು ಹಿಡಿತೀರಾ? ಓದ್ಲಾ ಪ್ರಭುಜಿ? ಓಕೆ, ಓದಿ. ಶುಕ ಮಹಾಮುನಿಗಳು ಹೇಳಿದರು, ಯಮದೂತರು ತಮ್ಮನ್ನು ಕುರಿತು ಹೀಗೆ ಮಾತನಾಡಿದ್ದುದನ್ನು ಕೇಳಿ ವಾಸುದೇವನ ದೂತರು ನಸುನಕ್ಕರು. ಅನಂತರ ಗುಡುಗಿನಂತೆ ಮೊಳಗುವ ಧ್ವನಿಯಲ್ಲಿ ಪ್ರತ್ಯುತ್ತರವನ್ನಿತ್ತರು. ಹರೇ ಕೃಷ್ಣ ಪ್ರಭುಜಿ. ಧನ್ಯವಾದಗಳು. ವಾಸುದೇವನ ದೂತರು ನಕ್ಕರು. ಯಾಕೆ ನಕ್ಕರು? ಯಾಕಂದ್ರೆ ಅವ್ರು ಯೋಚನೆ ಮಾಡ್ತಾರೆ, ಈ ಯಮದೂತರಿಗೆ ಗೊತ್ತಿಲ್ಲ ಧರ್ಮ ಏನು ಅಂತ. ಅಜಾಮಿಳ ನಾರಾಯಣ ಅಂತ ಕೂಗಿದ್ದಾನೆ, ಎಲ್ಲ ಪಾಪದ ಮುಕ್ತನಾಗಿದ್ದಾನೆ, ಅದು ಗೊತ್ತಿಲ್ಲ ಇವರಿಗೆ ಅಂತ ಅವ್ರು ನಗ್ತಾ ಇದ್ರು. ಅದಕ್ಕೆ ಯಮದೂತರ ಬಾಯಿಯಿಂದ ಧರ್ಮ ಏನು ಅಂತ ಕೇಳೋಣ ಅಂತ ವಿಷ್ಣು ದೂತರು ಪ್ರಶ್ನೆ ಮಾಡ್ತಾರೆ. ವಿಷ್ಣು ದೂತರು ಪ್ರಶ್ನೆ ಮಾಡ್ತಾರೆ, ಏನದು? ಯೂಯಂ ವೈ ಧರ್ಮರಾಜಸ್ಯ ಯದಿ ನಿರ್ದೇಶಕಾರಿಣಃ ಬ್ರೂತ ಧರ್ಮಸ್ಯ ನ ತತ್ವಂ ಯಚ್ಚಾಧರ್ಮಸ್ಯ ಲಕ್ಷಣಂ. ಓಕೆ, ಇವರು ಮಹೇಶ್ ಎಸ್.ಎ. ಸರಸ್ವತಿ ಮತ್ತು ಜೋಡಿ. ಹರೇ ಕೃಷ್ಣ ಪ್ರಭು. ಅನುವಾದ. ಭಗವಾನ್ ವಿಷ್ಣುವಿನ ಅನುಗ್ರಹಕ್ಕೆ ಪಾತ್ರರಾದ ವಿಷ್ಣು ದೂತರು ನುಡಿದರು, ನಿಜವಾಗಿಯೂ ನೀವು ಯಮರಾಜನ ಸೇವಕರಾಗಿದ್ದರೆ ಧರ್ಮತತ್ವಗಳ ಅರ್ಥವನ್ನು, ಅಧರ್ಮದ ಲಕ್ಷಣಗಳನ್ನು ನಮಗೆ ವಿವರಿಸಬೇಕು. ಹರೇ ಕೃಷ್ಣ ಪ್ರಭು. ಸೊ ವಿಷ್ಣು ದೂತರು ಕೂಡ ಪ್ರಶ್ನೆ ಮಾಡ್ತಾರೆ, ನೀವು ಧರ್ಮರಾಜನ ಭಟರು ತಾನೆ, ಧರ್ಮರಾಜರ ಸೇವಕರು, ನಿಮ್ಗೆ ಧರ್ಮತತ್ವ ಗೊತ್ತಿರ್ಬೇಕಲ್ಲ, ಹೇಳಿ, ಧರ್ಮ ಅನ್ನೋದನ್ನು ಹೇಳಿ ಅಂತಾರೆ. ಧರ್ಮಸ್ಯ ತತ್ವಂ ಅಧರ್ಮಸ್ಯ ಲಕ್ಷಣಂ, ಮತ್ತೆ ಅಧರ್ಮದ ಲಕ್ಷಣಗಳನ್ನು ಅದನ್ನು ಕೂಡ ಹೇಳಿ ಅಂತಾರೆ. ಆಗ ಯಮದೂತರಿಗೆ ಏನ್ ಗೊತ್ತಿತ್ತೋ ಅದು ಹೇಳ್ತಾರೆ ಅವರು. ಸೊ ಮುಂದೆ ಬರುವಂತಹ ಕೆಲವು ಶ್ಲೋಕಗಳಲ್ಲಿ ಅವರು ತಮ್ಮ ವಿಚಾರಗಳನ್ನ ಹೇಳ್ತಾರೆ. ಆಕ್ಚುಲಿ ಇದು ಅಧ್ಯಾಯ ತುಂಬಾ ದೀರ್ಘವಾಗಿದೆ. ಇಟ್ ಇಸ್ ಲೈಕ್ ಆಲ್ಮೋಸ್ಟ್ ಎಷ್ಟು ಶ್ಲೋಕಗಳು? ಸುಮಾರು 68 ಶ್ಲೋಕಗಳಿವೆ. ಸೊ ಇದು ಇವತ್ತು ಕೂಡ ಕಂಪ್ಲೀಟ್ ಮಾಡೋದು ಕಷ್ಟ ಆಗ್ಬೋದು, ಮುಂದಿನ ಕ್ಲಾಸಲ್ಲಿ ಅದನ್ನು ಕಂಪ್ಲೀಟ್ ಮಾಡೋಣ. ಬಟ್ ಇದೊಂದು ಸೆಕ್ಷನ್ ತುಂಬಾ ಇಂಪಾರ್ಟೆಂಟ್. ಧರ್ಮ ಏನು ಅಂತ ನಾವು ಅರ್ಥ ಮಾಡ್ಕೋಬಹುದು ಇದರಿಂದ. ಸೊ ಯಮದೂತರು ಹೇಳ್ತಾರೆ. ಸೊ 40ನೇ ಶ್ಲೋಕದಲ್ಲಿ ಧರ್ಮದ ಲಕ್ಷಣ, ಧರ್ಮದ ಅರ್ಥ ಹೇಳ್ತಾರೆ, ಅದರ ಅಧರ್ಮದ ಲಕ್ಷಣಗಳು ಕೂಡ ಹೇಳ್ತಾರೆ, ಮತ್ತೆ ಯಾರು ತಪ್ಪು ಮಾಡ್ತಾರೆ ಅವರಿಗೆ ಶಿಕ್ಷೆ ಹೇಗೆ ಕೊಡ್ಬೇಕು ಅನ್ನೋದನ್ನ ಹೇಳ್ತಾರೆ. ಸೊ ನಿಜವಾಗಿ ದಂಡನೆಗೆ ಅರ್ಹರಾದವರು ಯಾರು ಅದರ ಬಗ್ಗೆ 43ನೇ ಶ್ಲೋಕದಲ್ಲಿ ಹೇಳ್ತಾರೆ.
ಮತ್ತೆ ಕಾಮ್ಯ ಕರ್ಮಗಳಲ್ಲಿ ನಿರತರಾಗಿರುವ ಎಲ್ಲಾ ಕರ್ಮಿಗಳು ದಂಡನಾರ್ಹರೇ ಅಥವಾ ಅವರಲ್ಲಿ ಕೆಲವರು ಮಾತ್ರವೋ ಅನ್ನುವುದನ್ನ 44ನೇ ಶ್ಲೋಕದಲ್ಲಿ ಹೇಳ್ತಾರೆ. ಸೊ ಧರ್ಮದ ಬಗ್ಗೆ ತುಂಬಾ ವಿವರವಾಗಿ ಅಲ್ಲಿ ಯಮದೂತರು ಹೇಳ್ತಾರೆ. ಆದರೆ ಇದಕ್ಕೆ ವಿರುದ್ಧವಾಗಿ ವಿಷ್ಣುದೂತರು ಕೂಡ ಕೆಲವೊಂದು ವಿಷಯಗಳನ್ನು ತಿಳಿಸ್ತಾರೆ. ಅದು ಭಗವಂತನ ನಾಮದ ಮಹಿಮೆ ಬಗ್ಗೆ ತಿಳಿಸ್ತಾರೆ. ಆಗ ಯಮದೂತರಿಗೆ ಆಶ್ಚರ್ಯವಾಗ್ತದೆ, ಅಯ್ಯೋ ಇದು ನಂಗೆ ಗೊತ್ತೇ ಇರಲಿಲ್ಲ, ಎಂತಹ ತತ್ವ ಇದು, ನಮಗೆ ಧರ್ಮರಾಯ ಇದ್ರ ಬಗ್ಗೆ ಹೇಳೇ ಇಲ್ಲ. ಆಯ್ತು, ನಾವು ವಾಪಸ್ ಹೋಗ್ತೀವಂತ ಆ ಯಮಲೋಕಕ್ಕೆ ಹೋಗ್ತಾರೆ. ಅಲ್ಲಿ ಅವರು ಯಮರಾಜರಿಗೆ ಕೇಳ್ತಾರೆ, ಪ್ರಭುಗಳೇ ದಯವಿಟ್ಟು ಭಗವಂತನ ಸೇವೆಯ ಮಹಿಮೆಯನ್ನು ಹೇಳಿ ಅಂತ ಹೇಳ್ತಾರೆ. ಆಗ ಯಮರಾಜರು ವಿಷ್ಣು ಭಕ್ತಿಯ ತತ್ವವನ್ನ ನಿರೂಪಿಸ್ತಾರೆ, ಭಗವಂತನ ನಾಮಸ್ಮರಣೆ ಮಹತ್ವವನ್ನು ತಿಳಿಸ್ತಾರೆ. ಸೊ ನಾಮದ ಮಹಿಮೆ ಇಲ್ಲಿ ಚೆನ್ನಾಗಿ ಕೊಂಡಾಡಲಾಗಿದೆ. ಸೊ 39ನೇ ಶ್ಲೋಕ. ಕಥಂ ಸ್ವಿಧ್ರಿಯತೆ ದಂಡಃ ಕಿಂ ವಾಸ್ಯ ಸ್ಥಾನಮೀಪ್ಸಿತಂ ದಂಡ್ಯ ಕಿಂ ಕಾರಿಣಃ ಸರ್ವೇ ಅಹೋಸ್ವಿತ್ ಕತಿಚಿನ್ ನೃಣ. ಓಕೆ ಹರೇ ಕೃಷ್ಣ ಪ್ರಭು. ಓದ್ಲ ಪ್ರಭು? ಓಕೆ, ಓದಿ ಮಾತಾಡಿ. ಇತರರನ್ನು ದಂಡಿಸುವ ಕ್ರಮವೇನು? ನಿಜವಾಗಿ ದಂಡನೆಗೆ ಅರ್ಹನಾದವರು ಯಾರು? ಕಾಮ್ಯ ಕರ್ಮಗಳಲ್ಲಿ ನಿರತರವಾಗಿರುವ ಎಲ್ಲ ಕರ್ಮಿಗಳು ದಂಡನಾರ್ಹರೇ ಅಥವಾ ಅವರಲ್ಲಿ ಕೆಲವರು ಮಾತ್ರವೋ? ಹರೇ ಕೃಷ್ಣ ಪ್ರಭು. ಇವೆಲ್ಲ ಪ್ರಶ್ನೆಗಳು, ಮುಖ್ಯವಾದ ಪ್ರಶ್ನೆಗಳು. ಇದಕ್ಕೆ ಉತ್ತರವಾಗಿ ಯಮದೂತರು ಹೇಳ್ತಾರೆ. ಯಮದೂತ ಊಚುಹು ವೇದ ಪ್ರಣಿಹಿತೋ ಧರ್ಮೋ ಹ್ಯಧರ್ಮಸ್ತದ್ವಿಪರ್ಯಯಃ ವೇದೋ ನಾರಾಯಣ ಸಾಕ್ಷಾತ್ ಸ್ವಯಂಭೂರಿತಿ ಶುಶ್ರುಮಾ. ಎಸ್ ವಿಜಯಗೌಡ ಮಾತಾಡಿ. ಹರೇ ಕೃಷ್ಣ ಪ್ರಭು. ಯಮದೂತರು ಉತ್ತರಿಸಿದರು, ವೇದಗಳಲ್ಲಿ ನಿಗದಿತವಾಗಿರುವುದು ಧರ್ಮ, ಅದಕ್ಕೆ ವಿರುದ್ಧವಾಗಿರುವುದು ಅಧರ್ಮ. ವೇದಗಳೇ ಸಾಕ್ಷಾತ್ ದೇವೋತ್ತಮ ಪರಮ ಪುರುಷನಾದ ನಾರಾಯಣ, ಅವು ಸ್ವಯಂಭೂ. ಇದನ್ನು ನಾವು ಯಮರಾಜನಿಂದ ಕೇಳಿದ್ದೇವೆ. ಹರೇ ಕೃಷ್ಣ ಪ್ರಭು. ಸೊ ಧರ್ಮ ಅಂತಂದ್ರೆ ಏನು? ವೇದದಲ್ಲಿ ಏನು ಕೊಟ್ಟಿದ್ದಾರೆ ಅದೇ ಧರ್ಮ. ವೇದಗಳಲ್ಲಿ ಇಲ್ಲದೆ ಇರುವುದು ಅಧರ್ಮ. ಸೊ ಧರ್ಮ ಅಂಡ್ ಅಧರ್ಮ ಇಸ್ ವೆರಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್. ದೇವರು ಕೊಟ್ಟಂತಹ ನಿಯಮಗಳೇ ಧರ್ಮ. ಆ ನಿಯಮಗಳು ಎಲ್ಲಿ ಕೊಟ್ಟಿದ್ದಾರೆ? ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಸೊ ಶಾಸ್ತ್ರದಲ್ಲಿ ಕೊಟ್ಟಿರುವುದು ಧರ್ಮ. ಶಾಸ್ತ್ರದ ವಿರುದ್ಧವಾಗಿ ಏನಾದರೂ ಮಾಡಿದರೆ ಅದು ಅಧರ್ಮವಾಗ್ತದೆ. ವೆರಿ ಕ್ಲಿಯರ್ ಡೆಫಿನಿಷನ್. ಯಮದೂತರಲ್ಲಿ ತುಂಬಾ ಸ್ಪಷ್ಟವಾಗಿ ಹೇಳಿಬಿಟ್ಟಿದ್ದಾರೆ. ಸೊ ಉದಾಹರಣೆಗೆ ಮಾಂಸ ತಿನ್ನೋದು ಪಾಪವೋ ಅಥವಾ ಪುಣ್ಯವೋ? ಪಾಪ. ಕ್ಲಿಯರ್ ಆಗಿ ಶಾಸ್ತ್ರದಲ್ಲಿ ಕೊಟ್ಟಿದ್ದಾರೆ. ಇಟ್ಸ್ ವೆರಿ ಕ್ಲಿಯರ್. ರೈಟ್. ವ್ಯಭಿಚಾರ, ದ್ಯೂತಂ ಪಾನಂ ಸ್ತ್ರೀಯಾಸೂನಂ ಯತ್ರ ಅಧರ್ಮಶ್ಚತುರ್ವಿಧ. 4 ಪ್ರಕಾರದ ಅಧರ್ಮ: ದ್ಯೂತಂ ಜೂಜಾಡು, ಪಾನಂ ಕುಡಿಯುವುದು, ಸ್ತ್ರೀಯ ವ್ಯಭಿಚಾರ ಮಾಡುವುದು, ನಂತರ ಸೂನ ಅಂದ್ರೆ ಮಾಂಸ ತಿನ್ನುವುದು. ಅಧರ್ಮಶ್ಚತುರ್ವಿಧ, 4 ಪ್ರಕಾರದ ಅಧರ್ಮ ಅಂತ ಭಾಗದಲ್ಲಿ ಕೊಟ್ಬಿಟ್ಟಿದ್ದಾರೆ. ಸೊ ವೆರಿ ಕ್ಲಿಯರ್. ವಾಟ್ ಈಸ್ ಧರ್ಮ? ದೇವರು ಹೇಳಿದಂತೆ ಕರ್ತವ್ಯಗಳನ್ನು ಮಾಡುವುದು. ಬ್ರಹ್ಮಚಾರಿ, ಗೃಹಸ್ಥ, ವಾನಪ್ರಸ್ಥ, ಸನ್ಯಾಸಿ ಅಥವಾ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ, ಯಾರು ಏನೇ ಆಗಿರಲಿ, ಅವರಿಗೆ ನಿಗದಿತವಾದ ಕರ್ತವ್ಯಗಳು ಕೊಟ್ಟಿರ್ತಾರೆ, ಅದನ್ನ ಮಾಡುವುದು ಧರ್ಮ. ಅದಕ್ಕೆ ಹೊರತಾಗಿ ಏನಾದರೂ ಮಾಡಿದ್ರೆ ಅದು ಅಧರ್ಮ. ಇಟ್ಸ್ ವೆರಿ ಕ್ಲಿಯರ್ಲಿ ಮೆನ್ಷನ್. ಸೊ ಪರ್ಫೆಕ್ಟ್ ಕ್ಲಾರಿಟಿ. ವಿ ಹ್ಯಾವ್ ಹರ್ಡ್ ಸ್ವಯಂಭೂ ರೀತಿ ಶುಶ್ರೂಮ. ನಾವು ಕೇಳಿದ್ದೀವಿ. ಯಾರಿಂದ ಕೇಳಿದ್ದೀವಿ? ಯಮರಾಜರಿಂದ ಕೇಳಿದ್ದೀವಿ. ವೇದದಲ್ಲಿ ಕೊಟ್ಟಿರುವುದು ಧರ್ಮ, ಉಳಿದಿದ್ದೆಲ್ಲ ಅಧರ್ಮ ಅಂತ. ವೇದಗಳು ನಾರಾಯಣ ಸಾಕ್ಷಾತ್ ಭಗವಂತನಿಂದ ಬಂದವು. ಸೊ ದೇ ಆರ್ ಸೆಲ್ಫ್ ಬಾರ್ನ್. ಭಗವಂತನಿಂದ ಹುಟ್ಟಿದ್ದಾವೆ. ರೈಟ್. ಇತಿ ಶುಶ್ರೂಮ, ನಾವು ಈ ರೀತಿ ಕೇಳಿದ್ದೀವಿ. ಸೊ ವೇದಗಳು ಮನುಷ್ಯರು ಬರೆದಂಥದ್ದಲ್ಲ. ಸೊ ಅದಕ್ಕೆ ವೇದಕ್ಕೆ ಸ್ವಯಂಭೂ ಅಂತ ಕರೀತಾರೆ. ದೇ ಆರ್ ಬಾರ್ನ್ ಫ್ರಮ್ ನಾರಾಯಣ. ಸೊ ನಾರಾಯಣನ ಉಸಿರಾಟದಿಂದ ಹುಟ್ಟಿದ್ದವು ಅಂತ ಹೇಳ್ತಾರೆ.
ರೈಟ್? ಫ್ರಮ್ ದ ಬ್ರೀದಿಂಗ್ ಆಫ್ ದ ಲಾರ್ಡ್ ಕೇಮ್ ದ ವೇದಾಸ್. ಸೊ ಅದೇ ವೇದ, ಅದೇ ಧರ್ಮ, ಉಳಿದಿದೆಲ್ಲ ಅಧರ್ಮ. ರೈಟ್? ಸೊ ಇಲ್ಲಿ ಹೇಳ್ತಾರೆ, ವೇದಾನಾಂ ಪ್ರಥಮೋ ವಕ್ತ ಹರಿ ಏವ ಯಥೋ ವಿಭು. ಸೊ ವೇದಗಳ ಪ್ರಥಮ ವಕ್ತ ಯಾರು? ಹರಿ. ಅಥೋ ವಿಷ್ಣು ಆತ್ಮಕ ವೇದ ಹಿಯ ಆಹುರ್ ವೇದವಾದಿನಃ. ಸೊ ವೇದದಲ್ಲಿ ಭಗವಂತ ವಿಷ್ಣುವಿನ ಆದೇಶಗಳಿವೆ. ವೇದೇಶ್ಚ ಸರ್ವೇರ ಅಹಮೇವ ವೇದ್ಯ. ವೇದಗಳನ್ನು ಓದಿದ ಮೇಲೆ ನಾವು ಭಗವಂತನನ್ನು ತಿಳಿಯಬೇಕು, ಕೃಷ್ಣನನ್ನ ಅರ್ಥ ಮಾಡಿಕೊಳ್ಳಬೇಕು. ಸೊ ದಟ್ಸ್ ದ ಪರ್ಪಸ್ ಆಫ್ ವೇದಾಸ್. ಅದಕ್ಕಾಗಿ ನಾವು ವೇದಗಳನ್ನು ಓದಬೇಕು. ಆದರೆ ವೇದ ಓದೋದಕ್ಕೆ ಸಮಯ ಸಿಗದೇ ಇದ್ರೆ ಅಟ್ಲೀಸ್ಟ್ ಗೀತಾ ಮತ್ತೆ ಭಾಗವತವನ್ನಾದರೂ ಓದಬೇಕು. ಸೊ ಗೀತಾ ಭಾಗದಲ್ಲಿ ಕೊಟ್ಟಂತಹ ವಿಚಾರಗಳು ನಮಗೆ ಸಾಕು. ದಟ್ಸ್ ಗುಡ್ ಇನಫ್. ರೈಟ್? ಸೊ ಭಗವದ್ಗೀತೆಯನ್ನು ಸಂಪೂರ್ಣವಾಗಿ, ಸ್ಪಷ್ಟವಾಗಿ, ಕ್ಲಿಯರ್ ಆಗಿ ಓದಿ ನಂತರ ಭಾಗವತದ ಧ್ಯಾನವನ್ನು ಮಾಡಿ, ಹೇಗೆ ನಾವು ಈಗ ಮಾಡ್ತಾ ಇದ್ದೀವಿ. ಸೊ ಇದನ್ನ ನಾವು ಅಳವಡಿಸಿಕೊಂಡ್ರೆ, ಜೀವನದಲ್ಲಿ ಅಳವಡಿಸಿಕೊಂಡ್ರೆ ದಟ್ ಬಿಕಮ್ಸ್ ಸಫಿಷಿಯಂಟ್. ಅಷ್ಟು ಸಾಕು ನಮಗೆ, ಮತ್ತೆ ಬೇರೆ ಇದನ್ನು ಬೇಕಿಲ್ಲ. ರೈಟ್? ಸೊ ಕಿಮನ್ನೈಹಿ, ಮತ್ತೆ ಬೇರೆ ಶಾಸ್ತ್ರ ಅವಶ್ಯಕತೆ ಇಲ್ಲ. ಸೊ ಯಮದೂತರು ತಮ್ಮ ಮಾತುಗಳನ್ನು ಮುಂದುವರಿಸ್ತಾರೆ. ಅವರು ಹೇಳ್ತಾರೆ, ಏನ ಸ್ವಧಾಮ್ಯಮೀ ಭಾವ ರಜಸತ್ವತ್ತಮೋ ಮಯಾಃ ಗುಣನಾಮ ಕ್ರಿಯಾರೂಪೈರ್ವಿಭಾಗ್ಯಂತೆ ಯಥಾ ತಥಂ. ಅನಂತ ಕುಲಕರ್ಣಿ ಪ್ರಭು. ಹರೇ ಕೃಷ್ಣ ಪ್ರಭು. ಸಕಲ ಕಾರಣಗಳಿಗೆ ಕಾರಣನಾದ ನಾರಾಯಣ ಆಧ್ಯಾತ್ಮಿಕ ಲೋಕದಲ್ಲಿ ಸ್ವಧಾಮದಲ್ಲಿ ನೆಲೆಸಿರುತ್ತಾನೆ. ಆದರೂ ಅವನು ಸಮಸ್ತ ವಿಶ್ವದ ಅಭಿವ್ಯಕ್ತಿಯನ್ನು ಲೌಕಿಕ ಪ್ರಕೃತಿಯ 3 ಗುಣಗಳಾದ ಸತ್ವಗುಣ, ರಜೋಗುಣ ಮತ್ತು ತಮೋಗುಣಗಳಿಗೆ ಅನುಸಾರವಾಗಿ ನಿಯಂತ್ರಿಸುತ್ತಾನೆ. ಹೀಗೆ ಎಲ್ಲ ಜೀವಿಗಳಿಗೂ ವಿವಿಧ ಗುಣಗಳು, ವಿವಿಧ ನಾಮಗಳು. ಉದಾಹರಣೆಗೆ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ವರ್ಣಾಶ್ರಮ ಧರ್ಮಕ್ಕೆ ಅನುಗುಣವಾಗಿ ವಿವಿಧ ಕರ್ತವ್ಯಗಳು ಮತ್ತು ವಿವಿಧ ರೂಪಗಳು ಪ್ರಧಾನವಾಗಿರುತ್ತವೆ. ಹೀಗೆ ನಾರಾಯಣ ಸಮಸ್ತ ವಿಶ್ವದ ಅಭಿವ್ಯಕ್ತಿಗೆ ಕಾರಣನಾಗಿದ್ದಾನೆ. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದಗಳು. ಸೊ ನಾರಾಯಣನ ಬಗ್ಗೆ ಸ್ವಲ್ಪ ಹೇಳ್ತಾ ಇದ್ದಾರೆ. ನಾರಾಯಣ ಯಾರು? ಸ್ವಧಾಮ್ನಿ, ಸ್ವಧಾಮದಲ್ಲಿ ಅವರಿದ್ದಾರೆ. ಮತ್ತೆ ರಜಸ್ತಮ ಮತ್ತೆ ಸತ್ವಗುಣವನ್ನು ನಿಯಂತ್ರಿಸ್ತಾ ಇದ್ದಾರೆ. ರೈಟ್? ಸೊ ಜೀವಿಗಳು ತಮ್ಮ ಗುಣ, ನಾಮ, ಕರ್ಮಾನುಸಾರ ಅವರು ಈ ಜಗತ್ತಿನಲ್ಲಿ ಪ್ರಕಟವಾಗ್ತಾರೆ. ಸೊ ಭಗವಂತನ ಇಚ್ಛೆ ಅಂತ ಅವರು ಇಲ್ಲಿ ಬರ್ತಾರೆ ಅಂತ ಹೇಳಲಾಗಿದೆ. ಸೊ ಜೀವಿಗಳ ಬಂಧನಕ್ಕೆ ಕಾರಣ ಯಾರು? ಜೀವಿಗಳ ಕರ್ಮ. ಅದು ಭಗವಂತ ಆ ಜೀವಿಗಳಿಗೆ ಒದಗಿಸಿಕೊಡ್ತಾನೆ. ಸೊ ನಮ್ಮ ಕರ್ಮವನ್ನ ಭಗವಂತ ನಮಗೆ ವಾಪಸ್ ಕೊಡ್ತಾನೆ. ಕರೆಕ್ಟ್? ಸೊ ದಟ್ಸ್ ದ ಪಾಯಿಂಟ್. ಮತ್ತೆ ಕೆಲವರು ಹೇಳ್ಬೋದು, ಓಕೆ, ನಾನು ಪಾಪ ಮಾಡ್ತೇನೆ, ಆದರೆ ಪಾಪ ಮಾಡುವುದನ್ನು ಯಾರು ನೋಡದೇ ಇದ್ರೆ, ರೈಟ್? ನಾನು ಮಾಡುವುದನ್ನ ಯಾರು ನೋಡದೇ ಇದ್ರೆ ವಿಟ್ನೆಸ್ ಇಲ್ಲ, ಅದಕ್ಕೆ ಪನಿಷ್ಮೆಂಟ್ ಇರೋದಿಲ್ಲ. 12 ಸಾಕ್ಷಿಗಳು ಯಾವಾಗಲೂ ನಮ್ಮನ್ನ ನೋಡ್ತಾ ಇದ್ದಾರೆ. ಅವ್ರು ಯಾರು? ಸೂರ್ಯೋ ಅಗ್ನಿ ಖಂ ಮಹರುದ್ದೇವಾ ಸೋಮ ಸಂಧ್ಯಾ ಹನಿ ದಿಶಾ ಕಂಕೋ ಸ್ವಯಂ ಧರ್ಮ ಇತಿ ಏತೇ ದೈಹ್ಯಸ್ಯ ಸಾಕ್ಷಿಣಃ. ಓಕೆ, ಯಾರಿದ್ದಾರೆ? ಸುನಂದ ಮಾತಾಡಿ. ಹರೇ ಕೃಷ್ಣ ಪ್ರಭುಜಿ, ದಂಡೋತ್ತನ. ಸೂರ್ಯ, ಅಗ್ನಿ, ಆಕಾಶ, ವಾಯು, ದೇವತೆಗಳು, ಚಂದ್ರ, ಸಂಧ್ಯಾ, ಹಗಲು ರಾತ್ರಿ, ದಿಕ್ಕುಗಳು, ಜಲ, ಭೂಮಿ ಮತ್ತು ಸ್ವಯಂ ಪರಮಾತ್ಮ ಇವರೆಲ್ಲರೂ ಜೀವಿಯ ಕ್ರಿಯೆಗಳಿಗೆ ಸಾಕ್ಷಿಗಳು. ಥ್ಯಾಂಕ್ ಯು. ಸೊ ಈಗ ಇಲ್ಲಿ ಇಷ್ಟು ಸಾಕ್ಷಿಗಳಿದ್ದಾವೆ ನೋಡಿ. ಹಗಲಲ್ಲಿ ಸೂರ್ಯ, ಅಗ್ನಿ, ಇವೆಲ್ಲ ಪ್ರಕೃತಿಯ ಅಂಶಗಳು, ಧಾತುಗಳು, ಪಂಚಮಹಾಭೂತಗಳು. ಅವರು ಕೂಡ ನೋಡ್ತಾ ಇದ್ದಾರೆ. ಆಕಾಶ, ವಾಯು, ಆಕಾಶ ಎಲ್ಲ ಕಡೆ ಇದ್ದಾನೆ. ರೈಟ್? ಹೊರಗಡೆನಿದ್ದಾನೆ, ಒಳಗಡೆನಿದ್ದಾನೆ. ವಾಯು ಕೂಡ ಹೊರಗಡೆನಿದ್ದಾನೆ, ಒಳಗಡೆನೂ ಕೂಡ ಇದ್ದಾನೆ. ದೇವತೆಗಳು, ಹಲವಾರು ದೇವತೆಗಳಿದ್ದಾರೆ. ಚಂದ್ರ,
ರಾತ್ರಿ ಸೂರ್ಯನ ಕಿರಣ ಇಲ್ಲದೆ ಇದ್ರೆ ಚಂದ್ರ ಇರ್ತಾನೆ. ಸಂಧ್ಯೆ 3 ಸಂಧ್ಯೆಗಳು, ಹಗಲು ರಾತ್ರಿ, ಹಗಲಿನ ದೇವತೆ, ರಾತ್ರಿಯ ದೇವತೆಗಳು, ದಿಕ್ಕುಗಳು 10 ದಿಕ್ಕುಗಳಿದಾವೆ. ಮತ್ತೆ ಜಲ, ನೀರು, ಭೂಮಿ, ಭೂಮಿ ಕೂಡ ಒಂದು ಸಾಕ್ಷಿ. ರೈಟ್, ಅಮೆರಿಕಾದಲ್ಲಿರಲಿ, ಭಾರತದಲ್ಲಿರಲಿ, ಚೈನಾದಲ್ಲಿರಲಿ, ಎಲ್ಲೇ ಇರಲಿ ಭೂಮಿ ನೋಡ್ತಾ ಇದ್ದಾಳೆ. ಕರೆಕ್ಟ್. ಸ್ವಯಂ ಪರಮಾತ್ಮ ಇವರೆಲ್ಲರೂ ಜೀವಿಯ ಕ್ರಿಯೆಗಳಿಗೆ ಸಾಕ್ಷಿಯಾಗಿದ್ದಾರೆ. ಸೊ ನಮ್ಮ ಕಾರ್ಯಗಳನ್ನ ಎಲ್ಲರೂ ನೋಡ್ತಾ ಇದ್ದಾರೆ. ಸೊ ನಾನ್ ಸ್ಟಾಪ್ CCTV ರೆಕಾರ್ಡಿಂಗ್ ನಡೀತಾ ಇದೆ. ರೈಟ್. ಸೊ ಒಂದಲ್ಲ ಎರಡಲ್ಲ 12 CCTVಗಳು ಕಂಟಿನ್ಯೂಸ್ ಆಗಿ ರೆಕಾರ್ಡ್ ಮಾಡ್ತಾ ಇದ್ದಾರೆ ನಾವು ಮಾಡೋ ಕೆಲಸಗಳನ್ನು. ನಾವು ತಪ್ಪಿಸ್ಕೊಳ್ಳಲು ಸಾಧ್ಯವಿಲ್ಲ. ರೈಟ್. ಪೊಲೀಸರಿಂದ ತಪ್ಪಿಸ್ಕೊಳ್ಬಹುದು, ಆದರೆ ಭಗವಂತನಿಂದ ತಪ್ಪಿಸ್ಕೊಳ್ಳಲು ಸಾಧ್ಯವಿಲ್ಲ. ಈ 12 ಸಾಕ್ಷಿಗಳಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ಸೊ ಎಲ್ಲ ರೆಕಾರ್ಡಿಂಗ್ನ ತೋರಿಸ್ತಾರೆ. ರೈಟ್. ಯಮರಾಜರ ಕಟ್ಕಟೆಯಲ್ಲಿ ನಿಂತಾಗ ಅಲ್ಲಿ ಎಲ್ಲ ಸಾಕ್ಷಿಗಳನ್ನ ಕರೆಸಲಾಗ್ತದೆ. ಅವರು ಸಾಕ್ಷ್ಯನ ಕೊಡ್ತಾರೆ, ಇವನು ಈ ಸಮಯದಲ್ಲಿ ಈ ಪಾಪವನ್ನ ಮಾಡಿದ್ದ ಅಂತ. ಸೊ ನಾವು ಇಲ್ಲ ಅಂತ ಹೇಳಕ್ಕಾಗಲ್ಲ, ಅದನ್ನ ಒಪ್ಕೊಳ್ಳೇಬೇಕು. ಸೊ 12 ಸಾಕ್ಷಿಗಳು. ಸೊ ಪಾಪ ಕೃತ್ಯಗಳಿಗೆ ಅನುಗುಣವಾಗಿ ಶಿಕ್ಷೆ, ಈ ಪಾಪಿಗಳಿಗೆ ಶಿಕ್ಷೆ ಕೊಡಲಾಗುತ್ತೆ. ಏತೇರಧರ್ಮ ವಿಜ್ಞಾತಃ ಸ್ಥಾನಂ ದಂಡಸ್ಯ ಯುಜ್ಯತೆ ಸರ್ವೇ ಕರ್ಮಾನುರೋಧೇನ ದಂಡಂ ಅರ್ಹಂತಿ ಕಾರಿಣಃ. ಸೊ ಯಾರು ಓದ್ತೀರಾ ಈಗ? ಎನಿಬಡಿ ಅಂಡರ್ಸ್ಟುಡ್? ಹರೇ ಕೃಷ್ಣ ಪ್ರಭು, ನಾನು ಓದ್ತೀನಿ ಪ್ರಭು. 3 ಜನ. ಓಕೆ. ವಿಜಯಗೌಡ ಮತ್ತು ಜ್ಯೋತಿ. ಹರೇ ಕೃಷ್ಣ ಪ್ರಭು, ತಮ್ಮ ನಿಗದಿತ ನಿಯಮನ ಕರ್ತವ್ಯಗಳಿಂದ ದಿಕ್ಚ್ಯುತರೆಂದು ಯಾರ ಬಗೆಗೆ ಈ ಅನೇಕ ಸಾಕ್ಷಿಗಳು ಖಚಿತಪಡಿಸುತ್ತಾರೋ ಅಂತಹವರು ದಂಡನೆಗೆ ಅರ್ಹರು. ಕಾಮ್ಯ ಕರ್ಮಗಳಲ್ಲಿ ನಿರತನಾದ ಪ್ರತಿಯೊಬ್ಬನು ಅವನವನ ಪಾಪಕರ್ಮಗಳಿಗೆ ಅನುಸಾರವಾಗಿ ದಂಡನೆಗೆ ಗುರಿಯಾಗಲು ತಕ್ಕವನಾಗಿರುತ್ತಾನೆ. ಹರೇ ಕೃಷ್ಣ. ಪಾಪಕೃತ್ಯಕ್ಕೆ ಅನುಗುಣವಾಗಿ ಶಿಕ್ಷೆ. ಸೊ ಮತ್ತೆ ನೆಕ್ಸ್ಟ್ ಶ್ಲೋಕದಲ್ಲಿ ಹೇಳ್ತಾರೆ, ಈ 3 ಗುಣಗಳ ಅಡಿಯಲ್ಲಿ ಯಾರಿದ್ದಾರೆ ಎಲ್ಲರೂ ಶಿಕ್ಷೆಗೆ ಅರ್ಹರು. ಸಂಭವಂತಿ ಹಿ ಭದ್ರಾಣಿ ವಿಪರೀತಾನಿ ಚಾನಗಾಃ ಕಾರಿಣಾಂ ಗುಣಸಂಗೋಸ್ತಿ ದೇಹವಾನ್ ಹಿ ಅಕರ್ಮಕೃತ್. ಇಲ್ಲಿ ಪೂಜಾ ಮಾತಾಜಿ ಅಂತ ಒಬ್ರು ಇದ್ದಾರೆ, ಹೊಸದಾಗಿ ಕೈ ಎತ್ತಿದ್ದಾರೆ, ಅವರಿಗೆ ಹರೇ ಕೃಷ್ಣ ಪ್ರಭು. ಹೇ ವೈಕುಂಠ ನಿವಾಸಿಗಳೇ, ನೀವು ಪಾಪರಹಿತರು. ಆದರೆ ಈ ಲೌಕಿಕ ಪ್ರಪಂಚದಲ್ಲಿರುವವರು ಪುಣ್ಯ ಕಾರ್ಯ ಮಾಡುತ್ತಿರಲಿ ಅಥವಾ ಪಾಪ ಕಾರ್ಯ ಮಾಡುತ್ತಿರಲಿ ಅವರೆಲ್ಲ ಕರ್ಮಿಗಳು. ಅವರು ಪ್ರಕೃತಿಯ ತ್ರಿಗುಣಗಳಿಂದ ಕಲುಷಿತರಾದುದರಿಂದ ಈ 2 ಬಗೆಯ ಕರ್ಮಗಳನ್ನು ಮಾಡಬಹುದು. ಅವರು ಅದಕ್ಕನುಗುಣವಾಗಿ ವರ್ತಿಸಬೇಕಾಗುತ್ತದೆ. ಲೌಕಿಕ ದೇಹವನ್ನು ಸ್ವೀಕರಿಸಿದವನು ನಿಷ್ಕ್ರಿಯನಾಗಿರಲಾರ. ಲೌಕಿಕ ಪ್ರಕೃತಿಯ ಗುಣಗಳಿಗೆ ಅನುಸಾರವಾಗಿ ಕಾರ್ಯ ಮಾಡುವವನು ಪಾಪ ಕಾರ್ಯಗಳನ್ನು ಮಾಡುವುದು ಅನಿವಾರ್ಯ. ಆದುದರಿಂದ ಈ ಲೌಕಿಕ ಜಗತ್ತಿನ ವ್ಯಾಪ್ತಿಯೊಳಗಿರುವ ಎಲ್ಲಾ ಜೀವಿಗಳು ದಂಡನಾರ್ಹರು. ಹರೇ ಕೃಷ್ಣ. ಯಾಕಂದ್ರೆ ಈ ಜಗತ್ತಿನಲ್ಲಿ ಇರುವವನು ಅಕರ್ಮಕೃತ್ ನಹಿ, ಅಂದ್ರೆ ಕರ್ಮ ಮಾಡದೆ ಇರಲು ಸಾಧ್ಯವಿಲ್ಲ. ಕರ್ಮ ಅಂದ್ರೆ 3 ಗುಣಗಳಲ್ಲಿರ್ತದೆ. 3 ಗುಣಗಳಲ್ಲಿರುವವನು ಅವನು ಪಾಪ ಮಾಡೇ ಮಾಡ್ತಾನೆ. ರೈಟ್. ಸೊ ದಟ್ಸ್ ವೈ ಈ ಜಗತ್ತಿನಲ್ಲಿರುವ ಎಲ್ಲರೂ ದಂಡನೆಗೆ ಅರ್ಹರು ಅಂತ ಒಂದು ಬ್ಲಾಂಕ್ ಸ್ಟೇಟ್ಮೆಂಟ್ ಹೇಳ್ಬಿಡ್ತಾರೆ. ಅದಕ್ಕೆ ಎಲ್ಲರೂ ಎಲ್ಲರ ಹತ್ರನೂ ಹೋಗ್ಲೇಬೇಕಾಗ್ತದೆ. ಇವತ್ತೆಲ್ಲ ನಾಳೆ ಯಮದೂತರು ಎಲ್ಲರ ಹತ್ರ ಹೋಗ್ಲೇಬೇಕಾಗ್ತದೆ ಅಂತ ಅವರ ಒಂದು ಹೇಳಿದ ಮಾತು, ಅವರ ಅನಿಸಿಕೆ. ಸೊ everybody is supposed to act according to the Vedas. Unfortunately, men manufacture their own ways of acting without reference to Vedas. Therefore, all of them commit sinful actions and are punishable. ಜನರು ವೇದಗಳನ್ನು ಫಾಲೋ ಮಾಡಬೇಕು, ಆದರೆ ಜನರ ಸ್ವಭಾವ ಏನು? ನಾನು ನನ್ನ ಅನಿಸಿಕೆ ಅಂತ ಮಾಡಬೇಕು ಕೆಲಸ. ಅದಕ್ಕಾಗಿ ಅವರು ವೇದಗಳ ಉಲ್ಲಂಘನೆ ಮಾಡಿ ತಮ್ಮ ಅನಿಸಿಕೆ ಅಂತ ಕೆಲಸ ಮಾಡ್ತಾರೆ. ಅದಕ್ಕೆ ಎಲ್ಲರೂ ಶಿಕ್ಷೆಗೆ ಅರ್ಹರು. ಏನ ಯಾವಾನ್ ಯಥಾ ಧರ್ಮೋ ವೇಹ ಸಮೀಹಿತಃ ಸ ಏವ ತತ್ಫಲಂ ಭುಂಕ್ತೆ ತಥಾ ತಾವದ್ ಅಮುತ್ರವೈ. ಓದ್ಲಾ ಪ್ರಭುಜಿ? ಓಕೆ ಓದ್ಲಾ? ಸರ್.
ವ್ಯಕ್ತಿಯು ತನ್ನ ಜೀವನದಲ್ಲಿ ಮಾಡುವ ಧಾರ್ಮಿಕ ಅಥವಾ ಅಧಾರ್ಮಿಕ ಕಾರ್ಯಗಳ ಪ್ರಮಾಣಕ್ಕೆ ಅನುಸಾರವಾಗಿ ಮುಂದಿನ ಜನ್ಮದಲ್ಲಿ ಸುಖ ಮತ್ತು ದುಃಖಗಳ ಕರ್ಮ ಫಲವನ್ನು ಭೋಗಿಸಬೇಕು. ಹರೇ ಕೃಷ್ಣ ಪ್ರಭುಜಿ, ಧನ್ಯವಾದ. ಅಮೂತ್ರವೈ ಅಂದ್ರೆ ಮುಂದಿನ ಜನ್ಮದಲ್ಲಿ ಅವರು ಮಾಡಿದಂತಹ ಕರ್ಮಕ್ಕೆ ಫಲವನ್ನ ಭೋಗಿಸಲೇಬೇಕು. ಒಳ್ಳೆ ಮಾಡಿದವರು ಸ್ವರ್ಗಕ್ಕೆ ಹೋಗ್ತಾರೆ, ಕೆಟ್ಟದನ್ನ ಮಾಡಿದವರು ನರಕಕ್ಕೆ ಹೋಗ್ತಾರೆ, ಮತ್ತೆ ರಜಗುಣದಲ್ಲಿರುವವರು ಭೂಮಿಯಲ್ಲಿ ಮತ್ತೆ ಹುಟ್ಟಿ ಬರುತ್ತಾರೆ ಅಂತ ಹೇಳಲಾಗಿದೆ. ಯದೇಹ ದೇವ ಪ್ರವರ ತ್ರೈವಿಧ್ಯಾಂ ಉಪಲಭ್ಯತೆ ಭೂತೇಷು ಗುಣ ವೈಚಿತ್ರ್ಯಾತ್ ತಥಾನ್ಯತ್ರಾನುಮೀಯತೆ. ಭಾನುಕುಮಾರಿ ರಾಧಾ ಮಾತೆ ಓದ್ತೀರಾ? ಹರಿಕೃಷ್ಣ ಪ್ರಭುಜಿ, ಬೇಗ. ದಂಡವತ್ ಹೇ ದೇವಶ್ರೇಷ್ಠ ಹೇ ದೇವಶ್ರೇಷ್ಠರೇ, ಲೌಕಿಕ ಪ್ರಕೃತಿಯ ತ್ರಿಗುಣಗಳಿಂದ ಕಲುಷಿತಗೊಳ್ಳುವುದರಿಂದ ನಾವು 3 ಬಗೆಯ ಜೀವನಗಳನ್ನು ನೋಡಬಹುದು. ಹೀಗೆ ಜೀವಿಗಳು ಶಾಂತರು, ಅವಿಶ್ರಾಂತರು ಹಾಗೂ ಮೂರ್ಖರಾಗಿರುತ್ತಾರೆ. ಸುಖಿಗಳು, ಅಸುಖಿಗಳು ಅಥವಾ ಅವೆರಡರ ಮಧ್ಯದಲ್ಲಿರುತ್ತಾರೆ. ಧಾರ್ಮಿಕರು, ಅಧಾರ್ಮಿಕರು ಮತ್ತು ಅರೆಧಾರ್ಮಿಕರಾಗಿರುತ್ತಾರೆ. ಮುಂದಿನ ಜನ್ಮದಲ್ಲಿ ಈ 3 ಬಗೆಯ ಲೌಕಿಕ ಪ್ರಕೃತಿಯ ಅದಕ್ಕನುಗುಣವಾಗಿ ವರ್ತಿಸುತ್ತದೆಂದು ತಾರ್ಕಿಕವಾಗಿ ಅನುಮಾನಿಸಬಹುದು. ಒಬ್ಬ ವ್ಯಕ್ತಿ ಥ್ಯಾಂಕ್ ಯು ಮಾತಾಡಿ. ಸೊ ಒಬ್ಬ ವ್ಯಕ್ತಿ ಅಥವಾ ಜೀವಿ ಗುಣಗಳ ಸಂಪರ್ಕದಿಂದ ಅವನು 3 ಸ್ಟೇಟ್ಸ್, ರೈಟ್? ಸೊ ಪೀಸ್ಫುಲ್, ರೆಸ್ಟ್ಲೆಸ್, ಫೂಲಿಶ್. ಸತ್ವಗುಣ, ರಜಗುಣ, ತಮಗುಣ. ಸತ್ವಗುಣದ ಪ್ರಭಾವದಿಂದ ಅವನು ಶಾಂತವಾಗಿರ್ತಾನೆ, ರಜಗುಣದ ಪ್ರಭಾವದಲ್ಲಿ ಅವನು ವಿಚಲಿತನಾಗಿರ್ತಾನೆ, ತಮಗುಣದ ಪ್ರಭಾವದಲ್ಲಿ ಮೂಢನಾಗ್ತಾನೆ, ರೈಟ್? ಸೊ ಮೂರ್ಖನಾಗ್ತಾನೆ. ಅಥವಾ ಸತ್ವಗುಣದಲ್ಲಿ ಸುಖವನ್ನು ಅನುಭವಿಸ್ತಾರೆ, ತಮಗುಣದಲ್ಲಿ ದುಃಖವನ್ನು ಅನುಭವಿಸ್ತಾರೆ, ಅಥವಾ ರಜಗುಣದಲ್ಲಿ ಮಿಶ್ರಿತ ಅನುಭವವನ್ನು ಅನುಭವಿಸ್ತಾರೆ. ಈ ರೀತಿ ತ್ರಿವಿಧ್ಯಾ ಉಪಲಭ್ಯತೆ, 3 ಥರದ ಡೆಸ್ಟಿನೇಷನ್ ಅವರಿಗೆ ಸಿಗ್ತದೆ, ರೈಟ್? ಸೊ ಈ 3 ಡೆಸ್ಟಿನೇಷನ್ಸ್ನ ನಾವು ತಡೆಗಟ್ಟಬೇಕಂದ್ರೆ ಭಗವಂತನ ಭಕ್ತಿ ಸೇವೆ ಮಾಡಬೇಕು. ಭಗವಂತನ ಭಕ್ತಿ ಸೇವೆ ಮಾಡಿದಾಗ ಈ 3 ಗುಣಗಳ ಪ್ರಭಾವವನ್ನು ಮೀರಿ ನಾವು ಸ್ಥಿರವಾಗಬಹುದು. ಮಾಂ ಚಯೋ ವ್ಯಭಿಚಾರೇಣ ಭಕ್ತಿ ಯೋಗೇನ ಸೇವತೆ ಸಗುಣಾನ್ ಸಮತೀತೆ ತಾನ್ ಬ್ರಹ್ಮಭೂಯಾಯ ಕಲ್ಪತೆ. ಆ ಬ್ರಹ್ಮನ ಸ್ತರವನ್ನ ಪಡೆದುಕೊಳ್ಳಬಹುದು ಹೇಗೆ? ಭಗವಂತನಿಗೆ ಭಕ್ತಿ ಸೇವೆಯನ್ನ ಸಲ್ಲಿಸಿದಾಗ. ಸೊ ಅದಕ್ಕೆ ಇದು ಭಕ್ತಿ ಸೇವೆ ತುಂಬಾ ಇಂಪಾರ್ಟೆಂಟ್. ಸೊ ಪ್ರಭುಪಾದರು ಇದು ಹೇಳ್ತಾರೆ, ಯಮದೂತರು ಹೇಳ್ತಾರೆ. ಯಮದೂತರು ಏನ್ ಹೇಳ್ತಾರೆ? 3 ಥರದ ಒಂದು ಡೆಸ್ಟಿನೇಷನ್, 3 ಥರದ ಒಂದು ಏನಂತಾರೆ ಜನ್ಮ ಅವರಿಗೆ ಸಿಗ್ತದೆ ಅಂತ. ವರ್ತಮಾನೋ ಅನ್ಯಯೋ ಕಾಲೋ ಗುಣ ವಿಜ್ಞಾಪಕೋ ಯಥಾ ಏವಂ ಜನ್ಮಾನ್ಯಯೋರೇತದ್ ಧರ್ಮ ಅಧರ್ಮ ನಿದರ್ಶನಂ. ಓಕೆ, ಯಾರು ರೆಡಿ ಇದ್ದೀರಾ ಓದೋದಕ್ಕೆ? ಓದ್ಲಾ ಪ್ರಭುಜಿ? ಓಕೆ, ನಾಗರತ್ನ ಮಾತಾಡಿ. ವರ್ತಮಾನ ಕಾಲದ ವಸಂತ ಋತುವು ಭೂತಕಾಲದಲ್ಲಿದ್ದ ಮತ್ತು ಭವಿಷ್ಯತ್ ಕಾಲದಲ್ಲಿದ್ದ ಬರುವ ವಸಂತ ಋತುವಿನ ಜಾಯಮಾನವನ್ನು ಹೇಗೆ ಸೂಚಿಸುತ್ತದೆಯೋ ಹಾಗೆಯೇ ಈ ಜನ್ಮದ ಸುಖ, ದುಃಖ ಅಥವಾ ಅವೆರಡರ ಮಿಶ್ರಣವು ವ್ಯಕ್ತಿಯ ಹಿಂದಿನ ಮತ್ತು ಮುಂದಿನ ಜನ್ಮಗಳ ಧಾರ್ಮಿಕ ಮತ್ತು ಅಧಾರ್ಮಿಕ ಕಾರ್ಯಗಳನ್ನು ಕುರಿತು ಸಾಕ್ಷ್ಯ ಒದಗಿಸುತ್ತದೆ. ಹರಿಕೃಷ್ಣ ಪ್ರಭುಜಿ, ಧನ್ಯವಾದ. ಉದಾಹರಣೆ ಕೊಡ್ತಾ ಇದ್ದಾರೆ ಅಷ್ಟೇ. ಸೊ ಹೋದ ವರ್ಷ ಚಳಿಗಾಲ ಹೇಗಿತ್ತು? ಓಕೆ, ಕಂಪೇರ್ ಮಾಡ್ಬೋದು ತಾನೆ. ಹೋದ ವರ್ಷ ಚಳಿಗಾಲ ಹಾಗೆ ಇತ್ತು, ಈ ವರ್ಷ ಹೀಗಿತ್ತು. ಮುಂದಿನ ವರ್ಷ ಹೇಗಿರ್ಬೋದು? ಓಕೆ, ಡಿಸೆಂಬರ್ ಜನವರಿ ಬಂದಾಗ ಮತ್ತೆ ಚಳಿ ಆಗುತ್ತದೆ. ಸೊ ವಿ ಕ್ಯಾನ್ ಎಸ್ಟಿಮೇಟ್. ಈಗ ವಸಂತ ಋತು, ಈಗ ಮಾಘ ಮಾಸ ನಡೀತಾ ಇದೆ, ನಂತರ ಫಲ್ಗುಣ ಮಾಸ, ನಂತರ ವಸಂತ ಮಾಸದಲ್ಲಿ ಎಲ್ಲ ಹೂಗಳೆಲ್ಲ ಹರಡಿರ್ತವೆ. ಇಟ್ ಲುಕ್ಸ್ ವೆರಿ ಬ್ಯೂಟಿಫುಲ್. ಸೊ just as springtime in the present indicates the nature of springtime in the past and future, right? ವಸಂತ ಋತು ಹಿಂದಿನ ವರ್ಷ ಹೇಗಿತ್ತು, ಮುಂದೆ ಹೇಗಿರುತ್ತದೆ ಅನ್ನೋದು
ಇಂಡಿಕೇಶನ್ ತೋರಿಸಿ. ಅದೇ ರೀತಿ ಒಬ್ಬ ವ್ಯಕ್ತಿ ಯಾವ ಕೆಲಸ ಮಾಡ್ತಾ ಇದ್ದಾನೆ, ಅದರಿಂದ ಹೇಗೆ ಹಿಂದಿನ ಜನ್ಮದಲ್ಲಿ ಸುಖ ದುಃಖವನ್ನು ಅನುಭವಿಸಿದ್ದ, ಮುಂದಿನ ಜನ್ಮದಲ್ಲಿ ಕೂಡ ಸುಖ ದುಃಖವನ್ನು ಅನುಭವಿಸ್ತಾನೆ ಅಂತ ನಾವು ಅನುಮಾನಿಸಬಹುದು. ರೈಟ್, ವಿ ಕ್ಯಾನ್ ಇಮ್ಯಾಜಿನ್. ರೈಟ್, ವರ್ತಮಾನೋ ಅನ್ಯಯೋ ಕಾಲೋ ಗುಣಾವಿಜ್ಞಾಪಕೋ ಯಥಾ ಏವಂ ಜನ್ಮ ಅನ್ಯಯೋರೇತ ಧರ್ಮ ಅಧರ್ಮೇಣ ನಿದರ್ಶನಂ. ಇಟ್ ಇಂಡಿಕೇಟ್ಸ್ ಅವರ್ ಪಾಸ್ಟ್ ಅಂಡ್ ಫ್ಯೂಚರ್. ಓಕೆ, ಸೊ ಓಕೆ, ಈಗ ಲತಾ ಮಾತಾಜಿ ಹೋಗ್ಬೋದು. ಮನಸೈವ ಪುರೇ ದೇವಃ ಪೂರ್ವರೂಪಂ ವಿಪಶ್ಯತಿ ಅನುಮೀಮಾಂಸತೆ ಪೂರ್ವಂ ಮನಸಾ ಭಗವಾನ್ ಅಜಃ. ಸರ್ವಶಕ್ತನಾದ ಯಮರಾಜನು ಬ್ರಹ್ಮನಿಗೆ ಸಮಾನ, ಏಕೆಂದರೆ ತನ್ನ ಲೋಕದಲ್ಲಿ ಇರುತ್ತಾ ಅಥವಾ ಪರಮಾತ್ಮನಂತೆ ಎಲ್ಲರ ಹೃದಯದಲ್ಲೂ ಇರುತ್ತಾ ಪೂರ್ವ ಕರ್ಮಗಳನ್ನು ಮನಸ್ಸಿನಲ್ಲಿಯೇ ಗಮನಿಸುತ್ತಾನೆ. ಹೀಗೆ ಜೀವಿಯು ಮುಂದಿನ ಜನ್ಮಗಳಲ್ಲಿ ಹೇಗೆ ನಡೆದುಕೊಳ್ಳುತ್ತಾನೆ ಎಂದು ಅರ್ಥ ಮಾಡಿಕೊಳ್ಳುತ್ತಾನೆ. ಧನ್ಯವಾದಗಳು. ಯಮರಾಜರು ಏನ್ ಮಾಡ್ತಾರೆ, ಅವ್ರ ಮನಸ್ಸಲ್ಲಿ ಎಲ್ಲರ ಕಾರ್ಯಗಳನ್ನ ನೋಡ್ತಾರೆ. ಮನಸೈವ ಪುರೇ ದೇವಃ ಪೂರ್ವರೂಪಂ ವಿಪಶ್ಯತಿ. ಹಿ ಸೀಸ್. ರೈಟ್, ತಮ್ಮ ಲೋಕದಲ್ಲೇ ಇದ್ಕೊಂಡು ಎಲ್ಲವನ್ನ ನೋಡ್ತಾ ಇದ್ದಾರೆ ಯಮರಾಜರು. ಹೇಗೆ ಪರಮಾತ್ಮ ಮನಸ್ಸಲ್ಲಿ ಕೂತ್ಕೊಂಡು ನಮ್ಮ ಎಲ್ಲ ಆ ಕಾರ್ಯಗಳನ್ನ ವಿಚಾರಗಳನ್ನ ನೋಡ್ತಾ ಇದ್ದಾರೆ, ಅದೇ ರೀತಿ ಯಮರಾಜರು ಕೂಡ ನೋಡ್ತಾ ಇದ್ದಾರೆ. ರೈಟ್, ಸೊ ನಾವೆಲ್ಲ ಪೂರ್ವ ಕರ್ಮಗಳನ್ನೆಲ್ಲ ನೋಡಿದ್ದಾರೆ, ಕಾರ್ಯಗಳನ್ನೆಲ್ಲ ನೋಡಿದ್ದಾರೆ. ಸೊ ಅದರಂತೆ ಮುಂದೆ ಹೇಗೆ ಇವನು ಕೆಲಸ ಮಾಡಬಹುದು, ಹೇಗೆ ವರ್ತನೆ ಮಾಡ್ತಾನೆ ಅನ್ನೋದನ್ನು ಕೂಡ ಅವರು ಅನುಮಾನಿಸ್ತಾರೆ. ಸೊ ಮಕ್ಕಳು ಕೂಡ ಕೆಲವೊಮ್ಮೆ ಮಕ್ಕಳು ಯಾರು ಮನೆಯಲ್ಲಿ ಇರುವಾಗ ಏನೋ ಹಣ್ಣು ಸ್ವೀಟು ಅಥವಾ ಹಣ್ಣು ಕತ್ಕೊಂಡು ತಿಂತಾರೆ. ಸೊ ತಂದೆ ತಾಯಿ ನೆಕ್ಸ್ಟ್ ಟೈಮ್ ಕೇರ್ಫುಲ್ ಆಗಿರ್ತಾರೆ, ನಾವು ಹೊರಗಡೆ ಹೋಗ್ತಾ ಇದೀವಿ, ಅದನ್ನು ಬಚ್ಚಿಟ್ಟೋಗ್ಬೇಕು ಅಂತ. ಯಾಕಂದ್ರೆ ಅನುಮಾನ, ಹಿಂದೆ ಈ ರೀತಿ ಅವನು ಕೆಲಸ ಮಾಡಿದ್ದ, ಮುಂದೆ ಕೂಡ ಇದೇ ರೀತಿ ಮಾಡ್ತಾನೆ. ಸಿಮಿಲರ್ಲಿ ಯಮರಾಜರು ಕೂಡ ಅವರು ಅನುಮಾನಿಸ್ತಾರೆ. ಓಕೆ, ಅವನು ಹಿಂದೆ ಈ ರೀತಿ ಮಾಡ್ತಾ ಇದ್ದ, ಮುಂದೆ ಕೂಡ ಇದೇ ರೀತಿ ಮಾಡ್ತಾನೆ. ಅದಕ್ಕೆ ಅನುಗುಣವಾಗಿ, ಕರ್ಮಕ್ಕೆ ಅನುಗುಣವಾಗಿ ಅವರಿಗೆ ಶಿಕ್ಷೆಯನ್ನು ಕೂಡ ಕೊಡ್ತಾರೆ. ಸೊ ಇಲ್ಲಿ ನೋಡಿ, ಯಮದೂತರು ಅವರು ಕೂಡ ತುಂಬಾ ತಿಳಿದವರು. ರೈಟ್, ಕರ್ಮದ ನಿಯಮಗಳು ಹೇಗೆ ಕೆಲಸ ಮಾಡ್ತಾರೆ ಅನ್ನೋದನ್ನು ತಿಳ್ಕೊಂಡಿದ್ದಾರೆ. ಸೊ ಅವರು ಅಜಾಮಿಳ ಹತ್ರ ಬಂದಿದ್ದಾರೆ. ಸೊ ಅದು ಕರೆಕ್ಟು, ಅವರು ಕರೆಕ್ಟ್ ಅಡ್ರೆಸ್ಸಿಗೆ ಬಂದಿದ್ದಾರೆ, ಸರಿಯಾದ ವ್ಯಕ್ತಿಯನ್ನೇ ಎತ್ಕೊಂಡು ಹೋಗೋದಕ್ಕೆ ಬಂದಿದ್ದಾರೆ. ಆದರೆ ಒಂದು ವಿಷಯ ಅವರಿಗೆ ಗೊತ್ತಿರಲಿಲ್ಲ, ಭಕ್ತಿ ಸೇವೆ ಬಗ್ಗೆ ಅವರಿಗೆ ಗೊತ್ತಿರಲಿಲ್ಲ. ಅದರ ಬಗ್ಗೆ ವಿಷ್ಣು ದೂತರು ಯಮದೂತರಿಗೆ ಹೇಳ್ತಾರೆ. ಓಕೆ, ಅದು ಹೇಳಿದ ಮೇಲೆ ಯಮದೂತರು ಅಜಾಮಿಳನನ್ನು ಬಿಟ್ಟು ವಾಪಸ್ ಯಮಲೋಕಕ್ಕೆ ತೆರಳುತ್ತಾರೆ. ಸೊ ಈಗ ನಾವು ಆಲ್ರೆಡಿ ಇವತ್ತು ಟೈಮ್ ಆಗ್ತಾ ಇದೆ. ಸೊ ಇವತ್ತು ಈ ಚರ್ಚೆಯನ್ನು ಇಲ್ಲಿಗೆ ನಿಲ್ಲಿಸೋಣ. ಮುಂದಿನ ವಾರ ಮೀಟ್ ಆದಾಗ ಈ ಚಾಪ್ಟರ್ ಕಂಪ್ಲೀಟ್ ಮಾಡೋಣ. ಸೊ ಈ ಚಾಪ್ಟರಲ್ಲಿ ಯಮದೂತರು ಧರ್ಮದ ಬಗ್ಗೆ ಇನ್ನಿಷ್ಟು ವಿವರವಾಗಿ ಹೇಳ್ತಾ ಇದ್ದಾರೆ. ಸೊ ಇದರ ಹರೇ ಬಗ್ಗೆ ಕೃಷ್ಣ ಪ್ರಭುಜಿ, ಎಸ್ ಮಾತಾಜಿ. ಭಕ್ತಿ ಸಂಗಮಕ್ಕೆ ಈಗ ನಾವು ರಿಜಿಸ್ಟರ್ ಮಾಡ್ಕೋಬೇಕಾ ಅಥವಾ ಹೊರಗಡೆ ಎಸ್, ಮಾತ್ರನಾ? ಎಲ್ಲರೂ ಮಾಡಿ ಮಾತಾಡಿ, ಎಲ್ಲರೂ ಮಾಡಿ. ಆಕ್ಚುಲಿ ಭಕ್ತಿ ಸಂಗಮ ಅಂತ ಮಾಡ್ತಾ ಇದ್ದೀವಿ 22ನೇ ತಾರೀಕು. 22ನೇ ತಾರೀಕು ಎನಿಬಡಿ ವಾಂಟ್ಸ್ ಟು ಕಮ್, ಪ್ಲೀಸ್ ರಿಜಿಸ್ಟರ್. ಮತ್ತೆ ನಿಮ್ಮ ಅನ್ಯ ಭಕ್ತರಿಗೂ ಕೂಡ ಇಸ್ಕಾನ್ ಕನ್ನಡ ಚಾನಲ್ ಪ್ರೋಗ್ರಾಮ್ಗೆ ಅಟೆಂಡ್ ಆಗುವವರು ಎಲ್ಲರೂ ರಿಜಿಸ್ಟರ್ ಆಗಿ. ಭಕ್ತಿ ಸಂಗಮದ ಬಗ್ಗೆ ಗೊತ್ತಾ ಎಲ್ಲರಿಗೂ? ಗೊತ್ತಿಲ್ಲ ಪ್ರಭು. ಇನ್ಫಾರ್ಮೇಶನ್ ಕೊಡಿ. ಡಿಸ್ಟ್ರಿಬ್ಯೂಷನ್ ಅಲ್ಲಿ ಇದೆ, ಭಾಗವತನ ಕ್ಲಾಸ್ಗೆ ಬಂದಿಲ್ಲ ಪ್ರಭು ನಾವು. ಹೌದಾ? ಓಕೆ ಓಕೆ. 11 o'clock ಆಗ್ತಾ ಇತ್ತು ಮನೆಗೆ ಬರೋಷ್ಟರಲ್ಲಿ. ಹಾ, ಓಕೆ, ತುಂಬ ಗುಡ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದೀರಾ. ಫಸ್ಟ್ ಪ್ರೈಸ್ ಬಂದಿದೆ ಪ್ರಭು. ಓ, ವೆರಿ ಗುಡ್. ಯಾವ ಟೆಂಪಲ್ ಅಲ್ಲಿ? ಇಸ್ಕಾನ್ ಇದು ರಾಜಾಜಿನಗರ. ಓ, ವೆರಿ ಗುಡ್ ವೆರಿ ಗುಡ್. ಸೊ ಇಲ್ಲಿ ಭಕ್ತಿ ಸಂಗಮದ ಬಗ್ಗೆ ನಾನು ತಿಳಿಸ್ತೀನಿ ನಿಮಗೆ. ಸೊ ನಮ್ಮ ಇಸ್ಕಾನ್ ಕನ್ನಡ ಚಾನಲ್ ವತಿಯಿಂದ ಭಕ್ತಿ ಸಂಗಮ ಅಂತ ಮಾಡ್ತಾ ಇದ್ದೀವಿ. ಸೊ 22ನೇ ತಾರೀಕು
ಓಕೆ, ಬೆಳಗ್ಗೆಯಿಂದನೇ ಸ್ಟಾರ್ಟ್ ಆಗ್ತದೆ. 22ನೇ ತಾರೀಕು ಬೆಳಗ್ಗೆ ನೀವು 7:30ಗೆ ಸುಮಾರು ಬಂದರೆ ಬೆಳಗ್ಗೆ ದರ್ಶನಾರ್ತಿ, ಬ್ರೇಕ್ಫಾಸ್ಟ್, ಪ್ರಸಾದ ಕೂಡ ಆಗ್ತದೆ. 8:30ಗೆ ಭಾಗವತನ ಕ್ಲಾಸ್, 8:30ಯಿಂದ 10 ಗಂಟೆವರೆಗೂ. ನಂತರ 11 ಗಂಟೆಯಿಂದ 2 ಗಂಟೆವರೆಗೂ, ಸುಮಾರು 1:30-2 ಗಂಟೆವರೆಗೂ ಎಲ್ಲ ಪ್ರಚಾರಕರು, ಇಸ್ಕಾನ್ ಕಂಡ ಪ್ರಚಾರಕರು ಇರ್ತಾರೆ. ನಾನು ಇರ್ತೇನೆ, ಚೈತನ್ಯ ಪ್ರಸಾದ್ ಕೂಡ ಇರ್ತಾರೆ, ಸ್ವಯಂ ಪ್ರಕಾಶ್ ಪ್ರಭು, ನಾರಾಯಣ ಚೈತನ್ಯ ಪ್ರಭು, ಕೌಸ್ತವ ಪ್ರಭು, ದೀನಬಂಧು ಚೈತನ್ಯ ಪ್ರಭು, ಮತ್ತು ಹಲವಾರು ಅನ್ಯ ಭಕ್ತರು ಕೂಡ, ಶ್ರೀನಿಧಿ ಪ್ರಭು, ಚಕ್ರವಾಣಿ ಕೃಷ್ಣ ಪ್ರಭು, ಮತ್ತು ಇತರ ಮಥುರಾಶ್ಯಾಮ್ ಪ್ರಭು, ಮಾಧವ್ ಶರಣ್ ಪ್ರಭು. ಸೊ ವಿ ವಾಂಟ್ ಟು ಹ್ಯಾವ್ ಎವ್ರಿಬಡಿ ಟುಗೆದರ್, ಎವ್ರಿಬಡಿ, ಆ್ಯಂಡ್ ಹ್ಯಾವ್ ನೈಸ್, ಒಳ್ಳೆ ಕಾರ್ಯಕ್ರಮಗಳನ್ನು ಮಾಡುವ ಇಚ್ಛೆ ಇದೆ. ಕನ್ನಡದಲ್ಲಿ ಪ್ರಚಾರ ಇನ್ನೂ ಹೆಚ್ಚಾಗಲಿ, ಇನ್ನೂ ಹೆಚ್ಚು ಕನ್ನಡ ಭಕ್ತರು ಸೇರಿಕೊಳ್ಳಿ ಅನ್ನೋ ಒಂದು ಉದ್ದೇಶ. ಮತ್ತು ಕನ್ನಡ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಈ 22ನೇ ತಾರೀಕು ಬಂದು ಈ ಭಕ್ತ ಸಂಗಮದಲ್ಲಿ ಪಾಲ್ಗೊಳ್ಳಿ. ಒಳ್ಳೆಯ ಕೀರ್ತನೆ, ಭಜನೆ, ವಿಶೇಷವಾದ ಕಥೆ ಮತ್ತು ಹಲವಾರು ಅನ್ಯ ಕಾರ್ಯಕ್ರಮಗಳು ಕೂಡ ಆಯೋಜಿಸಲು ಪ್ರಯತ್ನ ಪಡ್ತಾ ಇದ್ದೀವಿ. ಸೊ ತಮ್ಮೆಲ್ಲರಿಗೂ ಆಮಂತ್ರಣವಿದೆ. ಈವನ್ ಔಟ್ಸೈಡ್, ಹೊರಗಡೆ ಇರ್ತಾರೆ, ಅವರು ಕೂಡ ಬರ್ಬೋದು. ರೈಟ್, ಬೇರೆ ಊರಿನಿಂದ ಕೂಡ ಜನ ಬರ್ಬೋದು, ಒಂದಿನ ಮೊದಲೇ ಬರ್ಬೋದು. ರೈಟ್, ಸೊ ಸಪೋಸ್ ಯು ಹ್ಯಾವ್ ಯುವರ್ ಫ್ರೆಂಡ್ಸ್, ಯು ಕ್ಯಾನ್ ಕಾಲ್ ದೆಮ್, ದೇ ಕ್ಯಾನ್ ಸ್ಟೇ ಇನ್ ಯುವರ್ ಹೋಮ್. ನಿಮ್ಮ ಮನೇಲಿ ಇತ್ಕೊಂಡು ಅವರು ಇಲ್ಲಿ ಪ್ರೋಗ್ರಾಮಿಗೆ ಬರ್ಬೋದು. ಅಥವಾ ಕೆಲವೊಬ್ಬರಿಗೆ ಟೆಂಪಲಲ್ಲಿ 4-5 ರೂಮ್ ಇದೆ. ಸೊ ದೋಸ್ ಹೂ ಕ್ಯಾನ್ ಅಕಾಮಿಡೇಟ್, ವಿ ಕ್ಯಾನ್ ಅಕಾಮಿಡೇಟ್ ಇನ್ ದ ರೂಮ್ಸ್ ಕೂಡ ಕೆಲವೊಂದು ವ್ಯವಸ್ಥೆ ಮಾಡ್ಬೋದು. ಬಟ್ ನಮ್ಮ ಇಚ್ಛೆ ಏನಂತಂದರೆ ಎಷ್ಟಾಗುತ್ತೋ ಅಷ್ಟು ಜನ ಎಲ್ಲರೂ ಬರಲಿ, ಬಂದು ಈ ಒಂದು ದಿನದ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಿ ಅಂತ ನನ್ನ ಆಸೆ. ಸೊ ಈ ಕಾರ್ಯಕ್ರಮದಲ್ಲಿ ಹಲವಾರು ಚರ್ಚೆಗಳನ್ನು ಕೂಡ ನಾವು ಮಾಡ್ಬೋದು. ಹರೇ ಕೃಷ್ಣ. ಇದು ಯಾವಾಗ? 22ನೇ ತಾರೀಕು. ಓಕೆ, ಟೈಮಿಂಗ್ಸ್ ಅದೇ ಮಾರ್ನಿಂಗ್ 7:30 ಸ್ಟಾರ್ಟು, 7:30ಯಿಂದ ಮಧ್ಯಾಹ್ನದವರೆಗೂ. ಮಧ್ಯಾಹ್ನ ಊಟ ಆದಮೇಲೆ ಪ್ರೋಗ್ರಾಮ್ ಮುಗೀತದೆ. 1 ಡೇ ಪ್ರೋಗ್ರಾಮ್ ಓನ್ಲಿ. ಇಟ್ಸ್ ಓಕೆ, 1 ಡೇ ಪ್ರೋಗ್ರಾಮ್. ಆ್ಯಂಡ್ ಇನ್ನು ಏಪ್ರಿಲ್ ಅಥವಾ ಮೇ ತಿಂಗಳಲ್ಲಿ ಒಂದು ಉಡುಪಿಗೆ ಒಂದು ಯಾತ್ರೆ ಕೂಡ ಮಾಡೋ ಪ್ಲ್ಯಾನ್ ಇದೆ. ಅದರ ಬಗ್ಗೆ ಕೂಡ ಮಾಹಿತಿ ಬರ್ತದೆ. ಯಾತ್ರೆ ಅಂತಂದರೆ ಇಟ್ ವಿಲ್ ಬಿ ಮೋರ್ ಆಫ್ ಶ್ರವಣ, ಕೀರ್ತನೆ ಆ್ಯಂಡ್ ಧಾಮ್ ದರ್ಶನ್, ರೈಟ್, ದಟ್ ಕೈಂಡ್ ಆಫ್ ಆ ಥರದ ಒಂದು ಯಾತ್ರೆ. ಸೊ ತುಂಬ ದೂರ ಹೋಗೋದು ಬೇಡ ಅಂತ ಹತ್ತಿರದಲ್ಲೇ ಮಾಡೋ ಯೋಜನೆ ಇದೆ. ಉಡುಪಿಯಲ್ಲಿ ಭಕ್ತಿ ಸಂಗಮದ ಕನ್ನಡ ಚಾನೆಲ್ನಿಂದ ಯಾತ್ರೆಯನ್ನು ಕೂಡ ಆಯೋಜನೆ ಮಾಡಲು ಪ್ಲ್ಯಾನ್ ಇದೆ. ಆ ಡೇಟ್ಸನ್ನು ನಮ್ಮ ವಿನಯ್ ಗುರು ಮತ್ತು ಟೀಮಲ್ಲಿ ಡಿಸೈಡ್ ಮಾಡ್ತಾ ಇದ್ದಾರೆ. ಅದು ಮಾಡಿ ನಿಮಗೆ ತಿಳಿಸ್ತಾರೆ. ಓಕೆ, ಯಾರ್ಯಾರು ಬರ್ಬೋದು ಈ ಭಕ್ತಿ ಸಂಗಮಕ್ಕೆ 22ನೇ ತಾರೀಕು ಭಾನುವಾರ? ಹರೇ ಕೃಷ್ಣ ಪ್ರಭುಜಿ, ನಾನು ಬರ್ತೀನಿ ಪ್ರಭುಜಿ. ಕೃಷ್ಣಮೂರ್ತಿ ಪ್ರಭು, ಹರೇ ಕೃಷ್ಣ. ನಾವು ಬರೋ ಆಸೆನೂ ಇದೆ ಪ್ರಭು. ಬನ್ನಿ. ಮತ್ತೆ ಯಾರ್ಯಾರು ಬರ್ತೀರಾ? ಸೊ ಎಲ್ಲರೂ ಬನ್ನಿ. ಹರೇ ಕೃಷ್ಣ ಪ್ರಭು, ರಿಜಿಸ್ಟರ್ ಮಾಡಿದ್ದೀವಿ. ಓಕೆ ಮಾಡಿ. ಮತ್ತೆ ರಿಜಿಸ್ಟ್ರೇಷನ್ ಲಿಂಕ್ನ ಎಲ್ಲರಿಗೆ ಕಳಿಸಿ. ಓಕೆ, ಮತ್ತೆ ಬಂದವರಿಗೆ ಒಂದು ಗಿಫ್ಟ್ ಕೂಡ ಪ್ಲಾನ್ ಮಾಡ್ತಾ ಇದ್ದಾರೆ. ಯಾರು ರಿಜಿಸ್ಟರ್ ಮಾಡಿ ಬರ್ತಾರೆ, there is some gift also being planned for all of them. ಪ್ರಭುಜಿ, ನಾವು ಇದೆ ಪ್ರಭು. ಹರೇ ಕೃಷ್ಣ ಪ್ರಭುಜಿ, ನಾವು ಈ ಗ್ರೂಪ್ ಅಲ್ಲಿ ಇಲ್ಲ ಪ್ರಭುಜಿ. ನಮ್ಗೆ ಲಿಂಕ್ ಹೆಂಗ್ ಗೊತ್ತಾಗ್ಬೇಕು ಪ್ರಭುಜಿ? ಗ್ರೂಪಲ್ಲಿ ಇಲ್ವಾ ನೀವು? ಇಲ್ಲ ಪ್ರಭುಜಿ. ಓಕೆ, ನಿಮ್ಮ ನಂಬರ್ ಹಾಕ್ತೀರಾ ಚಾಟಲ್ಲಿ? ಹೇಳ ಪ್ರಭುಜಿ. ಚಾಟಲ್ಲಿ ಓಕೆ, ಹೇಳಿ. 990 15 ಓಕೆ 60 999. ಓಕೆ, ಇದನ್ನ ನಾನು ನಮ್ಮ ಕೋಆರ್ಡಿನೇಟರ್ ಕೊಡ್ತೀನಿ, ಅವ್ರು ಆ್ಯಡ್ ಮಾಡ್ತಾರೆ. ಸರಿ ಪ್ರಭು. ಹರೇ ಕೃಷ್ಣ ಪ್ರಭು. ಪ್ರಭು, ಲಿಂಕ್ ಚಾನೆಲ್ ಅಲ್ಲಿ ಇದೆಯಾ? ಇದರಲ್ಲಿ ಯಾವ ಚಾನೆಲ್ ಅಲ್ಲಿ? ಅಲ್ಲ, ಇದರಲ್ಲಿ ಗ್ರೂಪ್ ಅಲ್ಲಿ ಇದೆಯಾ ಪ್ರಭು? ಅದೇ ಭಾಗವತ ರಸಮಾಲಯ ಗ್ರೂಪ್ ಅಥವಾ ಇಸ್ಕಾನ್ ಕನ್ನಡ ಗ್ರೂಪ್ ಅಲ್ಲಿ ಇಲ್ವಾ ತಾವು? ಅದೇ ನಾನು ಚೆಕ್ ಮಾಡಿಲ್ಲ, ಅದಕ್ಕೆ ಕೇಳಿ. ಓಕೆ, ನಿಮ್ಗೆ ಯಾರಾದ್ರೂ ಫ್ರೆಂಡ್ಸ್ ಗೊತ್ತಾ ಇಲ್ಲಿ? ಇಲ್ಲಿರೋದ್ರಲ್ಲ ಗೊತ್ತಿಲ್ಲ ಪ್ರಭು, ಯಾರು ಗೊತ್ತಿಲ್ವಾ? ಓಕೆ, ನಿಮಗೆ ಈ ಲಿಂಕ್ ಹೇಗೆ ಸಿಕ್ತು? ಯಾವ್ದು ಈ ತರನ ಪ್ರಭು? ಈ ಕ್ಲಾಸಿಗೆ ಬರೋದಕ್ಕೆ ಲಿಂಕ್? ಪ್ರಭು, ನಾನು ಶೇರ್ ಮಾಡ್ತೀನಿ ಪ್ರಭು ಲಿಂಕ್. ಅಂದ್ರೆ ನಮ್ಮ ಇದಕ್ಕೆ ರಸಮಾಲಯ ನಮ್ಮ ಪ್ರೋಗ್ರಾಮ್ಗೆ ಶೇರ್ ಮಾಡ್ಬೇಕಲ್ಲ? ಓಕೆ ಪ್ರಭು. ಅಲ್ಲಿ ಸರಸ್ವತಿ ಮಾತಾಜಿ ಅಂತ ಇದ್ದಾರೆ, ಅವ್ರಿಗೆ ಬೇಕಂತೆ. ಓಕೆ ಪ್ರಭು, ನಾನು ಆನ್ಲೈನ್ ಅಲ್ಲಿ ಮೊಬೈಲ್ ಅಲ್ಲಿ ನೋಡ್ತಾ ಇದ್ದೆ ಪ್ರಭು.
ಆಮೇಲೆ ವಿನಯ್ ಪ್ರಭು ನಂಬರ್ ತಗೊಂಡು ಆ ತರ ನಾನು ಕಾಂಟ್ಯಾಕ್ಟ್ ಆಗಿದ್ದು ಒಂದೆರಡು ವರ್ಷ. ಆಯ್ತು, ವಿನಯ್ ಪ್ರಭು ಹೇಳಿ, ಅವರು ನಿಮ್ಗೆ ಲಿಂಕ್ ಎಲ್ಲ ಕಳಿಸ್ತಾರೆ. ಓಕೆ ಪ್ರಭು, ಅವ್ರನ್ನ ಕೇಳ್ತೀನಿ. ಓಕೆ, ವಿನಯ್ ಇಸ್ ದ ಮೇನ್ ಪರ್ಸನ್. ಓಕೆ ಓಕೆ ಓಕೆ, ಆಯ್ತು. ತಾವೆಲ್ಲರೂ ಬನ್ನಿ, ಮತ್ತೆ ತಮ್ಮ ಸ್ನೇಹಿತರಿಗೆ, ಫ್ಯಾಮಿಲಿ ಮೆಂಬರ್ಸ್ಗೆ ಎಲ್ಲರಿಗೂ ಹೇಳಿ, ಎಲ್ಲರೂ ಬಂದು ಈ ಪ್ರೋಗ್ರಾಮ್ನ ಲಾಭ ತಗೊಳ್ಳಿ. ಓಕೆ, ಆದ್ರೆ ಬರೋರೆಲ್ಲ ರಿಜಿಸ್ಟರ್ ಮಾಡಿ ಬರಬೇಕು. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ ಮಾತಾಜಿ, ಅವ್ರು ನಾನು ಕಳಿಸ್ತೀನಿ ಅಂದ್ರಲ್ಲ, ನನ್ನ ನಂಬರ್ ತಗೊಳ್ಳಿ, ಯಾವ್ದಾದ್ರು ಆಗ್ಲಿ ನಾನು ಕಳಿಸ್ಕೊಟ್ರೆ ನಾನು ಫಿಲ್ ಮಾಡ್ಕೊಳ್ತೀನಿ. ನಿಮ್ಮ ಹತ್ರ ವಿನಯ್ ಗುರು ನಂಬರ್ ಇದೆಯಲ್ಲ ಸರಸ್ವತಿ ಮಾತಾಜಿ? ಮಾತಾಜಿ ಪ್ರಭು, ಅದು ನಮ್ ಮೊಬೈಲ್ ಕಳ್ದೋಗಿತ್ತು, ಅದ್ರಲ್ಲಿ ಹೋಗ್ಬಿಟ್ಟಿದೆ ಅನ್ಸುತ್ತೆ, ಅದಕ್ಕೆ ಓಹೋ, ಓಕೆ ಓಕೆ ಮತ್ತೆ ಇನ್ನೊಂದ್ಸರಿ ತಗೊಂಡಿದ್ದೀನಿ ಅದಕ್ಕೆ. ಶೇರ್ ಮಾಡಿ ಮಾತಾಜಿ. ನಿಮಗೆ ನಂದು ಹೆಸರು ಉತ್ತರ. ಓಕೆ ಪ್ರಭು ಮಾತಾಜಿ. ಶೇರ್ ಕಾಂಟ್ಯಾಕ್ಟ್ ಮಾಡಿದ್ರೆ. ನಾನು ಇಲ್ಲೊಂದು ನಂಬರ್ ಹಾಕಿದ್ದೆ ನೋಡಿ ಚಾಟ್ ಬಾಕ್ಸ್ ಅಲ್ಲಿ, ವಿನಯ್ ಅಂತ. ಓಕೆ ಪ್ರಭು, ಓಕೆ, ಹಾಕಿ ಕಳಿಸ್ಕೊಡಿ ಪ್ರಭು ಅದ್ರಲ್ಲಿ. ಚಾಟ್ ಕಳಿಸಿದೆ ನೋಡಿ. ಓಕೆ ಓಕೆ, ಅವ್ರ ಮೇನ್ ಕೋಆರ್ಡಿನೇಟರು, ಎಲ್ಲ ಕ್ಲಾಸಸ್ ಕೋಆರ್ಡಿನೇಟ್ ಮಾಡೋರು, ಅವ್ರು ನಿಮಗೆ ಡೀಟೇಲ್ಸ್ ಎಲ್ಲ ಕಳಿಸ್ತಾರೆ. ಓಕೆ ಪ್ರಭು. ಓಕೆ, ಸೊ ಎಲ್ಲ ತುಂಬ ಧನ್ಯವಾದ. ಇವತ್ತಿಗೆ ಇಲ್ಲಿಗೆ ಸ್ಟಾಪ್ ಮಾಡೋಣ. ಥ್ಯಾಂಕ್ ಯು. ಹರೇ ಕೃಷ್ಣ. ಶೀಲ ಹರೇ ಕೃಷ್ಣ ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭು, ಧನ್ಯವಾದ ಪ್ರಣಾಮ. ಹರೇ ಕೃಷ್ಣ ಪ್ರಭುಜಿ. ಎಸ್ ಹರೇ ಮಾತಾಜಿ, ಕೃಷ್ಣ ಪ್ರಭು, ತಂದ ಒಂದು ಪ್ರಣಾಮ. ಕ್ವಶನ್ ಇದೆ ಪ್ರಭುಜಿ. ಹೇಳಿ ಮಾತಾಜಿ. ಈಗ ಇದು ಕೆಟ್ಟ ಕರ್ಮಗಳು ಮಾಡಿರ್ತೀವಿ, ಅದು ಗೊತ್ತಾಗಿ ಅದು ಒಳ್ಳೆ ಕರ್ಮಗಳು ಮಾಡಿದ್ರೆ ಭಗವಂತ ನಾಮಸ್ಮರಣೆ ಇದೆಲ್ಲ ಮಾಡ್ಕೊಂಡು ಅದು ಕಡಿಮೆ ಆಗುತ್ತಾ ಅಂತ ಹೇಳಿ. ಕೆಟ್ಟ ಕರ್ಮ ಮಾಡಿದ್ರೆ ಅದು ಒಳ್ಳೆ ಕರ್ಮ ಮಾಡೋದ್ರಿಂದ ನಾಶ ಆಗೋದಿಲ್ಲ, ಆದರೆ ಭಗವಂತನ ಸೇವೆ ಮಾಡೋದ್ರಿಂದ ನಾಶ ಆಗ್ತದೆ. So, ಆದ್ರೆ ಕೆಲವ್ರು ಏನ್ ಮಾಡ್ತಾರೆ, ಆಯ್ತು ಕೆಟ್ಟ ಕರ್ಮ ಮಾಡ್ತಾ ಇದ್ದೀನಿ, ಅದ್ರ ಜೊತೆ ಭಗವಂತನ ಸೇವೆ ಮಾಡೋಣ, ಸ್ವಲ್ಪ ದಾನ ಕರ್ಮವನ್ನು ಮಾಡೋಣ, ಹರಿನಾಮವನ್ನು ತಗೊಳ್ಳೋಣ, ಸತ್ಸಂಗಕ್ಕೆ ಹೋಗೋಣ ಅಂತ ಹೇಳ್ತಾರೆ. ಸೊ ಅದೇನು, ಒಂದ್ ಕಡೆ ಪಾಪ ಮಾಡ್ತಾ ಇದ್ರೆ, ಇನ್ನೊಂದ್ ಕಡೆ ಭಕ್ತಿ ಸೇವೆ ಮಾಡ್ತಾ ಇದ್ದಾರೆ, ಅದು ಅಪರಾಧ ಆಗ್ತದೆ. ಓಕೆ, ಸೊ ನಾಮದ ಬಲದ ಮೇಲೆ ಪಾಪವನ್ನು ಮಾಡೋದು ಕೂಡ ಒಂದು ಅಪರಾಧ ಇದೆ. ನಾಮನ ಬಲಾದ ಸಿಹಿ ಪಾಪ ಬುದ್ಧಿ, ಆ ಭಾವನೆ ಇರಬಾರ್ದು. ಅದು 10 ಅಪರಾಧಗಳೆಲ್ಲ ಅದು ಒಂದು ಒಂದ್ ವೇಳೆ ಆಕಸ್ಮಿಕವಾಗಿ ಏನಾದರೂ ತಪ್ಪಾಗಿದ್ರೆ, ಪಾಪವಾಗಿದ್ರೆ, ಭಗವಂತನ ನಾಮ ಅದು ಶುದ್ಧಗೊಳ್ಳುತ್ತದೆ. ಬಟ್ ಬೇಕು ಅಂತ ಪಾಪ ಮಾಡಿ ಮತ್ತೆ ಭಗವಂತನ ನಾಮ ತಗೊಳ್ಳೋದು ಅದು ಅಪರಾಧ ಆಗ್ತದೆ. ಗೊತ್ತಿಲ್ಲದೆ ಮಾಡಿ ಆಮೇಲೆ ಎಚ್ಚೆತ್ಕೊಂಡ್ರೆ ಅದು ದೇವರು ಕ್ಷಮಿಸ್ತಾನ. ಗೊತ್ತಿಲ್ಲದೆ ಆದ ಪಾಪವನ್ನ ದೇವರು ಎಣಿಸೋದಿಲ್ಲ. ರೈಟ್. ಈಗ ಕೆಲವರು ಹಿಂದಿನ ಜನ್ಮದ ಕರ್ಮದ ಫಲ ಈಗ ಕಷ್ಟ ಪಡ್ತಿದ್ದೀರಾ ಅಂತ ಹೇಳ್ತಾರೆ. ನಾವು ಅವಾಗ ದೇವ್ರಿಗೆ ಸರೆಂಡರ್ ಆಗಿ ಕಡಿಮೆ ಮಾಡು ಅಂತ ಹೇಳಿ ಬೇಡ್ಕೊಂಡು ಅವ್ನ ಸೇವೆ ಮಾಡ್ತಾ ಇದ್ರೆ ಹಿಂದಿನ ಜನ್ಮದ್ದು ಕಡಿಮೆ ಆಗುತ್ತಾ ಏನೋ ಅಂತ ಡೌಟ್. ಹೌದು, ಅದಕ್ಕೆ ಅಪ್ರಾರಬ್ಧ ಅಂತ ಕರೀತಾರೆ. ಅಪ್ರಾರಬ್ಧ ಕರ್ಮ, ಕಾಣಿಸದೇ ಇರುವಂತಹ ಕರ್ಮ, ನಮ್ಗೆ ಗೊತ್ತಿಲ್ಲ ಅದು ಹಿಂದಿನ ಜನ್ಮದ ಏನ್ ಮಾಡಿದ್ದೀವಿ. ಆದ್ರೆ ಈಗ ನಾವು ಭಗವಂತನ ಸೇವೆಯಲ್ಲಿ ತೊಡಗಿದ್ರೆ ಅದು ಕೂಡ ನಾಶವಾಗ್ತದೆ. ಅಪ್ರಾರಬ್ಧ ಫಲಂ ಪಾಪಂ ಕೂಟಂ ಬೀಜಂ ಫಲೋನ್ಮುಖಂ ಕ್ರಮೇಣೈವ ಪ್ರಳೀಯತ ವಿಷ್ಣು ಭಕ್ತಿ ರಥಾತ್ಮನ. ಯಾರು ವಿಷ್ಣು ಭಕ್ತಿಯಲ್ಲಿ ತೊಡಗಿರ್ತಾರೆ ಅವರ ಅಪ್ರಾರಬ್ಧ ಪ್ರಾರಬ್ಧ ಎಲ್ಲವೂ ನಾಶವಾಗ್ತದೆ. ಪ್ರಭುಜಿ, ಈ ಶ್ಲೋಕದ ರೆಫರೆನ್ಸ್ ಎಷ್ಟನೇ ಇದ್ರಲ್ಲಿ ಇದೆ ಏನು ಅಂತ? ಇದು ಬರ್ತದೆ, ಪ್ರಭುಪಾದರು ಕೋಟ್ ಮಾಡ್ತಾರೆ ಮೋಸ್ಟ್ಲಿ. ಇದು ಹರೇ ಕೃಷ್ಣ ಪ್ರಭುಜಿ. ಇಲ್ಲಿದೆ ನೋಡಿ ರೆಫರೆನ್ಸ್. ಚೈತನ್ಯ ಚರಿತಾಮೃತದಲ್ಲಿ ಪ್ರಭುಪಾದ ಕೋಟ್ ಮಾಡ್ತಾರೆ, ಪದ್ಮ ಪುರಾಣದಲ್ಲಿದೆ. ಇದ್ರ ಫೋಟೋ ತಗೊಳ್ಳಿ ನೀವು ಬೇಕಾದ್ರೆ. ಮಧ್ಯಲೀಲಾ 15.169 ಅಲ್ಲಿದೆ. ಓಕೆ, ಹರೇ ಕೃಷ್ಣ ಪ್ರಭು. ಹರೇ ಕೃಷ್ಣ ಪ್ರಭು, ನಾವು ಇನಿಷಿಯೇಷನ್ ತಗೊಂಡ್ಮೇಲೆ ಪ್ರಭುಪಾದ್ರ ಶಿಷ್ಯಂದ್ರಾದ್ಮೇಲೆ ಅದಕ್ಕೆ ಮೊದಲು ಏನೇ ಪಾಪ ಮಾಡಿದ್ರು ಆಮೇಲೆ ಮಾಡಬಾರ್ದು ಅಂತಾರೆ. ಅದಕ್ಕೆ ಮೊದಲು ಮಾಡಿದ್ರು ಎಲ್ಲ ಝೀರೋ ಆಗುತ್ತೆ. ಪ್ರಭುಪಾದ್ರ ಇನಿಷಿಯೇಷನ್ ತಗೊಂಡ್ಮೇಲೆ ನಾವು ಪ್ರಮಾಣ ವಚನ ಮಾಡಿದ್ಮೇಲೆ ಮತ್ತೆ ಮಾಡಬಾರ್ದು ಅನ್ನೋದಿದೆ. ಅದು ನಿಜ ಪ್ರಭು? ಝೀರೋ ಆಗಿರುತ್ತೆ, ಮತ್ತೆ ಮಾಡಬಾರ್ದು ಅಷ್ಟೇ. ಜೀರೋ ಆಗುತ್ತೆ ಅಂತ ಯಾರು ಹೇಳಿದ್ರು? ಹಾಗಂತ ಪಾಪಗಳೆಲ್ಲ ನಾವೇನೇ ಮಾಡಿದ್ರು ಪ್ರಭುಪಾದ್ರು ತಗೊಳ್ತಾರೆ, ಮತ್ತೆ ನಾವೇನೇ ಮಾಡಿದ್ರು ಮತ್ತೆ ಅವ್ರಿಗೆ ಪ್ರಭುಪಾದರು ಯಾಕೆ ನಿಮ್ ಪಾಪ ತಗೋಬೇಕು? ಹಾಗೆಲ್ಲ ಅಂತ ಇದ್ರು ಪ್ರಭು. ನನ್ಗೆ ಅದೇ ಡೌಟ್ಸ್ ನಾನು ಕೇಳ್ತಾ ಇರೋದು. ಏ ಯಥಾ ಮಾಂ ಪ್ರಪದ್ಯಂತೆ ತಾಂ ಸ್ಥತೆ ಭಜಾಮ್ಯಹಂ. ಬರೀ ದೀಕ್ಷೆ ತಗೊಳ್ಳೋದ್ರಿಂದ ಪಾಪ ನಾಶ ಆಗೋದಿಲ್ಲ. ಆ ಶರಣಾಗತಿ ಭಾವನೆ ಇರಬೇಕು. ರೈಟ್. ಶರಣಾಗತಿ ಭಾವನೆ ಇದ್ದಾಗ ಮಾತ್ರ ಗುರುಗಳನ್ನ ಹೃದಯಪೂರ್ವಕವಾಗಿ ಸ್ವೀಕರಿಸಿದಾಗ, ಅವರ ಆಜ್ಞೆಯನ್ನು ಪಾಲಿಸಿದಾಗ ಅದು ನಿಜವಾದ ದೀಕ್ಷೆ. ದೀಕ್ಷೆ ಅಂತಂದ್ರೆ ಕೇವಲ ಹೆಸರು ಬದಲಾಯಿಸಿ ಜಪಮಾಲೆ ತಗೊಳ್ಳೋದಲ್ಲ.
ಅದು ಹೆಸರಿಗಷ್ಟೇ. ಬಟ್ ಹೃದಯದಲ್ಲಿ ಅವನು ಗುರುಗಳಿಗೆ ಶರಣಾಗತನಾಗಿಲ್ಲ ಅಂತಂದ್ರೆ ಎಂಥ ದೀಕ್ಷೆ ಅದು? ಓನ್ಲಿ ಫಾರ್ ನೇಮ್ ಸೇಕ್. ಸೊ ಇಂಟರ್ನಲ್ ಸರೆಂಡರ್ ಶುಡ್ ಬಿ ದೇರ್. ಎಷ್ಟರ ಮಟ್ಟಿಗೆ ಶಿಷ್ಯ ಶರಣಾಗಿದ್ದಾನೆ ಅಷ್ಟರ ಮಟ್ಟಿಗೆ ಅವನು ಪಾಪದಿಂದ ಮುಕ್ತನಾಗ್ತಾನೆ. ಮತ್ತೆ ಒಂದು ವೇಳೆ ಪಾಪದಿಂದ ಮುಕ್ತನಾಗಿದ್ರು ಕೂಡ ಮತ್ತೆ ಅಪರಾಧವನ್ನ ಮಾಡಿದ್ರೆ, ಗುರುಗಳ ಪ್ರತಿನೇ ಅಪರಾಧವನ್ನು ಮಾಡಿದ್ರೆ, ಆ ಪಾಪಗಳು ಮತ್ತೆ ಅವನನ್ನ ಹಿಂಬಾಲಿಸ್ತವೆ. ಇಟ್ ಕಮ್ಸ್ ಬ್ಯಾಕ್ ಟು ಹಿಮ್. ಸೊ ವಿ ಶುಡ್ ನಾಟ್ ಡೂ ದಟ್ ಪಾಪ ಅಗೇನ್. ಮತ್ತೆ ಪಾಪವನ್ನು ಮಾಡಬಾರದು. ಓಕೆ, ಅದು ಅಪರಾಧವಾಗ್ತದೆ. ಗುರುರ್ ಅವಜ್ಞಾ ಟು ಡಿಸೊಬೇ ದ ಆರ್ಡರ್ಸ್ ಆಫ್ ದ ಸ್ಪಿರಿಚುವಲ್ ಮಾಸ್ಟರ್ಸ್ ಇನ್ ಅಫೆನ್ಸ್. ಗುರುಗಳು ಹೇಳಿದ್ದಾರೆ ಪಾಪ ಕಾರ್ಯಗಳನ್ನು ಮಾಡಬಾರ್ದು ಅಂತ. ಅದನ್ನು ಮಾಡಿದರೆ ಅದು ಗುರುರ್ ಅವಜ್ಞಾ. ದಟ್ ಇಸ್ ದ ಥರ್ಡ್ ಅಫೆನ್ಸ್ ಟು ದ ಹೋಲಿ ನೇಮ್. ಸೊ ಅದರಿಂದ ನಮ್ಮ ಭಕ್ತಿಗೆ ಅಡಚಣೆ ಆಗ್ತದೆ. ಗುರುಗಳು ಇಸ್ ಡಿಸ್ಪ್ಲೀಸ್ಡ್, ರೈಟ್? ಗುರುಗಳು ಆಕ್ಚುಲಿ Prabhupada is not there now. So how can we take Diksha from Prabhupada? It's not possible. So we should have a living person who guides us. ನಾವು ತಪ್ಪು ಮಾಡೋದನ್ನ ಯಾರಾದರೂ ನೋಡಬೇಕು, ಅದನ್ನ ತಿದ್ದಬೇಕು. ಅದಕ್ಕೆ ಶಿಕ್ಷಾ ಗುರು ಇಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ವಿ ನೀಡ್ ಶಿಕ್ಷಾ ಗುರು, ವಿ ನೀಡ್ ದೀಕ್ಷಾ ಗುರು, ವಿ ನೀಡ್ ಶಿಲ ಪ್ರಭುಪಾದ್, ವಿ ನೀಡ್ ಗುರು ಪರಂಪರ. ಯಾರು ನಮ್ಮ ತಪ್ಪನ್ನ ನೋಡಿ ನಮ್ಮನ್ನ ತಿದ್ದುವ ಹಕ್ಕನ್ನ ಅವರಿಗೆ ಕೊಡ್ಬೇಕು ನಾವು. So that kind of guide should be there, right? So we should take such a guidance. And ಪ್ರಭುಪಾದರ ಪುಸ್ತಕದಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಪಾಲಿಸಬೇಕು. ಪ್ರಭುಪಾದ ಲೆಕ್ಚರ್ ಕೇಳಬೇಕು, ಗುರುಗಳ ಲೆಕ್ಚರ್ ಕೇಳಬೇಕು. ಇಸ್ಕಾನಲ್ಲಿರುವ ಹಲವಾರು ಸೀನಿಯರ್ ಸನ್ಯಾಸಿಸ್ ಇದ್ದಾರೆ, ಅವರ ಮಾರ್ಗದರ್ಶನವನ್ನು ಕೂಡ ಪಡೆಯಬೇಕು. ವರಿಷ್ಠ ಭಕ್ತರ ಹೇಳಿಕೆಯಂತೆ ಸೇವೆಯನ್ನು ಸಲ್ಲಿಸಬೇಕು. Then we'll be completely safe, protected. Then we can grow in Krishna consciousness completely. ಸೊ ಅಫ್ಕೋರ್ಸ್ ದೀಕ್ಷಾ ಇಸ್ ಇಂಪಾರ್ಟೆಂಟ್. ದೀಕ್ಷೆ ತುಂಬ ಇಂಪಾರ್ಟೆಂಟ್. ಆದರೆ ದೀಕ್ಷೆ ತಗೊಳ್ಳುವಾಗ ಒಂದು ಒಳ್ಳೆ ಭಾವನೆ ಕೂಡ ಇರಬೇಕು. ಅದೇನು? ನಾನು ಗುರುಗಳಿಗೆ ಶರಣಾಗ್ತಾ ಇದ್ದೀನಿ, ನಾನು ನನ್ನ ದೇಹ, ನನ್ನ ಮನಸ್ಸು, ನನ್ನ ಎಲ್ಲವನ್ನ ಗುರುಗಳಿಗೆ ಸಮರ್ಪಿಸ್ತಾ ಇದ್ದೇನೆ, ಅವರ ಸಂತುಷ್ಟಿಗೋಸ್ಕರ ನಾನು ಈಗ ಸೇವೆಯನ್ನು ಮಾಡ್ತೇನೆ, ಪ್ರಚಾರವನ್ನು ಮಾಡ್ತೇನೆ ಅನ್ನೋ ಭಾವನೆಯಿಂದ ನಾವು ದೀಕ್ಷೆ ತಗೋಬೇಕಾಗ್ತದೆ. ಹರೇ ಕೃಷ್ಣ. ಥ್ಯಾಂಕ್ ಯು. ಹರೇ ಕೃಷ್ಣ ಪ್ರಭುಜಿ. ಎಸ್ ಅನಂತ ಪ್ರಭು. ಪ್ರಭುಜಿ, ಇದು ವರ್ಣಾಶ್ರಮ ಬಗ್ಗೆ ಒಂದು ಡೌಟ್ ಆಗ್ತಿತ್ತು. ಇದು ನಾವೆಲ್ಲ ಮೊದಲ ಸೂತ್ರರಾಗಿದ್ದೀವಿ, ಇವಾಗ ಇಸ್ಕಾನ್ ಬಂದ್ಮೇಲೆ ವೈಷ್ಣವರಾಗಿದ್ದೀವಿ. ಬಟ್ ಭಗವದ್ಗೀತೆಯಲ್ಲಿ ಕೃಷ್ಣ ಏನ್ ಹೇಳ್ತಾರೆ? ಶ್ರೇಯಾನ್ ಸ್ವಧರ್ಮೋ ವಿಗುಣ ಪರಧರ್ಮ ಸ್ವನಿಷ್ಠಿತ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವ್ಯಹ, ಈ ತರ ಹೇಳಿ ಅವಾಗ ಇದು ಪರಧರ್ಮ ತುಂಬಾ ಭಯಂಕರವಾಗಿದೆ, ಪರಧರ್ಮವನ್ನು ನಿಯತ್ತಾಗಿ ಮಾಡಿದ್ರು, ಸ್ವಧರ್ಮ ತಪ್ಪಾಗಿ ಮಾಡಿದ್ರು ಸರಿ ಮಾಡಿ ಅಂತಾನು ಹೇಳ್ತಾರೆ. ಆಮೇಲೆ ಲಾಸ್ಟ್ ಅಲ್ಲಿ ಏನ್ ಹೇಳಿದಾರೆ? ಸರ್ವಧರ್ಮಾನ್ ಪರಿತ್ಯಾಜ್ಯ ಮಾಮೇಕ್ ಶರಣಂ ಪ್ರಚ ಅಹಂತಾ ಸರ್ವ ಪಾಪಿ ಮೋಕ್ಷ ಇಷ್ಯಾಮಿ ಮಾಂಸುಚ, ಇದನ್ನು ಹೇಳ್ತಾರೆ. ಎರಡೂ ಹೇಳ್ತಾರಲ್ಲ ಪ್ರಭುಜಿ, ಯಾವುದು ನಾವು? ಸೊ ಅಲ್ಟಿಮೇಟ್ ಏನು ಸರ್? ಸರ್ವಧರ್ಮಾನ್ ಪರಿತ್ಯಜ್ಯ. ನೀವು ಬ್ರಾಹ್ಮಣರಾಗಿರ್ಲಿ, ಕ್ಷತ್ರಿಯರಾಗಲಿ, ವೈಶ್ಯರಾಗಿರ್ಲಿ, ಶೂದ್ರಾಗಿರ್ಲಿ, ಏನೇ ಆಗಿರಲಿ, ಭಗವಂತ ಹೇಳಿದಂತೆ ಮಾಡುವುದು ನಿಜವಾದ ಸರೆಂಡರ್, ಅಲ್ಟಿಮೇಟ್ ಸರೆಂಡರ್. ಸೊ ಈ ಸಾಮಾಜಿಕ ದೃಷ್ಟಿಯಲ್ಲಿ ನೋಡಿದಾಗ ಹೌದು, ಬ್ರಾಹ್ಮಣರ ಕರ್ತವ್ಯ ಮಾಡಬೇಕು, ಕ್ಷತ್ರಿಯ ಕರ್ತವ್ಯವನ್ನು ಮಾಡಿದ್ರೆ ಒಳ್ಳೇದಲ್ಲ, ಕ್ಷತ್ರಿಯರು ಬ್ರಾಹ್ಮಣರ ಕರ್ತವ್ಯ ಮಾಡಬಾರ್ದು, ರೈಟ್? ಕ್ಷತ್ರಿಯ ಧರ್ಮವನ್ನು ಮಾಡಬೇಕು. ಬಟ್ ಕೃಷ್ಣ ಒಂದು ವೇಳೆ ಏನಾದರೂ ಹೇಳಿದ್ರೆ ಅದು ಅಲ್ಟಿಮೇಟ್. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ. ಕೃಷ್ಣ ಏನ್ ಹೇಳ್ತಾನೆ ಅದನ್ನ ಮಾಡುವುದೇ ಧರ್ಮ, ಕರೆಕ್ಟ್? ಸೊ ಯುಧಿಷ್ಠಿರ ಸತ್ಯವನ್ನು ಹೇಳಬೇಕು ಅಂತ ಇರ್ತಾ ಇದ್ದ, ಯಾವಾಗಲೂ ಸತ್ಯವನ್ನೇ ನೋಡಿತಾ ಇದ್ದ. ಆದ್ರೆ ಕೃಷ್ಣ ಏನ್ ಹೇಳ್ತಾನೆ? ಸುಳ್ಳು ಹೇಳು ಅಂತಾನೆ. ಅಶ್ವತ್ಥಾಮ ಸತ್ಯದಾನ ಅಂತ ಹೇಳ್ತಾನೆ. ಆ ಸಂದರ್ಭದಲ್ಲಿ ಸುಳ್ಳು ಹೇಳುವುದೇ ಧರ್ಮ, ಯಾಕಂದ್ರೆ ಕೃಷ್ಣ ಹೇಳ್ತಾ ಇದ್ದಾನೆ ಸುಳ್ಳು ಹೇಳಬೇಕು ಅಂತ. ಸೊ ದಟ್ ಈಸ್ ಧರ್ಮ. ಆ ಸಮಯದಲ್ಲಿ ಸತ್ಯವನ್ನು ಹೇಳುವುದು ಅಧರ್ಮ ಆಗ್ತದೆ. ಸೊ ದಟ್ಸ್ ದ ಮೀನಿಂಗ್ ಆಫ್ ಸರ್ವಧರ್ಮಾನ್ ಪರಿತ್ಯಜ್ಯ. ನಿನ್ನ ಅನಿಸಿಕೆಯನ್ನು ಬಿಟ್ಟು, ನಿನ್ನ ಒಪಿನಿಯನ್ಸ್ ಬಿಟ್ಟು ಕೃಷ್ಣ ಏನ್ ಹೇಳ್ತಾನೆ ಅದೇ ಮಾಡಬೇಕು. ದಟ್ಸ್ ಅಲ್ಟಿಮೇಟ್ ಧರ್ಮ. ಆ ಸ್ತರದಲ್ಲಿ ಇಲ್ಲ ಅಂತಂದ್ರೆ ಅಟ್ಲೀಸ್ಟ್ ನಿಮ್ಮ ಸ್ವಧರ್ಮವನ್ನು ಮಾಡಿ ಅಂತ ಕೃಷ್ಣ ಹೇಳ್ತಾನೆ. ಮತ್ತೆ ಇದು ಕೃಷ್ಣನೇ ಹೇಳ್ತಾರಲ್ಲ ಪ್ರಭುಜಿ, ಶ್ರೇಯಾನ್ ಸ್ವಧರ್ಮೋ ಸುಗುಣ ಹೌದು. ಧರ್ಮ ಒಂದು ವೇಳೆ ನೀವು ಸರ್ವಧರ್ಮಾನ್ ಪರಿತ್ಯಜ್ಯ ಹಂತದಲ್ಲಿ ಇಲ್ಲ ಅಂತಂದ್ರೆ, ಓಕೆ, ಸ್ವಧರ್ಮವನ್ನು ಮಾಡಿ. ಓಕೆ, ಎಲ್ಲವನ್ನ ಬಿಟ್ಟು ಕೃಷ್ಣ ಹೇಳಿದ್ದು ಮಾಡಕ್ ಆಗ್ತಿಲ್ಲ, ಅಟ್ಲೀಸ್ಟ್ ಶಾಸ್ತ್ರದಲ್ಲಿ ಏನ್ ಬಿಟ್ಟಿದ್ದಾರೆ ಅದನ್ನ ಮಾಡಿ ಅಂತಾರೆ.
ಕರೆಕ್ಟ್. ಓಕೆ ಪ್ರಭು, ಥ್ಯಾಂಕ್ ಯು ಹರೇ ಪ್ರಭು. ಕೃಷ್ಣ ಪ್ರಭು. ಶರಣಾಗತಿ ಅಂದ್ರೇನೆ ಅದೇ ಗುರುಗಳು ಏನೇನು ಹೇಳಿದ್ದಾರೆ ಅದನ್ನ ಮಾಲೆ ಲೆಕ್ಚರ್ ಕೇಳೋದು ಮತ್ತೆ ಎಲ್ಲ ಏನೇನು ಹೇಳಿದ್ರೆ ಅದು ಪಾಲನೆ ಮಾಡೋದು ಶರಣಾಗತಿನ ಭಗವಂತ. ಹೌದು, ಅಲ್ಲಿ ನೀವು ಭಗವದ್ಗೀತೆ 18ನೇ ಅಧ್ಯಾಯದ 66ನೇ ಶ್ಲೋಕ ಓದಿ. ಓಕೆ, 18.6 ಅಲ್ಲಿ ಶರಣಾಗತಿ 6 ಅಂಗಗಳು ಕೊಡ್ತಾರೆ. ಸೊ 6 ಸಿಂಪ್ಟಮ್ಸ್ ಆಫ್ ಶರಣಾಗತಿ. ಆನುಕೂಲ್ಯಸ್ಯ ಸಂಕಲ್ಪ, ಪ್ರತಿಕೂಲ್ಯಸ್ಯ ವರ್ಜನ, ರೈಟ್, ರಕ್ಷಿಷತಿ ವಿಶ್ವಾಸ, ಭೋಕ್ತೃತ್ವ ವರ್ಣಂತದ, ಆತ್ಮನಿಕ್ಷೇಪ, ಕಾರ್ಪಣ್ಯ, ಷಡ್ವಿಧ ಶರಣಾಗತಿ. 6 ಸಿಂಪ್ಟಮ್ಸ್ ಆಫ್ ಸರೆಂಡರ್. ಓಕೆ, 6 ಲಕ್ಷಣಗಳು, ಶರಣಾಗತಿಯ ಲಕ್ಷಣಗಳು. ಅದು ಇನಿಷಿಯೇಷನ್ ತಗೊಳ್ಳೋದು ಇಂಪಾರ್ಟೆಂಟ್ ಅಲ್ಲ, ಗುರುಗಳು ಏನು ಹೇಳಿದ್ದಾರೆ ಅದು ಪಾಲನೆ ಮಾಡೋದು ಇಂಪಾರ್ಟೆಂಟ್. ಅದು ಶರಣಾಗತಿ. ಯಾ, ದಟ್ ಇಸ್ ಮೋರ್ ಇಂಪಾರ್ಟೆಂಟ್. ಓಕೆ, ಥ್ಯಾಂಕ್ ಯು. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ. ಶ್ರೀಲ ಗುರುಪಾದ ಕೀ ಜಯ, ಶ್ರೀಮದ್ ಭಾಗವತಂ ಕೀ ಜಯ. ಥ್ಯಾಂಕ್ ಯು. ಧನ್ಯವಾದ. ಪ್ರಣಾಮ.